ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾದಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹೀ ಹರಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣಹನನಂ ಏತದ್ದಿ ರಾಮಾಯಣಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಲಕ್ಷ್ಮಣ ಜಾನಕಿ ರಾಮಲಕ್ಷ್ಮಣ ಜಾನಕಿ. ಪೂಜ್ಯರಾದ ಭಗವದ್ ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯಲ್ಲಿ ಅಯೋಧ್ಯ ಸತ್ಸಂಗ ಸಮಿತಿ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಸುಂದರಕಾಂಡ ಪಾರಾಯಣ ಅಂತಕ್ಕಂಥದ್ದು ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ವಾಲ್ಮೀಕಿ ರಾಮಾಯಣ ನಮಗೆಲ್ಲ ವಾಲ್ಮೀಕಿ ಮಹರ್ಷಿಗಳು ಗೊತ್ತಿರತಕ್ಕಂಥದ್ದೇ. ಯಾಕೆಂದರೆ ಆದಿಕವಿಗಳು ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಯಾಕೆ ಆದಿಕವಿಗಳು ಅಂತಕ್ಕಂಥ ಹೆಸರು ವಾಲ್ಮೀಕಿಗಳಿಗೆ ಬಂತು ಅಂತಂದರೆ, ಅಲ್ಲಿವರೆಗೂ ಕೂಡ ಕಾವ್ಯ ಶೈಲಿ ಅಂತಕ್ಕಂಥದ್ದು ಇರಲಿಲ್ಲ. ಅಲ್ಲಿವರೆಗೂ ಕೂಡ ಏನಿದ್ದು ಅಂದರೆ ಗದ್ಯ ಪದ್ಯ ಶೈಲಿ ಮಾತ್ರ ಇತ್ತು. ಕಾವ್ಯ ಶೈಲಿ ಅಂತಕ್ಕಂಥದ್ದು ಇರಲಿಲ್ಲ. ಪದ್ಯ ಅಂತಂದರೆ ಒಂದು ಈ ಕಂದ ಪದ್ಯಗಳು ಅಂತ ನಾವೆಲ್ಲ ಕೇಳಿದ್ದೀವಲ್ಲ, ಆ ಥರದ್ದು. ಗದ್ಯ ಅಂತಂದರೆ ಮಾಮೂಲಿ ಒಂದು ಏನೋ ಒಂದು ಸ್ಟ್ಯಾನ್ಸರ್ನ ಹೇಳ್ತಕ್ಕಂಥದ್ದನ್ನ ಗದ್ಯ ಅಂತ ಕರೀತಾರೆ. ಈ ವೇದ ಮಂತ್ರಗಳಲ್ಲೆಲ್ಲ ಕೂಡ ಪದ್ಯ ಗದ್ಯ ಶೈಲಿ ಇತ್ತು. ಆದರೆ ಕಾವ್ಯ ಶೈಲಿ ಅಂತಕ್ಕಂಥದ್ದು ಅಲ್ಲಿವರೆಗೂ ಕೂಡ ಇರಲಿಲ್ಲ. ಕಾವ್ಯ ಅಂದರೆ ಏನು ಅಂದರೆ ಸುಶ್ರಾವ್ಯವಾಗಿ ಒಂದು ಹಾಡಿನ ಥರ ಹೇಳ್ತಕ್ಕಂಥ ಒಂದು ಶೈಲಿ. ಅಲ್ಲಿಂದಾನೇ ಸಂಗೀತ ಅಂತಕ್ಕಂಥದ್ದು ಬೆಳೆದು ಬಂತು ಅಂತ. ಇದಕ್ಕೆ ಮೂಲ ಯಾವುದು ಅಂದರೆ ಸಾಮವೇದ. ವೇದಾನಾಂ ಸಾಮವೇದೋಸ್ಮಿ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಸಾಮವೇದದಿಂದ ಈ ಒಂದು ಸುಶ್ರಾವ್ಯವಾಗಿರ್ತಕ್ಕಂಥ ಒಂದು ಕಾವ್ಯ ಅಂತಕ್ಕಂಥದ್ದು ಹೊರಹೊಮ್ಮಿತು. ಇದು ಯಾರಿಗೂ ಕೂಡ ಸ್ಫುರಣೆ ಆಗಿರಲಿಲ್ಲ, ಗೊತ್ತಲ್ವ? ಆಲ್ರೆಡಿ ಎಕ್ಸಿಸ್ಟ್ ಇರುತ್ತೆ, ಪ್ರಪಂಚದಲ್ಲಿ ಎಕ್ಸಿಸ್ಟ್ ಇರುತ್ತೆ. ಆದರೆ ಅದು ಸ್ಫುರಣೆ ಆಗಬೇಕು, ಅಂದರೆ ರಿವೀಲ್ ಆಗಬೇಕು. ಅಲ್ಲಿವರೆಗೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ರಿವೀಲ್ ಆದರೆ ನಮಗೆ ಏನು ಎತ್ತ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಭಗವಂತ ಕೆಲವು ವಿಚಾರಗಳನ್ನು ಮುಚ್ಚಿಟ್ಟಿರ್ತಾನೆ. ಆ ಅನಧಿಕಾರಿಗಳು ಅಂತಕ್ಕಂಥವ್ರಿಗೆ ಸಿಗಬಾರ್ದು ಅಂತ. ಯಾರು ಅಧಿಕಾರಿ ಪುರುಷರು ಬರ್ತಾರೋ ಆವಾಗ ಅದನ್ನು ರಿವೀಲ್ ಮಾಡ್ತಾರೆ. ಅಂದರೆ ಡಿಸ್ಕ್ಲೋಸ್ ಅಂತ, ಗೊತ್ತಲ್ವಾ? ಕ್ಲೋಸ್ ಅಂದರೆ ಏನು ಅಂತಂದರೆ ಇಲ್ಲಿ ಒಂದು ವಸ್ತು ಇದೆ, ಅದನ್ನು ಒಂದು ಕರ್ಟನ್ನೋ ಏನೋ ಹಾಕಿ ಮುಚ್ಚಿಬಿಟ್ಟಿರ್ತೀವಿ. ಇವಾಗ ಯಾವುದೋ ಒಂದು ಇನಾಗ್ರೇಷನ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಫಲಕನೋ ಅಥವಾ ಒಂದು ವಿಗ್ರಹನೋ ಇನಾಗ್ರೇಷನ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಅಲ್ಲಿರುತ್ತೆ ಅದು. ಆದರೆ ಅದನ್ನೇನು ಮಾಡಿರ್ತಾರೆ, ಒಂದು ಕವರಿಂದ ಕವರ್ ಮಾಡಿರ್ತಾರೆ, ಒಂದು ಕರ್ಟನಿಂದ ಕವರ್ ಮಾಡಿರ್ತಾರೆ.
ಅದನ್ನೇನು ಮಾಡ್ತಾರೆ, ಡಿಸ್ಕ್ಲೋಸ್ ಅಂತ, ಅಂದರೆ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ಪುನಃ ಅದನ್ನೇನು ಮಾಡ್ತಾರೆ, ಎಲ್ಲರಿಗೂ ಕಾಣೋ ಥರ ಅದನ್ನು ತೆಗಿತಾರೆ. ಅದನ್ನು ರಿವೀಲ್ ಅಂತ ಕರೀತಾರೆ. ಹಾಗೇನೆ ಪರಮಾತ್ಮ ಅಂತಕ್ಕಂಥವನು ಸರ್ವಚರಾಚರ ಪ್ರಾಣಿಗಳಲ್ಲಿ, ಅಣು ರೇಣು ತೃಣ ಕಾಷ್ಟಗಳಲ್ಲಿ, ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಆದರೆ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತಕ್ಕಂಥ ವಿಚಾರ ಗೊತ್ತಾಗ್ತಾ ಇಲ್ಲ. ಭಗವಂತ ಯಾರನ್ನ ಸೆಲೆಕ್ಟ್ ಮಾಡ್ಕೊತಾನೋ ಅವ್ರಿಗೆ ತನ್ನನ್ನು ತಾನು ರಿವೀಲ್ ಮಾಡ್ಕೊತಾನೆ. ಅಂದರೆ ಆಲ್ರೆಡಿ ಅವನು ಇದ್ದಾನೆ, ಇರೋದನ್ನು ಗೋಚರ ಆಗೋ ಥರ ಮಾಡ್ತಾನೆ ಅಂತ. ಅದನ್ನೇ ಕಠೋಪನಿಷತ್ತಿನಲ್ಲಿ ಹೇಳುತ್ತೆ. ಏನು, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಶ ವೃಣುತೆ ತೇನ ಲಭ್ಯ ತಸ್ಯೈಷಾಂ ಆತ್ಮ ವಿವೃಣುತೆ ತನು ಸ್ವಾಮ್ ಅಂತ ಹೇಳ್ಬಿಟ್ಟು ಅಂತ ಕಠೋಪನಿಷತ್ನಲ್ಲಿ ಯಮ ನಚಿಕೇತನಿಗೆ ಹೇಳ್ತಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ. ಕೂತ್ಕೊಂಡು ನಾನು ಭಗವಂತನ ಬಗ್ಗೆ ತುಂಬ ಮಾತಾಡ್ತೀನಿ, ನನಗೆ ಭಗವಂತ ಸಿಗ್ತಾನ, ದರ್ಶನ ಸಿಗುತ್ತಾ ಅಂತಂದರೆ ಹಂಗೆ ಸಿಗ್ತಕ್ಕಂಥವನಲ್ಲ. ಅವನ ಬಗ್ಗೆ ಕೂತ್ಕೊಂಡು ಜಾಸ್ತಿ ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಿಗ್ತಕ್ಕಂಥವನಲ್ಲ. ನಮ್ಮ ಮೇಧಯ, ನನಗೆ ತುಂಬ ಟ್ಯಾಲೆಂಟ್ ಇದೆ, ನನಗೆ ಭಗವಂತ ಏನನ್ನ ಸಿಗ್ತಾನ, ದರ್ಶನ ಸಿಗುತ್ತಾ ಅಂತಂದರೆ ಟ್ಯಾಲೆಂಟ್ ಇರ್ತಕ್ಕಂಥವ್ರಿಗೆ ಟ್ಯಾಲೆಂಟಿಂದ ಸಿಗ್ತಕ್ಕಂಥವನಲ್ಲ ಭಗವಂತ. ಯಾಕೆಂದರೆ ಅವನ ತರ್ಕಕ್ಕೆ ಸಿಗದೆ ಇರ್ತಕ್ಕಂಥವನು. ಅನೂಹ್ಯ, ಅಗ್ರಾಹ್ಯ ಅಂತಕ್ಕಂಥ ಒಂದು ವರ್ಡ್ಗಳು ಯಾವುದರಲ್ಲಿದೆ, ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಇದೆ. ಹಾಗಾಗಿ ಹಂಗೆ ಸಿಗ್ತಕ್ಕಂಥವನು ಅಲ್ಲ. ನಾ ಮೇಧಯ ನಾ ಬಹುನಾ ಶ್ರುತೇನ. ಕೂತ್ಕೊಂಡು ದಿನ ಹಗಲು ರಾತ್ರಿ ಭಗವಂತನ ಬಗ್ಗೆ ಕೇಳಿಬಿಟ್ಟಿದ್ದೀನಿ, ಕೇಳಿದಾಕ್ಷಣಕ್ಕೆ ಸಿಕ್ಬಿಡುತ್ತಾ ಅಂತಂದರೆ ಹಂಗೆ ಸಿಗ್ತಕ್ಕಂಥದ್ದು ಅಲ್ಲ. ಪರಮಾತ್ಮನ ದರ್ಶನ ಕೇಳಿದ್ರೆ ಸಿಗ್ತಕ್ಕಂಥದ್ದಲ್ಲ. ನಿನ್ನಯ ಭಕ್ತಿ ಕಂಡರೆ ಬಾರದು, ಕಲಿತರೆ ಬಾರದು ಅಂತ ಹೇಳ್ತಾರೆ ದಾಸರು. ಹಾಗಾಗಿ ಅವನ ಭಕ್ತಿ ಅಂತಕ್ಕಂಥದ್ದು ಅಷ್ಟು ಈಸಿಯಾಗಿ ಸಿಗ್ತಕ್ಕಂಥದ್ದಲ್ಲ. ನಾ ಬಹುನಾ ಶ್ರುತೇನ. ಮತ್ತು ಯಾರಿಗೆ ಸಿಗ್ತಾನೆ ಪರಮಾತ್ಮನ ದರ್ಶನ? ಯಾರಿಗಾಗತ್ತೆ? ಯಮೇ ವೈಶ ವೃಣುತೆ ಅಂತ ಹೇಳುತ್ತೆ ಉಪನಿಷತ್ತು. ಭಗವಂತ ಸೆಲೆಕ್ಟ್ ಮಾಡ್ಕೊತಾನಂತೆ, ಇವನಿಗೆ ನಾನು ರಿವೀಲ್ ಆಗಬೇಕು, ಇವನಿಗೆ ನಾನು ತೋರ್ಕೋಬೇಕು ಅಂತ ಭಗವಂತ ಸೆಲೆಕ್ಟ್ ಮಾಡ್ಕೊತಾನಂತೆ. ಯಾರನ್ನ ಭಗವಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೋ ತಸ್ಯೈಷಾಂ ಆತ್ಮ ವಿವೃಣುತೆ ತನು ಸ್ವಾಮ್. ತನ್ನ ನಿಜರೂಪನ್ನ, ತನು ಸ್ವಾಮ್ ಅಂದರೆ ತನ್ನ ನಿಜರೂಪನ್ನ ಅಂತ ಅವ್ರಿಗೆ ಪರಮಾತ್ಮ ರಿವೀಲ್ ಮಾಡ್ಕೊತಾನೆ, ತನ್ನನ್ನು ತಾನು ರಿವೀಲ್ ಮಾಡ್ಕೊತಾನೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹಾಗಾದ್ರೆ ಯಾರನ್ನು ಸೆಲೆಕ್ಟ್ ಮಾಡ್ಕೊತಾನೆ ಅಂತಂದರೆ, ಕೇಶವನೊಲುಮೆಯು ಆಗುವ ತನಕ ಹರಿದಾಸರೊಳಿರುತ್ತಿರು ಎಲೆ ಮನವೇ ಅಂತ ಕನಕದಾಸರು ಹೇಳ್ತಾರೆ. ಹಾಗಾಗಿ ಭಗವಂತನ ಒಲುಮೆ ಆಗಬೇಕು. ಭಗವಂತನ ಒಲುಮೆ ಯಾರಿಗಾಗಿದೆ ಅವ್ರಿಗೆ ಭಗವಂತನ ದರ್ಶನ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಭಗವಂತನ ಒಲುಮೆಗಾಗಿ ಪ್ರಯತ್ನ ಪಡ್ತಾ ಇರಬೇಕು. ಅದಕ್ಕೆ ಪ್ರಿಯತಾಂ ಪುಂಡರೀಕಾಕ್ಷ ಅಂತ ಹೇಳೋದು. ಅಪ್ಪ ನೀನೊಬ್ಬನು ತೃಪ್ತಿಯಾಗಪ್ಪ, ನೀನು ತೃಪ್ತನಾದರೆ ಇಡೀ ಪ್ರಪಂಚ ತೃಪ್ತವಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಭಗವಂತನನ್ನು ತೃಪ್ತಿಪಡಿಸೋದೇ ನಮ್ಮ ಒಂದು ಜೀವನದ ಗುರಿ ಆಗಿರಬೇಕು. ಭಗವಂತ ಹ್ಯಾಕ್ ತೃಪ್ತನಾಗ್ತಾನೆ ಅದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕು. ಮೊದಲನೇದೇನು ಅಂತಂದರೆ, ಭಗವಂತ ತೃಪ್ತನಾಗೋದಕ್ಕೆ 3 ಕಾರಣಗಳಿದೆ. ಮೊದಲನೇ ಕಾರಣ ಏನು ಅಂತಂದರೆ, ಭಗವದ್ ಭಕ್ತರು ಎಲ್ಲಿದ್ದಾರೆ, ಭಗವಂತನ ಕೀರ್ತನೆ ಎಲ್ಲಿ ನಡೆಯುತ್ತೆ ಅಲ್ಲಿಗೆ ನಾವು ಹೋಗೋದನ್ನು ಕಲಿಬೇಕು. ನಮ್ಮ ಕಾಲುಗಳನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗೋದಲ್ಲ. ಭಗವಂತನ ಭಕ್ತರು ಎಲ್ಲಿ ಸೇರಿದರೆ, ಎಲ್ಲಿ ಗುಂಪಿದೆ, ಎಲ್ಲಿ ಅವನ ಸಂಕೀರ್ತನೆ ನಡೀತಾ ಇದೆ ಅಲ್ಲಿಗೆ ನಮ್ಮ ಕಾಲುಗಳು ಹೋಗೋ ಥರ ನಾವು ಮಾಡ್ಕೋಬೇಕು. ಆಮೇಲೆ ಎಲ್ಲಿ ಭಗವದ್ ಭಕ್ತರು ಶ್ರವಣ ಕೀರ್ತನೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಹೋಗಿ ಕೀರ್ತನೆಗಳನ್ನು ಹಾಡೋದನ್ನು ಕಲಿಬೇಕು. ಆಮೇಲೆ ಎಲ್ಲಿ ಭಗವದ್ ಭಕ್ತರು ಪೂಜಿತರಾಗ್ತಾ ಇದ್ದಾರೆ ಅಲ್ಲಿ ನಾವು ಹೋಗಿ ಭಗವದ್ ಭಕ್ತರನ್ನು ಗೌರವಿಸೋದನ್ನು ಕಲಿಬೇಕು. ಆವಾಗ ಭಗವಂತ ಏನು ಮಾಡ್ತಾನೆ, ಸಂಪ್ರೀತನಾಗ್ತಾನೆ. ಭಗವಂತ ಭಕ್ತ ಇಬ್ಬರು ಕೂಡ ನಮ್ಮ ಮನೆ ಬಾಗಿಲಿಗೆ ಏನನ್ನ ಬಂದಿದ್ದಾರೆ ಅಂತಂದರೆ, ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಅಂತಂದರೆ ಭಗವಂತನನ್ನು ಬಿಟ್ಟು ಭಕ್ತನ ಕಾಲು ಹಿಡ್ಕೋಬೇಕಂತ. ಇದೇ ಶಾಸ್ತ್ರ ಹೇಳ್ತಾ ಇರ್ತಕ್ಕಂಥದ್ದು. ಭಗವಂತನನ್ನು ಬಿಡಬೇಕು, ಭಕ್ತನ ಕಾಲು ಹಿಡ್ಕೋಬೇಕು. ಆವಾಗ ಭಗವಂತ ಒಲಿತಾನಂತೆ. ಅವ್ರ ವಿಚಾರದಲ್ಲಿ ತುಂಬ ಸಂಪ್ರೀತನಾಗ್ತದಂತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಭಗವಂತ ಒಲಿಬೇಕು ಅಂತಂದರೆ ಸುಲಭವಾಗಿರ್ತಕ್ಕಂಥ ಮಾರ್ಗ ಏನು? ಭಕ್ತರನ್ನು ಒಲಿಸ್ಕೊಳ್ತಕ್ಕಂಥದ್ದು. ಭಕ್ತರು ಸಂಪ್ರೀತರಾಗ್ಬಿಟ್ಟಿದ್ದಾರೆ ಅಂತಂದರೆ ಭಗವಂತ ಸಂಪ್ರೀತನಾಗ್ತಾನೆ. ಈ ಭಕ್ತರು ಹೇಗೆ ಸಂಪ್ರೀತರಾಗ್ತಾರೆ? ಅವ್ರಿಗೇನ ದುಡ್ಡು ಬಂಗಾರ ಲಂಚ ಗಿಂಚ ಕೊಟ್ಟು ಅವ್ರನ್ನೆನ್ನ ಬುಟ್ಟಿಗೆ ಹಾಕ್ಕೋಬೋದಾ ಅಂತಂದರೆ ಹಂಗೆ ಒಲಿತಕ್ಕಂಥವ್ರು ಅಲ್ಲ ಭಗವದ್ ಭಕ್ತರು. ಹಂಗೆ ಈಸಿಯಾಗಿ ಯಾರ ಒಂದು ಇದಕ್ಕೂ ಕೂಡ ಒಳಗಾಗ್ತಕ್ಕಂಥವ್ರು ಅಲ್ಲ. ಇನ್ನು ಏನು ಮಾಡ್ಬೋದು ಭಗವಂತನಿಗೆ? ನಾವೇನನ್ನ ನಯ ವಿನಯ ನಟಿಸ್ಬೋದಾ ಅಂತಂದರೆ ನಯ ವಿನಯದಿಂದನೂ ಕೂಡ ಭಗವದ್ ಭಕ್ತರು ಒಲಿಯೋದಿಲ್ಲ. ಹಾಗಾದರೆ ಭಗವದ್ ಭಕ್ತರು ಒಲಿಬೇಕಂದ್ರೆ ಇರತಕ್ಕಂಥ ಒಂದೇ ಒಂದು ಮಾರ್ಗ ಏನು ಅಂದರೆ ಭಗವಂತನ ಸಂಕೀರ್ತನೆ. ಭಗವಂತನ ಭಕ್ತರು ಎಲ್ಲಿರ್ತಾರೆ ಅಲ್ಲೋಗಿ ಆ ಗುಂಪಲ್ಲಿ ನಾವು ಸೇರಿಕೊಂಡು ಅಹಂಕಾರನ್ನ, ನಮ್ಮ ಸ್ಟೇಟಸನ್ನು, ನಮ್ಮ ಒಂದು ನಾನಿಂಥ ವಿದ್ಯಾವಂತ, ನಾನಿಂಥ ಕುಲಸ್ಥ, ನಾನು ಅಂಥವನು ಇಂಥವನು, ಇವೆಲ್ಲದನ್ನು ಬಿಟ್ಟುಬಿಟ್ಟು ನಾನು ಅಂತಕ್ಕಂಥ ಅಹಂಕಾರವನ್ನು ಬಿಟ್ಟು
ಭಗವದ್ ಭಕ್ತರಲ್ಲಿ ಯಾರು ಹೋಗಿ ಸೇರಿಕೊಂಡು ಭಗವತ್ ಸಂಕೀರ್ತನೆಯನ್ನು ಮಾಡ್ತಾರೋ ಅವರಿಗೆ ಭಗವಂತ ಒಲಿತಾನೆ. ಭಗವಂತ ಒಲಿದಿದ್ದಾನೆ ಅಂದರೆ ತಕ್ಷಣ ಸಿಗ್ತಕ್ಕಂಥ ಫಲ ಏನು? ಭಗವದ್ ದರ್ಶನ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗಾಗಿ ಭಗವದ್ ದರ್ಶನ ಎಷ್ಟು ಈಸಿ ನೋಡಿ. ಆದರೆ ಯಾರಿಗೂ ಅದರದ್ದು ಮಾರ್ಗ ಗೊತ್ತಿಲ್ದಿರ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ನಾನು ನನ್ನದು ಎಂಬುದ ಬಿಟ್ಟು ಹೀನ ವಿಷಯಗಳನ್ನು ಜರಿದು ಜ್ಞಾನಗಮ್ಯ ಕಾಯು ಎನ್ನಲು ಪೂರ್ಣನಿದ್ದಾನೆ ಅಂತ. ನಾನು ನನ್ನದು ಅನ್ನೋದನ್ನ ಬಿಟ್ಟು ಹೀನ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಏನೇನೋ ತುಂಬಿಕೊಂಡಿರುತ್ತೆ. ಆ ಪಕ್ಕದ ಮನೆಯವ್ರು ಹಂಗಂತೆ, ಈ ಪಕ್ಕದ ಮನೆಯವ್ರು ಹಿಂಗಂತೆ, ಅವ್ರ ಮನೆಗೇನೋ ಈ ಥರನಂತೆ ಆ ಥರನಂತೆ, ಯಾರ್ಯಾರ ಮನೆ ವಿಚಾರಗಳು, ಯಾವ್ದಾವುದೋ ಕೆಲಸಕ್ಕೆ ಬಾರದ ವಿಚಾರಗಳನ್ನು ತಲೆಗೆ ತುಂಬಿಕೊಂಡು ಒದ್ದಾಡ್ತಾ ಇರ್ತೀವಿ. ಅದನ್ನೆಲ್ಲ ಕಿತ್ತು ಗೊಬ್ಬರ ಅದು ತಲೆಯಲ್ಲಿ ಏನು ಕಸ, ನಮ್ಮ ಮನೆಯಲ್ಲಿ ಕಸ ಇದ್ರೆ ಏನು ಮಾಡಬೇಕು? ಗುಡಿಸಿ ಹೊರಗಡೆಗೆ ಹಾಕಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲಿ ಈ ಥರದ ಕಸ ಕೊಳೆ ಏನನ್ನ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕ್ಬಿಡ್ಬೇಕು. ಭಗವಂತ ಭಕ್ತರು ಈ ಎರಡು ಅಂದರೆ ಭಕ್ತರನ್ನ ಏನಂತ ಕರೀತಾರೆ ಅಂದರೆ ಭಾಗವತರು ಅಂತ ಕರೀತಾರೆ. ಭಗವಂತ, ಭಾಗವತ, ಭಕ್ತ ಇವು ಮೂರು ಜನಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಇದಿಲ್ವಂತೆ, ಏನು ಭೇದ ಇಲ್ಲ ಅಂತ ಹೇಳ್ತಾರೆ. ಅಂದರೆ ತಸ್ಮಿನ್ ತಜ್ಜನೆ ಭೇದಾಭಾವ ಅಂತ ಹೇಳ್ಬಿಟ್ಟು ಭಕ್ತನಿಗೆ ಭಕ್ತ ಮತ್ತು ಭಗವಂತನಿಗೆ ಮಧ್ಯದಲ್ಲಿ ಭೇದ ಅಂತಕ್ಕಂಥದ್ದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ನಮಗೆ ಭಕ್ತ ಕಾಣಿಸಿದಾನೆ ಅಂದರೆ ಸಾಕ್ಷಾತ್ ಭಗವಂತ ಕಾಣಿಸಿದಾನೆ ಅಂತಲೇ ಅರ್ಥ. ಭಕ್ತ ಒಲಿದಿದ್ದಾನೆ ಅಂದರೆ ಭಗವಂತ ಒಲಿದಿದ್ದಾನೆ ಅಂತಲೇ ಅರ್ಥ. ಹಾಗಾಗಿ ಆಮೇಲೆ ನಾವು ರುದ್ರನ್ನ ಅಧ್ಯಯನ ಮಾಡ್ಕೊಂಡು ಹೋವಾಗ ಕೇಳಿದ್ವಿ ಏನಂತ, ಅದರಲ್ಲೊಂದು ಬರುತ್ತೆ, ಏನೋ ಯಾವುದೋ ಒಂದು ಮಂತ್ರ ಬರುತ್ತೆ, ಅದು ಮರ್ತೇ ಹೋಯ್ತು ನನಗೆ ನೋಡಿ ಅವಾಗಲೇ. ಭಕ್ತನ ಬಾಯಿನಲ್ಲಿ ಏನು ಬಂದರೆ ಅದನ್ನು ನಿಜ ಮಾಡೋದೇ ಭಗವಂತನ ವ್ರತ. ಅಂದರೆ ಭಕ್ತನ ಬಾಯಿನಲ್ಲಿ ಏನು ಬಂದರೆ ಅದನ್ನು ನಿಜ ಮಾಡೋದೇ ವ್ರತ. ಹಾಗಾಗಿ ಸತ್ಯ ಸಂಕಲ್ಪನ ಆಗಿರ್ತಕ್ಕಂಥ ಭಗವಂತನನ್ನು ಹೋಲಿಸ್ಕೊಳ್ಳೋದು ಬಹಳ ಈಸಿ. ಹಾಗಾಗಿ ಭಕ್ತಾಗ್ರಣಿಯಾಗಿರ್ತಕ್ಕಂಥ ನಮ್ಮ ಹನುಮಂತನ ಒಂದು ಚರಿತ್ರೆ ಈ ಸುಂದರಕಾಂಡದಲ್ಲಿ ನಾವಿವತ್ತು ಕೇಳ್ಕೊತಾ ಇದ್ದೀವಿ. ಭಕ್ತಾಗ್ರಣಿ, ನಮಗೆ ಭಕ್ತಿಗೆ ಹನುಮಂತನಿಗಿಂತ ದೊಡ್ಡ ಉದಾಹರಣೆ ಯಾವುದಿದೆಯೇ? ಯಾವುದೂ ಇಲ್ಲ. ಅಹಂಕಾರನೇ ಇಲ್ಲೇ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಎಲ್ಲನ ಇದೆ ಅಂತಂದರೆ ಅದು ಹನುಮಂತ ಮಾತ್ರನೇ. ಹನುಮಂತನನ್ನು ಒಲಿಸ್ಕೊಂಡ್ರೆ ನಮಗೆ ಭಗವಂತ ಅಂತಕ್ಕಂಥವನು ಈಸಿಯಾಗಿ, ಹನುಮನ ಮತವೇ ಹರಿಯ ಮತವು, ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇವತ್ತು ಹನುಮಂತನ ಒಂದು ಸಂಕೀರ್ತನೆಯನ್ನು ನಾವು ಯಾವುದರಲ್ಲಿ ಸುಂದರಕಾಂಡದಲ್ಲಿ ಹೇಳ್ಕೊಳ್ಳಲಿದ್ದೀವಿ. ಈ ಸುಂದರಕಾಂಡಕ್ಕೆ ಹನುಮಂತನೇ ಹೀರೋ. ಆದ್ರೆ ನಾವು ಹಂಗೆ ಹೇಳೋ ಹಂಗಿಲ್ಲ, ಹನುಮಂತ ಹೀರೋ ಅಂತ ಹೇಳೋ ಹಂಗಿಲ್ಲ, ಹನುಮಂತನ ಕೋಪ ಬಂದ್ಬಿಡತ್ತಂತೆ. ಹನುಮಂತನೇ ಹೀರೋ ಸುಂದರಕಾಂಡಕ್ಕೆ ಅಂದರೆ ಹನುಮಂತನ ಕೋಪ ಬಂದ್ಬಿಡತ್ತಂತೆ. ಒಂದ್ಸಲಿ ವಾಲ್ಮೀಕಿಗಳನ್ನ ನಾರದರು ಕೇಳ್ತಾರೆ. ಯಾಕೆಂದರೆ ರಾಮಾಯಣ ಬರೆಯೋದಕ್ಕೆ ಮೂಲ ಕಾರಣನೇ ನಾರದರು ಬಂದು ಉಪದೇಶ ಮಾಡಿದ್ಮೇಲೆ ವಾಲ್ಮೀಕಿಗಳು ರಾಮಾಯಣ ಅಂತಕ್ಕಂಥದ್ದನ್ನು ಬರೀತಾರೆ. ಗಾಯತ್ರಿ ಮಂತ್ರದ ಒಂದೊಂದು ಬೀಜ ಅಕ್ಷರಗಳನ್ನು ತಗೊಂಡು 24,000 ಶ್ಲೋಕಗಳಲ್ಲಿ ರಾಮಾಯಣನ ರಚನೆ ಮಾಡ್ತಾರೆ. ರಾಮಾಯಣ ಎಲ್ಲ ರಚನೆ ಮಾಡಿದ್ದಾದ್ಮೇಲೆ ನಾರದರು ಬಂದು ಕೇಳ್ತಾರೆ, ಅಲ್ಲಪ್ಪ ಬಹಳ ಚೆನ್ನಾಗಿ ಬರೆದಿದ್ದೀಯ ರಾಮಾಯಣ ಏನೋ, ಆದರೆ ಈ ಹನುಮತ್ ಕಾಂಡ ಅಂತ ಇಡ್ಬೋದಾಗಿತ್ತಲ್ಲ, ಹನುಮಂತನೇ ಹೀರೋ ಪಾಪ ಸುಂದರಕಾಂಡಕ್ಕೆ, ಹನುಮತ್ ಕಾಂಡ ಅಂತ ಇಡ್ಬೋದಾಗಿತ್ತಲ್ಲ, ಯಾಕೆ ಸುಂದರಕಾಂಡ ಅಂತ ಇಟ್ಟೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ನಾರದರು. ತಕ್ಷಣ ವಾಲ್ಮೀಕಿಗಳು ಹೇಳ್ತಾರೆ, ಸ್ವಾಮಿ ನಾನೇನನ್ನ ಹನುಮಂತ ಕಾಂಡ ಅಂತ ಇಟ್ಟುಬಿಟ್ಟಿದ್ದಿದ್ರೆ ನನ್ನ ರಾಮನ ನಾಮಕ್ಕೆ ಸಮಾನವಾಗಿ ನನ್ನ ನಾಮವನ್ನು ತಂದಿಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಹನುಮಂತ ಬಂದು ಫಸ್ಟ್ ನನ್ನ ಕುತ್ತಿಗೆ ಮೇಲೆ ನನ್ನ ತಲೆ ಇಲ್ದಿರ ಮಾಡಾಕ್ಬಿಡ್ತಾ ಇದ್ದೆ, ಗದೆ ತಗೊಂಡು ಕುಟ್ಟಿ ಪುಡಿ ಮಾಡಾಕ್ಬಿಡ್ತಾ ಇದ್ದ ನನ್ನನ್ನು. ಹಾಗಾಗಿ ನಾನು ಯೋಚನೆ ಮಾಡಿದೆ, ಹನುಮತ್ ಕಾಂಡ ಅಂತ ಅರ್ಥ ಬರೋ ಥರ ಇರಬೇಕು, ಆದರೆ ಹನುಮಂತನ ಹೆಸರು ಬರಬಾರ್ದು. ಹನುಮಂತ ಏನನ್ನ ಬಂದು ಏನಪ್ಪ ನನ್ನ ಹೆಸರು ಇಟ್ಟಿದ್ಯಾ ಅಂದರೆ ನಿನ್ನ ಹೆಸರಲ್ಲಪ್ಪ ಇಟ್ಟಿರೋದು. ಸುಂದರನಾಗಿರ್ತಕ್ಕಂಥ ರಾಮ, ಸುಂದರಿಯಾಗಿರ್ತಕ್ಕಂಥ ಸೀತೆ, ಅವರಿಬ್ಬರ ಮಿಲನ ಇದೆಯಲ್ಲ ಅದು ಬಹಳ ಸುಂದರ. ಹಾಗಾಗಿ ಸುಂದರವಾಗಿರ್ತಕ್ಕಂಥ ಕಾಂಡ ಆಗಿರೋದ್ರಿಂದ ಸುಂದರಕಾಂಡ ಅಂತ ಇಟ್ಟಿದ್ದೀನಿ ಅಂತ ಆನ್ಸರ್ ಹೇಳ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ನಾರದರಿಗೆ ಹೇಳಿದ್ರಂತೆ. ಮತ್ತು ಸುಂದರ ಅಂತ ಏನಕ್ಕೆ ಇಟ್ಟಿದೀಯಾ ಅಂತಂದರೆ ಸಂಸ್ಕೃತದಲ್ಲಿ ಸುಂದರ ಅಂದರೆ ಕೋತಿ, ಸುಂದರ ಅಂದರೆ ಏನು? ಕೋತಿ. ಸುಂದರ ಕಾಂಡ ಅಂದರೆ ಕೋತಿ ಕಾಂಡ ಅಂತ, ಅಂದರೆ ಮೈಟಿ ಏಪ್ ಅಂತ, ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಕೋತಿ. ಈ ಕೋತಿ ಒಂದು ಹೀರೋಯಿಸಮ್ ಮಾಡುತ್ತೆ, ಏನು ಸಮುದ್ರನ ಲಂಘಿಸಿ ಹೋಗುತ್ತೆ, ರಾಕ್ಷಸರನ್ನ ಕುಟ್ಟಿ ಪುಡಿ ಮಾಡುತ್ತೆ, ರಾಮನ ಕಾರ್ಯನ ಮಾಡ್ಕೊಂಡು ಬರುತ್ತೆ. ಹಾಗಾಗಿ ಸುಂದರ ಕಾಂಡ ಅಂತ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸಂಸ್ಕೃತದಲ್ಲಿ ಸುಂದರ ಅಂದರೆ ಆ ಥರನೂ ಅರ್ಥ ಇದೆ. ಆ ಹನುಮಂತ ಏನನ್ನ ಬಂದು ಏನಪ್ಪ ನನ್ನ ಹೆಸರು ಇಟ್ಟಿದ್ಯಾ, ನಿನ್ನ ಹೆಸರು ಇಟ್ಟಿಲ್ಲಪ್ಪ, ಯಾಕೆಂದರೆ ರಾಮ ಸುಂದರ, ಸೀತೆ ಸುಂದರಳು, ಅವರ ಮಿಲನ ಸುಂದರ, ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಯಾರು ವಾಲ್ಮೀಕಿಗಳು ಹೇಳಿದ್ರಂತೆ. ನಾರದರು ಭಾಳ ಖುಷಿ ಪಟ್ರಂತೆ. ಹಾಗಾಗಿ ರಾಮನ ನಾಮಕ್ಕೆ ಸಮಾನವಾಗಿ ಹನುಮಂತನ ನಾಮ ಯಾವತ್ತೂ ನೋಡಿ, ರಾಮನ ಒಂದು ನಾವು ಚಿತ್ರ ನೋಡಿದ್ರು ಕೂಡ ಹನುಮಂತನ ಸ್ಥಾನ ಎಲ್ಲಿರುತ್ತೆ? ರಾಮನ ಪಾದಗಳ ಬಳಿ ಇರುತ್ತೆ. ಆದರೆ ಹನುಮಂತ ಯಾರು ಗೊತ್ತಾ ನಿಮಗೆ? ಹನುಮದ ಅವತಾರನ ಎತ್ತಿದ್ದು ಯಾರು ಗೊತ್ತಾ? ಈಶ್ವರ, ಸಾಕ್ಷಾತ್ ಈಶ್ವರನ ಅವತಾರ ಹನುಮಂತ. ಏನಾಗುತ್ತೆ ಅಂತಂದರೆ
ಈ ವೈಕುಂಠದಲ್ಲಿ ಈ ದೇವತೆಗಳೆಲ್ಲ ಬರ್ತಾರೆ. ದೇವತೆಗಳೆಲ್ಲ ಬಂದ್ಬಿಟ್ಟು ಹೇಳ್ತಾರೆ, ಅಪ್ಪ 3 ಗುಣಗಳಿಗೆ ಪ್ರಮಾಣವಾಗಿರ್ತಕ್ಕಂಥ ರಾಕ್ಷಸರು ಇಲ್ಲಿ ಬೆಳ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದರೆ, ಕೃತಯುಗದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಅವ್ರದ್ದೇ ಒಂದು ಲೋಕ ಇರೋದಂತೆ, ರಾಕ್ಷಸರದೊಂದು ಲೋಕ, ದೇವತೆಗಳದೊಂದು ಲೋಕ, ಭೂಲೋಕ ಹೀಗಿರೋದಂತೆ. ಹಾಗಾಗಿ ಭಗವಂತ ಏನು ಮಾಡೋಣಂತೆ, ನೇರವಾಗಿ ತಾನೇ ಅವತಾರ ಮಾಡಿ ಬಂದು ಆ ರಾಕ್ಷಸರನ್ನು ಸಂಹಾರ ಮಾಡೋಣಂತೆ. ಈ ತ್ರೇತಾಯುಗ ಬರೋ ಅಷ್ಟೊತ್ತಿಗೆ ಏನಾಗೋಯ್ತು ಅಂತಂದರೆ, ದೇವತೆಗಳು ರಾಕ್ಷಸರು ಇಬ್ಬರು ಕೂಡ ಬೇರೆ ಬೇರೆ ಕಾಂಟಿನೆಂಟಲ್ಲಿ, ಅಂದರೆ ಬೇರೆ ಬೇರೆ ಭೂಭಾಗಗಳಲ್ಲಿ ಭೂಮಿ ಮೇಲೆ ಉತ್ಪತ್ತಿ ಆಗಿಬಿಟ್ಟಿದ್ದಾರಂತೆ. ಇವಾಗ ಅವ್ರನ್ನ ಸಂಹಾರ ಮಾಡಬೇಕು. ಸತ್ವಗುಣಕ್ಕೆ ಪ್ರಧಾನವಾಗಿರ್ತಕ್ಕಂಥವನು ವಿಭೀಷಣ, ಸತ್ವಗುಣಕ್ಕೆ ಪ್ರಧಾನವಾಗಿರ್ತಕ್ಕಂಥವನು. ರಜೋಗುಣಕ್ಕೆ ಪ್ರಧಾನವಾಗಿರ್ತಕ್ಕಂಥವನು ರಾವಣ. ತಮೋಗುಣಕ್ಕೆ ಪ್ರಧಾನವಾಗಿರ್ತಕ್ಕಂಥವನು ಕುಂಭಕರ್ಣ. ಅದಕ್ಕೆ ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾರೆ ನೋಡಿ. ಇವ್ರು 3 ಜನ ಏನು ಮಾಡ್ತಾರೆ, ಕೈಕಸಿ ಮಕ್ಕಳು ಇವ್ರು 3 ಜನನೂ ಕೂಡ ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ. ಬ್ರಹ್ಮನ ಕುರಿತು ತಪಸ್ ಮಾಡಿಬಿಟ್ಟು ಅಜೇಯರಾಗಿರಬೇಕು ಮತ್ತು ಅಮರರಾಗಿರಬೇಕು ಅಂತಕ್ಕಂಥದ್ದು ಅವರು ವರ ಪ್ರದಾನ ಮಾಡ್ಕೋಬೇಕಾಗಿರ್ತಕ್ಕಂಥ ಉದ್ದೇಶ. ಈ ಬ್ರಹ್ಮ ಇನ್ನೇನು ಪ್ರತ್ಯಕ್ಷ ಆಗ್ತಾನೆ ಅನ್ನೋ ಅಷ್ಟೊತ್ತಿಗೆ ದೇವತೆಗಳೆಲ್ಲ ಹೋಗ್ಬಿಟ್ಟು ಸರಸ್ವತಿನ ಬೇಡ್ಕೊಂಡ್ರಂತೆ, ಅಮ್ಮ ವಿದ್ಯಾಕಾರಿಣಿ ನೀನು, ಆಮೇಲೆ ವಾಕ್ಗೆ ಅಧಿಪತಿ ನೀನು, ಏನನ್ನ ಮಾಡಿ ಅವ್ರು ಆ ವರಗಳನ್ನು ಕೇಳಿದಿರ ನೀನು ಇದು ಮಾಡಮ್ಮ ಅಂತ ಹೇಳ್ಬಿಟ್ಟು. ಆವಾಗ ಸರಸ್ವತಿ ಏನು ಮಾಡದಂತೆ, 3 ಜನರ ನಾಲಿಗೆಗಳ ಮೇಲೆ ಆ ಸರಸ್ವತಿಯ ಒಂದು ಪ್ರಭಾವ ಅಂತಕ್ಕಂಥದ್ದು ಉಂಟಾಯ್ತಂತೆ. ಆದರೆ ವಿಭೀಷಣ ಮೊದಲಿನಿಂದನೂ ಧರ್ಮಾತ್ಮ. ಹಾಗಾಗಿ ಬ್ರಹ್ಮ ಪ್ರತ್ಯಕ್ಷ ಆಗಿಬಿಟ್ಟು ನಿನಗೇನು ವರ ಬೇಕು ಅಂತ ವಿಭೀಷಣನ ಕೇಳಿದಾಗ ವಿಭೀಷಣ ಕೇಳಿದಂತೆ, ನನ್ನ ಬುದ್ಧಿ ಯಾವತ್ತೂ ಕೂಡ ಧರ್ಮ ಮಾರ್ಗದಲ್ಲೇ ಇರಬೇಕು. ಧರ್ಮ ಮಾರ್ಗ ಅಂದರೆ ನ್ಯಾಯ ಮಾರ್ಗನ ಬಿಟ್ಟು ನಾನು ಆ ಕಡೆಗೆ ಈ ಕಡೆ ಎಲ್ಲೂ ಕೂಡ ಯೋಚನೆ ಮಾಡಬಾರ್ದು. ನನ್ನ ಜೀವನ ಆ ಥರ ಇರೋ ಥರ ವರ ಕೊಡು ಅಂತ ಹೇಳಿದ್ನು. ಬ್ರಹ್ಮ ಸಂತೋಷದಿಂದ ತಥಾಸ್ತು ಅಂತ ಹೇಳಿದ್ನು. ಇನ್ನು ರಾವಣನ ಕೇಳಿದ್ರೆ, ರಾವಣ ಏನಾಗಿರುತ್ತೆ ಅಂದರೆ ನಂದಿ ಶಾಪ ಕೊಟ್ಟಿರ್ತಾನೆ. ಈ ಕೈಲಾಸ ಪರ್ವತ ಎತ್ತಕ್ಕೆ ಹೋಗಿರ್ತಾನಲ್ಲ, ಆವಾಗ ನಂದಿಯನ್ನು ಏನು ಮಾಡ್ತಾನೆ ಅಂದರೆ ಕೋತಿ ಅಂತ ಬೈದ್ಬಿಡ್ತಾನೆ ನಂದಿನ. ಯಾರು? ರಾವಣ. ನಂದಿ ಕೋಪ ಬಂದ್ಬಿಟ್ಟು ಹೇಳ್ತಾನೆ, ಆ ಕೋತಿಗಳು ಮತ್ತು ಮನುಷ್ಯರಿಂದಾನೇ ನಿನಗೆ ಸಾವಾಗಲಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟಿರ್ತಾನೆ. ಅದು ರಾವಣನಿಗೆ ತಲೆನಲ್ಲಿರುತ್ತೆ. ಬ್ರಹ್ಮ ಪ್ರತ್ಯಕ್ಷ ಆದಾಗ ಇನ್ನು ಕೋತಿಯಿಂದನೂ ನಮಗೆ ಮರಣ ಬರೋದು ಬೇಡ, ಮನುಷ್ಯರಿಂದನೂ ಮರಣ ಬರೋದು ಬೇಡ ಅಂತ ಕೇಳಿಬಿಟ್ರೆ ಅದೇನಾಗುತ್ತೆ, ಒಂಥರ ಏನೋ ಹೆದರ್ಕೊಂಡಂಗಾಗುತ್ತೆ, ನಂದಿ ಮುಂದೆ ತಲೆ ಬಗ್ಗಿಸ್ದಂಗೆ ಆಗುತ್ತೆ. ನಾನು ಹಂಗೆ ಬಗ್ಗಿಸ್ಬಾರ್ದು ಅಂತಕ್ಕಂಥ ಅಹಂಕಾರ ರಾವಣನಿಗೆ. ಬ್ರಹ್ಮ ವರ ಕೇಳಿದಾಗ ಹೇಳ್ತಾನೆ, ಕೋತಿಗಳಿಂದ ಮನುಷ್ಯರಿಂದ ಬಿಟ್ಟು ಇನ್ಯಾರಿಂದನೂ ನನಗೆ ಸಾವು ಬರಬಾರ್ದು, ಆ ಥರದ ವರನ್ನ ಕೊಡು, ಅಜೇಯನಾಗಿರ್ಬೇಕು ನಾನು ಅಂತ ಕೇಳ್ಕೊಂಡ್ಬಿಡ್ತಾನೆ. ಆಯಿತು ತಥಾಸ್ತು ಅಂತ ಬಿಟ್ಟು ಬ್ರಹ್ಮ ಕೊಟ್ಬಿಡ್ತಾನೆ. ಹಾಗಾಗಿ ಕೋತಿಗಳಿಂದ ಮನುಷ್ಯರಿಂದ ಸಾವು ಬರಬೇಕು. ಇನ್ನು ಇವನನ್ನ ಕುಂಭಕರ್ಣನ ಕೇಳ್ಕೊಂಡಾಗ ಕುಂಭಕರ್ಣ ಏನು ಮಾಡ್ತಾನೆ, ಅವನು 6 ತಿಂಗಳು ಅಂದರೆ ಅಜೇಯನಾಗಿರಬೇಕು ಅಂತ ಕೇಳೋದಕ್ಕೆ ಹೋಗ್ಬಿಟ್ಟು 6 ತಿಂಗಳು ನಿದ್ದೆ ಮಾಡಬೇಕು ಅಂತ ಕೇಳ್ಬಿಡ್ತಾನೆ. ಹಾಗಾಗಿ 6 ತಿಂಗಳು ನೀನು ನಿದ್ದೆ ಮಾಡೋ, 6 ತಿಂಗಳು ಎಚ್ಚರಿಕೆಯಾಗಿರೋ, ಇದೇ ನಿಂಗೆ ಕೊಟ್ಟಿರ್ತಕ್ಕಂಥ ವರ ಹೋಗು ಅಂದರೆ ತಮೋಗುಣ ಪ್ರಧಾನವಾಗಿರ್ತಕ್ಕಂಥ ರಾಕ್ಷಸ. ಹೀಗೆ ರಾಕ್ಷಸರ ಅವತಾರ ಆಗಿಬಿಟ್ಟಿದೆ. ಹೇ ಮಹಾವಿಷ್ಣು, ನೀನು ಬಿಟ್ಟರೆ ನಮಗೆ ದಿಕ್ಕಿಲ್ಲ, ಹಾಗಾಗಿ ನೀನೇ ನಮಗೆ ವರನ್ನ ಕೊಡಬೇಕು ಅಂತ ಪರಮಾತ್ಮನಿಗೆ ಗೊತ್ತು. ಯಾಕೆಂದರೆ ಜಯ ವಿಜಯರು ಶಾಪವಶಾತ್ತಿಂದ ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶಿಪರಾಗಿ ಹುಟ್ಟಿರ್ತಾರೆ. 2ನೇ ಜನ್ಮದಲ್ಲಿ ರಾವಣ ಕುಂಭಕರ್ಣ ಆಗಿ ಹುಟ್ಟಿರ್ತಾರೆ. ಈ ಶಾಪ ಬಂದಾಗ, ಸನಕಾದಿಗಳ ಶಾಪ ಬಂದಾಗ, ಮೊದಲನೇ ಜನ್ಮದಲ್ಲಿ ನಾನು ಬಂದು ನಿನಗೆ ಶಾಪ ವಿಮೋಚನೆ ಮಾಡಿಸ್ತೀನಿ ಅಂತ ಆದಿಶೇಷ ಆಶ್ವಾಸನೆ ಕೊಟ್ಟಿದ್ದಂತೆ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ. ಯಾವುದೋ ಒಬ್ಬರದ್ದು ಹೆಲ್ಪ್ ಬೇಕಲ್ವ ದಾಟಿಸೋದಕ್ಕೆ. ಅದಕ್ಕೆ ಆದಿಶೇಷ ಏನಾಗಿ ಬಂದ, ಪ್ರಹ್ಲಾದ ಆಗಿ ಬಂದ ಅವನನ್ನು ದಾಟಿಸೋದಕ್ಕೆ. 2ನೇ ಜನ್ಮದಲ್ಲಿ ತಾಯಿ ಯಾವತ್ತಾದ್ರೂ ಕೂಡ ತಾಯಿನೇ, ಆ ತಾಯಿ ಕರುಳು, ಆ ಮಹಾಲಕ್ಷ್ಮಿ ಹೇಳದಂತೆ, ನಾನು ಬಂದು ನಿನಗೆ ಆ ಜನ್ಮದಲ್ಲಿ ಜನ್ಮನ ಸಮಾಪ್ತಿ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು. 3ನೇ ಜನ್ಮದಲ್ಲಿ ಆ ಕೈಯಲ್ಲಿರ್ತಕ್ಕಂಥ ಚಕ್ರ ಹೇಳ್ತಂತೆ, ನಾನು ಬಂದು ನಿಮಗೆ ಈ ಜನ್ಮದಿಂದ ಬೇಗ ಮುಕ್ತಿ ಆಗೋ ಥರ ನಾನು ಇದು ಮಾಡ್ತೀನಿ ಅಂತ. ಅದಕ್ಕೆ ಯಾರೋ ಶಿಶುಪಾಲ ದಂತವಕ್ರ ಚಕ್ರಾಯುಧದಿಂದ ಕತ್ತರಿಸಲ್ಪಟ್ರು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನೋಡಪ್ಪ, ಈ ಥರ ರಾಕ್ಷಸರ ಅವತಾರ ಆಗೋಗ್ಬಿಟ್ಟಿದೆ. ಈ ಭಾರತದಲ್ಲಿ ಜನಸ್ಥಾನ ಅಂತ ಕರೀತಾರೆ. ಗುಜರಾತು, ಮಧ್ಯಪ್ರದೇಶ, ಒರಿಸ್ಸಾ ಇಲ್ಲಿವರೆಗೂ ಕೂಡ ಜನಸ್ಥಾನ, ದಕ್ಷಿಣ ಭೂಮಿ ಇದೆಯಲ್ಲ, ದಕ್ಕನ್ ಪ್ರಸ್ಥಭೂಮಿ, ಅದನ್ನು ಜನಸ್ಥಾನ ಅಂತ ಕರೀತಾ ಇರ್ತಾರೆ. ಋಷಿಮುನಿಗಳು ತಪಸ್ ಮಾಡಿಕೊಂಡು ಶಾಂತಿಯಿಂದ ಜೀವನ ಮಾಡ್ತಾ ಇದ್ರೆ, ಈ ರಾವಣನ ಅನುಚರರು ರಾಕ್ಷಸರೆಲ್ಲ ಏನು ಮಾಡ್ತಾರೆ, ಆ ಜನಸ್ಥಾನದವರೆಗೂ ಕೂಡ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ. ಭೂಭಾಗನ ಆಕ್ರಮಿಸ್ಕೊಂಡು ಅಲ್ಲಿರ್ತಕ್ಕಂಥ ಜನಗಳಿಗೆ, ಋಷಿಮುನಿಗಳಿಗೆ ತೊಂದರೆ ಅಂತಕ್ಕಂಥದ್ದನ್ನು ಕೊಡ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಅವರೆಲ್ಲ ಹೋಗಿ ಕೇಳ್ಕೊತಾರೆ, ಅಪ್ಪ ಏನನ್ನ ಮಾಡಿ ನಮಗೆ ಸಹಾಯ ಮಾಡು, ಅವತಾರ ಮಾಡಿ ಇವ್ರನ್ನೆಲ್ಲ ವಧಿಸು ಅಂತ ಹೇಳ್ಬಿಟ್ಟು. ಆವಾಗ ಮಹಾವಿಷ್ಣು ಹೇಳ್ತಾನೆ, ನೋಡಿ ನೀವೆಲ್ಲ, ಅವನು ಏನಂತ ವರ ಕೇಳ್ಕೊಂಡಿದ್ದಾನೆ, ಮನುಷ್ಯರಿಂದ ವಾನರರಿಂದ ಮಾತ್ರ ಸಾವು ಬರಬಾರ್ದು ಅಂತ ಕೇಳ್ಕೊಂಡಿದ್ದಾನೆ. ನೀವೆಲ್ಲ ಕೂಡ ನಿಮ್ಮ ಅಂಶದಿಂದ
ವಾನರರನ್ನ ಪ್ರಭವಿಸ್ರಿ ಅಂತ ಹೇಳ್ಬಿಟ್ಟು, ಸೂರ್ಯನಿಂದ, ಇಂದ್ರನಿಂದ, ಈ ಥರ ಅಗ್ನಿಯಿಂದ, ಒಂದೊಂದು ದೇವತೆಗಳಿಂದನೂ ಕೂಡ ವಾನರರು ಅಂತಕ್ಕಂಥವ್ರು ಬೇರೆ 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 ಹುಟ್ಟಿ ಬರ್ತಾರೆ. ಎಲ್ಲ ಪೋಸ್ಟಿಂಗ್ಸ್ ಆಗೋಗ್ಬಿಡುತ್ತೆ. ಕಡೆಗೆ ರಾಮ ಮಹಾವಿಷ್ಣು ಹೇಳ್ತಾನೆ, ಸಾಕ್ಷಾತ್ ನಾನೇ ದಶರಥನ ಮಗನಾಗಿ ರಾಮನಾಗಿ ನರನಾಗಿ ಅವತಾರ ಮಾಡಿ ಬರ್ತೀನಿ ಅಂತೇಳ್ಬಿಟ್ಟು. ಎಲ್ಲೂ ಕೂಡ ನೋಡಿ, ರಾಮಾವತಾರದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಭಗವಂತನ ಯಾವುದೇ ವಿಭೂತಿಗಳು ಅಲ್ಲಿ ಹೊರಗಡೆ ಹಾಕ್ಕೊಳ್ಳೋದಿಲ್ಲ. ನಾನು ಭಗವಂತ ಅಂತ ಎಲ್ಲೂ ತೋರಿಸ್ಕೊಳೋದಿಲ್ಲ ರಾಮ. ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಹೆಂಗೆ ಜೀವನ ಮಾಡ್ತಾನೋ ಆದಿಯಿಂದ ಅಂತ್ಯದವರೆಗೂ ಕೂಡ ಮನುಷ್ಯನಂತೇನೇ ಜೀವನ ಮಾಡಿ ತೋರಿಸ್ತಾನೆ ಭಗವಂತ. ಯಾಕೆಂದರೆ ಎಲ್ಲನ್ನ ತನ್ನ ವಿಭೂತಿಯನ್ನ, ತನ್ನ ಒಂದು ಐಶ್ವರ್ಯನ್ನ, ತನ್ನ ಮಹಿಮೆಯನ್ನ ತೋರ್ಕೊಂಬಿಟ್ರೆ ರಾವಣ ಸಾಯೋದಿಲ್ಲ. ಯಾಕೆಂದರೆ ರಾವಣನಿಗೆ ವರ ಏನು, ಮನುಷ್ಯರಿಂದ ಮಾತ್ರ ಸಾವು ಬರಬೇಕು ಅಂತ. ಹಾಗಾಗಿ ಕೇವಲ ಮನುಷ್ಯನಾಗಿ ಬದುಕಬೇಕು ರಾಮ. ಹಾಗಾಗಿ ನಾನು ದಶರಥನ ಮಗನಾಗಿ ರಾಮನಾಗಿ ಅವತಾರ ಮಾಡಿ ಬರ್ತೀನಿ. ಆಮೇಲೆ ನನ್ನ ತಮ್ಮಂದಿರಾಗಿ ಆದಿಶೇಷ, ಶಂಖ, ಚಕ್ರ ಇವರೆಲ್ಲ ಕೂಡ ಹುಟ್ಟಿ ಬರ್ತಾರೆ. ಆದಿಶೇಷ ಯಾರು ಅಂತಂದರೆ ಲಕ್ಷ್ಮಣ, ಶಂಖ ಬಂದು ಶತ್ರುಘ್ನ, ಚಕ್ರ ಬಂದು ಭರತ, ಇವರೆಲ್ಲ ಕೂಡ ಹುಟ್ಟಿ ಬರ್ತಾರೆ ಅಂತ. ಇನ್ನು ಸೀತಾದೇವಿಯಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಹುಟ್ಟಿ ಬರ್ತಾಳೆ. ಈ ಸೀತಾದೇವಿದೆ ಮುಖ್ಯ ಪಾತ್ರ ಇಲ್ಲಿ. ಏನು, ಸೀತಾದೇವಿಯಿಂದಾನೇ ಈ ಯುದ್ಧ ಅಂತಕ್ಕಂಥದ್ದು ನಡೆಯೋದು, ಈ ಒಂದು ಸಂಹಾರ ಕ್ರಿಯೆ ಅಂತಕ್ಕಂಥದ್ದು ನಡೆಯೋದು. ಈ ರಾಮಾಯಣದಲ್ಲೆಲ್ಲ ಕೂಡ ಸ್ತ್ರೀ ಪಾತ್ರ ಜಾಸ್ತಿ. ಯಾಕೆಂತಂದರೆ ಕೈಕೇಯಿ ವರ, ಮಂಥರೆ ಕುಟಿಲತೆ, ಇವೆಲ್ಲ ಕೂಡ. ಆಮೇಲೆ ಶೂರ್ಪಣಕಿಯ ಒಂದು ಕುತಂತ್ರ, ಈ ಥರ ಎಲ್ಲ ಲೇಡೀಸೇ ನೋಡಿ. ಅಂದರೆ ಬೈಕೋಬೇಡಿ, ಯಾರು ಹೆಣ್ಮಕ್ಳು ಬೈಕೋಬೇಡಿ, ಎಲ್ಲ ಹೆಣ್ಮಕ್ಳಿಂದಾನೇ ಇದು ಪೂರ್ತಿ ರಾಮಾಯಣ ಅಂತಕ್ಕಂಥದ್ದು ನಡೀತು ಅಂತ ಹೇಳ್ಬಿಟ್ಟು. ನಾವು ಆದಿಯಿಂದ ಅಂತ್ಯದವರೆಗೂ ನೋಡಿದ್ರು ಕೂಡ ಬರೀ ಎಲ್ಲ ಅವ್ರದ್ದೇ ಬರುತ್ತೆ. ಹಾಗಾಗಿ ಹೀಗೆ ಅವತಾರ ಅಂತಕ್ಕಂಥದ್ದು ಆಗುತ್ತೆ. ಎಲ್ಲ ಆಗೋಗುತ್ತೆ, ಪೋಸ್ಟಿಂಗ್ಸ್ ಎಲ್ಲ ಆಗೋಗುತ್ತೆ, ಎಲ್ಲರೂ ಹೊರಟೋಗಿರ್ತಾರೆ. ಎಲ್ಲರೂ ಹೊರಟೋದ್ರೆ ಈಶ್ವರ ಕೈ ಕಟ್ಕೊಂಡು ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಂತೆ. ಮಹಾವಿಷ್ಣು ಕೇಳದಂತೆ, ಯಾಕಪ್ಪ ಈ ಥರ ಕಣ್ಣೀರು ಹಾಕ್ತಾ ಇದೆಯಾ, ಏನು ಸಮಾಚಾರ ಅಂತೇಳ್ಬಿಟ್ಟು. ಅಲ್ಲಪ್ಪ, ಎಲ್ಲರಿಗೂ ನೀನು ಹಿಂಗಾಗು ಹಂಗಾಗು ಅಂತೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಪೋಸ್ಟಿಂಗ್ ಕೊಟ್ಟೆ, ನನಗೆ ಏನು ಪೋಸ್ಟಿಂಗೇ ಕೊಡಲಿಲ್ವೇ ನೀನು? ನಾನು ಏನೋ ಸೇವೆ ಮಾಡಬೇಕಲ್ವ ನಿನಗೆ, ನನಗೇನನ್ನ ಕೊಡು ಅಂತೇಳ್ಬಿಟ್ಟು. ಆವಾಗ ಮಹಾವಿಷ್ಣು ಹೇಳದಂತೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ, ಶಿವಶ್ಚ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ, ಯಥಾ ಶಿವಮಯೋ ವಿಷ್ಣು ಏವಂ ವಿಷ್ಣುಮಯ ಶಿವ, ಯಥಾಂತರಂ ನ ಪಶ್ಯಾಮಿ ತಥಾಮೇ ಸ್ವಸ್ತಿರಾಯುಷಿ ಅಂತ ಹೇಳ್ಬಿಟ್ಟು. ನಿನ್ನ ಹೃದಯದಲ್ಲಿ ನಾನಿದ್ದೀನಿ, ನನ್ನ ಹೃದಯದಲ್ಲಿ ನೀನಿದ್ದೀಯ. ಯಾಕೆಂದರೆ ಒಂದೇ ಮುಕುಂದ ಪ್ರಿಯಂ ಅಂತ ಕರಿತೀವಿ ನಾವು. ಈಶ್ವರನನ್ನು ಸ್ತೋತ್ರ ಮಾಡಬೇಕಾದ್ರೆ ಒಂದೇ ಮುಕುಂದ ಪ್ರಿಯಂ ಅಂತ, ಅಂದರೆ ಶ್ರೀಕೃಷ್ಣನಿಗೆ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರತಕ್ಕಂಥವನು ಈಶ್ವರ. ನಿನಗೂ ನನಗೂ ಭೇದ ಇಲ್ಲಪ್ಪ, ನಾನು ನೀನು ಒಂದೇ ಶಕ್ತಿಯ ಎರಡು ರೂಪಗಳು. ಹಾಗಾಗಿ ನಿನಗೆ ನಾನು ಏನು ಪೋಸ್ಟಿಂಗ್ ಕೊಡಲಿ ಅಂತ ಮಹಾವಿಷ್ಣು ಹೇಳೋದು. ಆವಾಗ ಈಶ್ವರ, ಇಲ್ಲ, ನನಗೆ ಏನನ್ನ ಒಂದು ಕೊಡಬೇಕು, ನಾನು ಏನನ್ನ ಒಂದು ಪಾತ್ರ ವಹಿಸಿ ಈ ಒಂದು ನಿನ್ನ ಒಂದು ಸೇವಾ ಕಾರ್ಯದಲ್ಲಿ ನಾನು ತೊಡಗಬೇಕು ಅಂತ ಹೇಳ್ಬಿಟ್ಟು. ಆವಾಗ ಮಹಾವಿಷ್ಣು ಹೇಳದಂತೆ, ಹಾಗಾದರೆ ನೀನೇ ಯಾವ ಬೇಕೋ ಆ ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೋ ಅಂತ ಹೇಳ್ಬಿಟ್ಟು. ಈಶ್ವರಕ್ಕೆ ಬಹಳ ಖುಷಿ ಆಗೋಯ್ತಂತೆ. ಈ ಪೋಸ್ಟ್ ನಾನು ಹಾಗಾದ್ರೆ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಏನೋ ಒಂದು ವಾನರನಾಗಿ ಹುಟ್ಟಬೇಕು. ಆವಾಗ ಈಶ್ವರ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಪೋಸ್ಟ್ ಯಾವುದು ಅಂತಂದರೆ ಹನುಮಂತನ ಪೋಸ್ಟ್. ಹನುಮಂತನಾಗಿ ಅವತಾರ ಮಾಡಿ ಬರ್ತಾನೆ. ಪಾರ್ವತಿ ಗಲಾಟೆ ಮಾಡದ್ಲಂತೆ, ನನ್ನನ್ನು ಕರ್ಕೊಂದಿರೋ ನೀನು ಹೋದರೆ ಹೆಂಗೆ, ನಾನು ಏನೋ ಒಂದು ನಿನಗೆ ಸಹಾಯ ಮಾಡಬೇಕು. ಯಾಕೆಂತಂದರೆ ನೆರಳಿನಂತೆ ಗಂಡನಿಗೆ ಹೆಂಗಿರಬೇಕು ಹೆಂಡತಿ ಅಂತಂದರೆ ನೆರಳಿನಂತೆ ಇರಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾನು ನೆರಳಿನಂತೆ ನಿನಗೆ ಬರಬೇಕು, ನಾನೇನನ್ನ ನೋಡು, ನಾನು ಮಾಡ್ತಾ ಇರ್ತಕ್ಕಂಥದ್ದೇ ರಾಮನ ಕಾರ್ಯ. ಹಾಗಾಗಿ ನಿನ್ನನ್ನು ಕರ್ಕೊಂಡು ಹೋದರೆ ನನ್ನ ಕೆಲಸ ಆಗೋದಿಲ್ಲ. ನಾನು ಎಲ್ಲೆಲ್ಲ ಹೋಗ್ತಾ ಇರ್ತೀನಿ, ಏನೇನೋ ಕೆಲಸ ಮಾಡ್ತಾ ಇರ್ತೀನಿ, ನಿನ್ನನ್ನು ಯಾವಾಗಲೂ ಜೊತೆಲಿ ಇಟ್ಕೊಂಡು ನಾನು ಓಡಾಡೋಕ್ಕಾಗೋದಿಲ್ಲ, ನೀನು ಬರಬೇಡ ಅಂತ ಹೇಳೋದು. ನೀನು ಎಲ್ಲವನ್ನ ಹೋಗಲಿ, ನನ್ನನ್ನು ಎಡಬಿಡ್ದಿರ ನಿನ್ನ ಜೊತೆನಲ್ಲಿ, ಯಾಕೆಂದ್ರೆ ಅರ್ಧಾಂಗಿ ನಾನು ಅಲ್ವಾ. ಯಾರಿಗೆ ಈಶ್ವರನಿಗೆ ಅರ್ಧ ಭಾಗ ಇರತಕ್ಕಂಥವಳು, ಅರ್ಧನಾರೀಶ್ವರ. ಹಾಗಾಗಿ ನೀನು ನನ್ನನ್ನು ಕರ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು. ಆವಾಗ ಈಶ್ವರ ಹೇಳದಂತೆ, ಹಾಗಾದರೆ ನೀನು ನನ್ನ ಬಾಲ ಆಗು ಅಂತ ಹೇಳ್ಬಿಟ್ಟು. ಏನಾಗೋ ಬಾಲ ಆಗು. ನೋಡಿ, ಆಂಜನೇಯನ ಬಾಲ ಅಂದರೆ ಸಾಮಾನ್ಯ ಅನ್ಕೋಬೇಡಿ, ಸಾಕ್ಷಾತ್ ಆದಿಪರಾಶಕ್ತಿ ಮಹಾಕಾಳಿ. ಅದಕ್ಕೋಸ್ಕರ ಆ ಬಾಲ ಮಾಡಿರ್ತಕ್ಕಂಥ ಅವಘಡಗಳು, ಆಮೇಲೆ ಸಾಹಸ ಕಾರ್ಯಗಳು ಅಷ್ಟಿಷ್ಟಲ್ಲ ಆಂಜನೇಯಂದು. ಹಾಗಾಗಿ ಬಾಲ ಆದ್ಲಂತೆ. ಆಯಿತು ಅಂತ ಹೇಳ್ಬಿಟ್ಟದು. ಆವಾಗ ಈಶ್ವರ ಆಂಜನೇಯನಾಗಿ, ಪಾರ್ವತೀ ದೇವಿ ಆಂಜನೇಯನ ಬಾಲ ಆಗಿ ಹುಟ್ಟಿ ಬಂದಂತೆ. ವಾಯುಕುಮಾರ ಅಂತ ಕರೀತಾರೆ. ವಾಯುಕುಮಾರ ಅಂದರೆ ವಾಯುವಿನ ಮಗ ಅಂತ ಅರ್ಥ ಅಲ್ಲ, ನಾವು ಅದನ್ನು ತಪ್ಪು ತಿಳ್ಕೊತೀವಿ.
ವಾಯುವಿನ ವರಪ್ರಸಾದಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಅಂಜನಾದೇವಿ ಕೇಸರಿ ಅಂತಕ್ಕಂಥವ್ರು ಇರ್ತಾರೆ. ಆ ಅಂಜನಾದೇವಿ ಕೇಸರಿ ಅಂತಕ್ಕಂಥವ್ರು ವಾನರ ವೀರ ಮತ್ತು ಆತನ ಪತ್ನಿ. ಇವರೇನು ಮಾಡ್ತಾರೆ, ಮಕ್ಕಳಿಗಾಗಿ ಒಳ್ಳೆ ಸತ್ಪುತ್ರ ಸಂತಾನ ಬೇಕು ಅಂತ ಹೇಳ್ಬಿಟ್ಟು ವಾಯುದೇವರನ್ನ ಕುರಿತು ಆರಾಧನೆ ಮಾಡ್ತಾ ಇರ್ತಾರೆ. ಆವಾಗ ವಾಯು ವರಪ್ರಸಾದದಿಂದ ಹುಟ್ಟಿದವನಾಗಿರೋದ್ರಿಂದ ಕೇಸರಿ, ಅವ್ರ ತಂದೆ ಹೆಸರು ಕೇಸರಿ ಮತ್ತು ತಾಯಿ ಹೆಸರು ಅಂಜನಾದೇವಿ, ಇವ್ರಿಗೆ ಹುಟ್ಟಿರೋದ್ರಿಂದ ಮತ್ತು ವಾಯುವಿನ ಪ್ರಸಾದದಿಂದ ಹುಟ್ಟಿರೋದ್ರಿಂದ ಅವನನ್ನು ವಾಯುಕುಮಾರ ಅಂತ ಕರೀತಾರೆ. ಅಂದರೆ ಮಗ ಅಂತ ತಿಳ್ಕೊಬಾರ್ದು, ಅಂದರೆ ಔರಸ ಪುತ್ರ ಅಂತ ತಿಳ್ಕೊಬಾರ್ದು ಅಂತ ಇದೊಂದು ಮನವಿ. ಆಮೇಲೆ ಈ ಥರ ಈ ರಾಮಾಯಣದಲ್ಲಿ ಈ ಥರದ ಒಂದು ಪಾತ್ರಗಳು ಎಲ್ಲ ಕೂಡ ಹವಣಿಸ್ಕೊಡುತ್ತೆ. ಇನ್ನು ಉಳಿದ ಕಥೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಕೈಕೇಯಿ ವರ ಕೇಳ್ತಾಳೆ, ಮಂಥರೆಯ ಒಂದು ಕುಟಿಲ ಇದರಿಂದ ದಶರಥ ಅನಿವಾರ್ಯವಾಗಿ 14 ವರ್ಷ ವನವಾಸ ಕಳಿಸ್ಬೇಕಾಗತ್ತೆ ರಾಮನಿಗೆ. ರಾಮ, ಸೀತೆ, ಲಕ್ಷ್ಮಣ ಎಲ್ಲ ಕೂಡ ದಂಡಕಾವನಕ್ಕೆ ಬಂದಿರ್ತಾರೆ. ಇನ್ನೇನು 14 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಇನ್ನು 1 ವರ್ಷ ಇರುತ್ತೆ. ಎಷ್ಟಿರುತ್ತೆ? ಕೇವಲ 1 ವರ್ಷ ಇರುತ್ತೆ. ಇನ್ನು 1 ವರ್ಷ ಕಳೆದ್ಬಿಟ್ಟಿದ್ರೆ 14 ವರ್ಷ ಸಮಾಪ್ತಿ ಆಗೋಗ್ತಾ ಇತ್ತು. ಅಷ್ಟೊತ್ತಿಗೆ ಅವರು ಹೊರಟು ಬಿಡಬೇಕಾಗಿತ್ತು, ಏನು ಮತ್ತೆ ಅಯೋಧ್ಯೆಗೆ ಪುನಃ ಪ್ರಯಾಣ ಮಾಡಬೇಕಾಗಿತ್ತು. ಅಷ್ಟರೊಳಗೆ ಏನಾಗುತ್ತೆ, ಈ ಏನು ಶೂರ್ಪನಖ ಅಂತ ಹೇಳಿ. ಶೂರ್ಪ ಅಂತಂದ್ರೆ ಸಂಸ್ಕೃತದಲ್ಲಿ ಏನು ಅಂದರೆ ಮರ, ಕೆರೆ ಮರ, ನಾವು ನೋಡಿದೀವಲ್ಲ. ಶೂರ್ಪ ನಖ ಅಂದರೆ ಉಗುರು. ಅವಳು ಉಗುರುಗಳು ಹೆಂಗಿತ್ತಂತೆ ಅಂದರೆ ಕೇರ ಮರಗಳಿದ್ದಂಗಿತ್ತಂತ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಉಗುರುಗಳನ್ನೋಳು ಆ ಶೂರ್ಪನಖ. ಅವಳೇನು ಮಾಡ್ತಾಳೆ, ರಾಮನ ಮೇಲೆ ವ್ಯಾಮೋಹ ಇಟ್ಕೊಂಡು, ಅವಳಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಗಂಡ ಇರ್ತಾನೆ, ಆದರೂ ಕೂಡ ವ್ಯಾಮೋಹ ಇಟ್ಕೊಂಡು ರಾಮನನ್ನು ಪತಿಯಾಗಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳು ಪ್ರಯತ್ನವನ್ನು ಪಡ್ತಾಳೆ. ರಾಮ ಆಗಲ್ಲ ಅಂದಿದ್ದಕ್ಕೆ ಲಕ್ಷ್ಮಣನ ಹತ್ರಕ್ಕೆ ಹೋಗ್ತಾಳೆ. ಲಕ್ಷ್ಮಣನೂ ಆಗಲ್ಲ ಅಂದಿದ್ದಕ್ಕೆ ಸೀತೆ ಇರೋದ್ರಿಂದಾನೇ ಹೀಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೀತೆಯನ್ನು ತಿಂದು ಹಾಕ್ತೀನಿ ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾಳೆ. ಆವಾಗ ಅನಿವಾರ್ಯವಾಗಿ ಏನು ಮಾಡುತ್ತೆ, ಲಕ್ಷ್ಮಣ ಏನು ಮಾಡ್ತಾನೆ, ಅವಳ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸ್ಬಿಡ್ತಾನೆ. ಅವಳು ಹೋಗಿ ಏನು ಮಾಡ್ತಾಳೆ, ರಾವಣನಿಗೆ ಇವಳು ದಾಯಾದಿ, ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರ ಮಕ್ಕಳು. ರಾವಣನಿಗೆ ಹೋಗ್ಬಿಟ್ಟು ಹೇಳ್ತಾಳೆ, ಅಣ್ಣ ನನ್ನ ಕಿವಿ ಮತ್ತು ಮೂಗನ್ನು ಕತ್ತರಿಸ್ಬಿಟ್ಟಿದ್ದಾರೆ, ಇಬ್ಬರು ಮನುಷ್ಯರು ಬಂದಿದ್ದಾರೆ, ನೋಡೋದಕ್ಕೆ ತುಂಬ ಸುಂದರಾಂಗರು, ಅವಳ ಹೆಂಡತಿ ಸೀತೆ ಅಂತ ಹೇಳ್ಬಿಟ್ಟು ಅವಳು ತುಂಬ ಸುಂದರಿ, ಅವಳನ್ನೇನು ನೀನು ತಂದ್ಕೊಂಡಿದ್ದೀಯಾ ಅಂತಂದರೆ ನೀನು ನಿನ್ನ ಪಟ್ಟಮಹಿಷಿಯನ್ನಾಗಿ ಮಾಡ್ಕೋಬೋದು. ಮಂಡೋದ್ರಿ ಅಂತವರೆಲ್ಲ ಯಾವ ಮೂಲೆಗೋ, ಸೀತೆ ಅಷ್ಟು ಸುಂದರಳಾಗಿದ್ದಾಳೆ. ಇಂಥ ಒಂದು ಚಾಡಿ ಮಾತುಗಳನ್ನು ರಾವಣನಿಗೆ ಹೇಳ್ಬಿಡ್ತಾನೆ. ರಾವಣ ಅತ್ಯಂತ ಬಲಶಾಲಿ ಮತ್ತು ನವಗ್ರಹಗಳನ್ನ ದಿಕ್ಪಾಲಕರನ್ನ ಗೆದ್ದಿರ್ತಕ್ಕಂಥ ಅವನು ಅಷ್ಟೊತ್ತಿಗೆ ಗೆದ್ದುಬಿಟ್ಟಿರ್ತಾನೆ. ಒಂದು ತಮಾಷೆಗೆ ಹೇಳ್ತಾರೆ ಏನು ಅಂತಂದರೆ, ನೋಡಿ ಒಳ್ಳೆ ಕೆಲಸನ ಮಾಡಬೇಕಾದ್ರೆ ತಕ್ಷಣ ಮಾಡಿಬಿಡ್ಬೇಕಂತ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ, ಶುಭಸ್ಯ ಶೀಘ್ರಂ ಅಂತ ಹೇಳ್ತಾರೆ. ಶುಭನ ಯಾವತ್ತೂ ಕೂಡ ಬೇಗ ಮಾಡ್ಬೇಕಂತ. ಕೆಟ್ಟದ್ದು ಮಾಡಬೇಕಾಗಿದ್ರೆ ಯೋಚನೆ ಮಾಡಿ ಆಲೋಚಿಂಚಿ ಅಡುಗೆಯಲ್ಲ ಅಂತ. ಅಷ್ಟೊತ್ತಿಗೆ ಎಷ್ಟು ಚಿಂಚಾಕ್ಬಿಡ್ಬೇಕು. ಅದಕ್ಕೆ ಆಲೋಚಿಂಚಿ ಅಡುಗೆಯಲ್ಲ ಅಂತ ಹೇಳ್ಬಿಟ್ಟು ಅಂತ. ಕೆಟ್ಟದ್ದು ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ಬೇಕಂತೆ. ಆದರೆ ಒಳ್ಳೇದು ಮಾಡಬೇಕಾಗಿದ್ರೆ ತಕ್ಷಣ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಆವಾಗ ಈಗ ಅಲ್ಲ ಸುಮ್ಮನೆ ತಮಾಷೆಗೆ ಹೇಳೋ ಮಾತಿದು. ಕಡೆಗೆ ರಾವಣನ ಸಂಹಾರ ಆಗುತ್ತಲ್ಲ, ಆವಾಗ ಲಕ್ಷ್ಮಣನನ್ನು ಕಳಿಸ್ತಾನಂತೆ ರಾಮ. ಹೋಗ್ಬಿಟ್ಟು ಜೀವನದ ಸತ್ಯ ಇದೆ, ರಾಮನ ಹತ್ರ ತಿಳ್ಕೊಂಬ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಲಕ್ಷ್ಮಣ ಬಂದು ಕೇಳ್ತಾನಂತೆ, ನೀನು ಶಿಷ್ಯ, ನನ್ನ ಕಾಲ ಹತ್ರ ನಿಂತ್ಕೊಂಡು ಕೇಳು, ಹೇಳ್ತೀನಿ ಅಂತ ಹೇಳ್ತಾನಂತೆ. ಲಕ್ಷ್ಮಣ ಕೇಳ್ತಾನಂತೆ, ನಮ್ಮಣ್ಣ ಕಳಿಸಿದಾನೆ, ಜೀವನದ ಸತ್ಯ ಇದೆ ಅಂತ ನಿನ್ನ ಹತ್ರ, ಏನು ಬೋಧನೆ ಮಾಡು ಅಂತ ಹೇಳ್ಬಿಟ್ಟು ಅಂತ. ಆವಾಗ ರಾವಣ ಹೇಳೋ ಮಾತು ಏನು ಅಂತಂದರೆ, ಲಕ್ಷ್ಮಣನಿಗೆ ಮಾಡೋ ಉಪದೇಶ ಏನು ಅಂದರೆ, ಒಳ್ಳೆ ಕೆಲಸನ ಬೇಗ ಮಾಡಬೇಕು, ಕೆಟ್ಟದ್ದು ಮಾಡಬೇಕಾದ್ರೆ ಯೋಚನೆ ಮಾಡಿ 4 ಜನರ ಸಲಹೆ ತಗೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಮಾಡೋದಕ್ಕೆ ಹೋಗಬಾರ್ದು. ದುಡುಕಿ ಯಾವತ್ತೂ ಕೂಡ ನೋಡಿ, ರಾಮಾಯಣದಿಂದ ನಾವು ಕಲಿತಕ್ಕಂಥ ಇದೇನು ಅಂದರೆ, ಸಂತೋಷದಲ್ಲಿ ಮಾತು ಕೊಡಬಾರ್ದು. ತುಂಬ ಸಂತೋಷದಲ್ಲಿದ್ದೀವಿ ಅಂತಂದಾಗ ಯಾರಿಗೂ ಮಾತು ಕೊಡೋದಕ್ಕೆ ಹೋಗಬಾರ್ದು. ದುಃಖದಲ್ಲಿ ನಿರ್ಣಯ ತಗೋಬಾರ್ದು. ನಮಗೆ ತುಂಬ ಅಪ್ಸೆಟ್ ಆಗಿದ್ದೀವಿ, ದುಃಖದಲ್ಲಿದ್ದೀವಿ ಅಂದರೆ ನಿರ್ಣಯಗಳನ್ನು ತೊಗೊಳಕ್ಕೆ ಹೋಗಬಾರ್ದು, ಅದು ರಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಆಮೇಲೆ ಕೋಪ ಬಂದಾಗ ಆದಷ್ಟು ಕಂಟ್ರೋಲ್ನಲ್ಲಿರಬೇಕು. ಇವು 3 ಉದಾಹರಣೆ ನಮಗೆ ರಾಮಾಯಣದಲ್ಲಿ ಸಿಗುತ್ತೆ. ಒಂದೇನು ಅಂದರೆ, ದಶರಥನಿಗೆ ತುಂಬ ಸಂತೋಷ ಆಗಿರುತ್ತೆ, ಯಾಕೆಂದರೆ ದೇವತೆಗಳ ಮೇಲೆ ಯುದ್ಧ ಗೆದ್ದಿರ್ತಾನೆ, ಸಂತೋಷ ಆಗಿರುತ್ತೆ. ಕೈಕೇಯಿ ಸಹಾಯ ಮಾಡಿರ್ತಾಳೆ, ಕೈಕೇಯಿಗೆ 2 ವರ ಕೊಟ್ಬಿಡ್ತಾನೆ. ನೀನು ಏನನ್ನ ಕೇಳ್ಕೊ ಕೊಡ್ತೀನಿ ಅಂತೇಳ್ಬಿಟ್ಟು, ಏನು ನಾನೇ ಕೊಡ್ತೀನಿ ತಗೋ ಅಂತೇಳ್ಬಿಟ್ಟು ಏನೋ ಒಂದು ಕೊಟ್ಬಿಟ್ಟಿದ್ರೆ ಆಗಿರೋದು. ಆದರೆ ನೀನೇನು ಕೇಳಿದ್ರು ಕೊಡ್ತೀನಿ ಅಂತಕ್ಕಂಥ ವರನ್ನ ಕೊಟ್ಬಿಡ್ತಾನೆ. ಇದು ಸಂತೋಷದಲ್ಲಿ ಕೊಟ್ಟಿರ್ತಕ್ಕಂಥ ವರ. ದುಃಖದಲ್ಲಿ ನಿರ್ಣಯಗಳನ್ನು ತಗೋಬಾರ್ದು. ಸೀತೆ ಏನು ಮಾಡ್ತಾಳೆ, ತುಂಬ ದುಃಖ ಆದಾಗ ತನ್ನ ಜಡೆಯನ್ನೇ ಉರುಳಾಗಿ ಮಾಡಿಕೊಂಡು ಕುತ್ತಿಗೆಗೆ ನೇಣು ಹಾಕ್ಕೊಳಕ್ಕೆ ಹೋಗ್ತಾಳೆ. ಅಂದರೆ ನಾನು ಸತ್ತೋಗ್ಬಿಡ್ಬೇಕು, ಬದುಕಬಾರ್ದು ಅಂತೇಳ್ಬಿಟ್ಟು. ದುಃಖದಲ್ಲಿ ಯಾವುದೇ ನಿರ್ಣಯಗಳನ್ನು ತೊಗೊಳೋದಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಏನು ಅಂತಂದರೆ, ಸಣ್ಣ ಪುಟ್ಟ ದುಃಖಗಳಿಗೆಲ್ಲ ಏನು ಮಾಡ್ತಾರೆ, ಸೂಯಿಸೈಡ್ಗಳು ಮಾಡ್ತಾರೆ. ನಾನು ಬದುಕೋದಿಲ್ಲ ಅಂತೇಳ್ಬಿಟ್ಟು. ಸ್ವಲ್ಪ ಯೋಚನೆ ಮಾಡಿದ್ರೆ, ಆ ಕ್ಷಣ ಅಂತಕ್ಕಂಥದ್ದು ಮೀರಿದ್ರೆ
ಆಮೇಲೆ ಅವ್ರಿಗೆ ಆ ಒಂದು ಥಾಟ್ ಅಂತಕ್ಕಂಥದ್ದು ಬರಲ್ಲ. ಯಾಕೆಂದರೆ ವಿಷ ಕುಡಿದವರೆಲ್ಲ ಹೇಳ್ತಕ್ಕಂಥ ಮಾತೇನು ಅಂತಂದರೆ ನನ್ನನ್ನು ಬದುಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೇಣು ಹಾಕ್ಕೊಂಡವ್ರಿಗೂ ಹಂಗೆ ಅನಿಸಿರುತ್ತೆ. ಬಟ್ ಹೇಳೋದಕ್ಕೆ ಪಾಪ ಟೈಮ್ ಇರಲ್ಲ, ನಾವ್ಯಾರು ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಏನು ಅಂತಂದರೆ ದುಃಖದಲ್ಲಿ ಯಾವುದೇ ನಿರ್ಣಯಗಳನ್ನು ತಗೋಬಾರ್ದು. ಇನ್ನು ಕೋಪ ಬಂದಾಗ ನಾವು ತುಂಬ ಜಾಗೃತಿಯಾಗಿರಬೇಕು. ನಮ್ಮ ನಾಲಿಗೆ ಮೇಲೆ ಕಂಟ್ರೋಲ್ ಇರಬೇಕು, ನಮ್ಮ ಆಟಿಟ್ಯೂಡ್ ಮೇಲೆ ಕಂಟ್ರೋಲ್ ಇರಬೇಕು ಅಂತ. ಯಾಕೆಂದರೆ ಸೀತೆ ಏನು ಮಾಡ್ತಾಳೆ, ಲಕ್ಷ್ಮಣನ ಮೇಲೆ ಒಂದು ನಿಂದೆ ಹಾಕ್ತಾಳೆ. ಏನು ಅಂತಂದರೆ ನೀನು ನನ್ನ ಮೇಲೆ ದುರ್ಬುದ್ಧಿ ಇಟ್ಟುಕೊಂಡು ಅಡವಿಗೆ ಬಂದಿದ್ದೀಯಾ, ರಾಮನ್ನ ನೀನು ಕೊಂದುಬಿಟ್ಟು ನನ್ನನ್ನು ಪಡ್ಕೋಬೇಕು ಅಂತಕ್ಕಂಥ ದುರ್ಬುದ್ಧಿ ನಿನಗಿದೆ ಅಂತಕ್ಕಂಥ ಒಂದು ನಿಂದೆಯನ್ನು ಲಕ್ಷ್ಮಣನ ಮೇಲೆ ಹಾಕಿಬಿಡ್ತಾಳೆ. ಇದಾಗಿದ್ದು ಯಾವುದರಿಂದ? ಕೋಪ ತಕ್ಷಣಕ್ಕೆ, ಅಂದರೆ ಹೇಳಿದ್ದು ಕೇಳಲಿಲ್ಲ, ಹೋಗಲಿಲ್ಲ ಅಂತಕ್ಕಂಥ ಒಂದು ಕೋಪದಿಂದ ಈ ಥರ ಒಂದು ನಿಂದೆಯನ್ನು ಹಾಕಿಬಿಡ್ತಾಳೆ. ಹಾಗಾಗಿ ಈ ಭಾಗವತರುಗಳು ಏನು ಹೇಳ್ತಾರೆ ಅಂದರೆ, ಈ ಆಳ್ವಾರರುಗಳು ಏನು ಹೇಳ್ತಾರೆ ಅಂತಂದರೆ, ಸೀತೆಗೆ 10 ತಿಂಗಳ ಕಾಲ ಇವರಲ್ಲಿ ರಾವಣನ ಆಸ್ಥಾನದಲ್ಲಿ 10 ತಿಂಗಳ ಕಾಲ ಯಾಕಿರ್ಬೇಕಾಗಿ ಬಂತು ಅಂತಂದರೆ, ಸೀತೆ ಮಾಡಿದ್ದು 2 ತಪ್ಪಂತೆ. ಸಾಕ್ಷಾತ್ ಪರಮಾತ್ಮನೇ ಪಕ್ಕದಲ್ಲಿ ಇರಬೇಕಾಗಿದ್ರೆ ಬಂಗಾರದ ಜಿಂಕೆಗಾಗಿ ಆಸೆ ಪಟ್ಟಿದ್ದು ಅಲ್ವಾ, ಅದು ಮೊದಲನೇ ತಪ್ಪು. 2ನೇ ತಪ್ಪು ಏನು ಅಂದರೆ ಭಾಗವತ ಅಪಚಾರ ಮಾಡಿದ್ದು. ಅಂದರೆ ಲಕ್ಷ್ಮಣ ಪರಮ ಭಾಗವತ, ಆ ಪರಮ ಭಾಗವತನಾಗಿರ್ತಕ್ಕಂಥ ಲಕ್ಷ್ಮಣನ ವಿಚಾರದಲ್ಲಿ ನಿಂದೆ ಅಂತಕ್ಕಂಥದ್ದನ್ನು ಹಾಕಿ ಭಾಗವತ ಅಪಚಾರ ಮಾಡಿದ್ದು. ಈ 2 ಅಪಚಾರಕ್ಕೆ 10 ತಿಂಗಳ ಕಾಲ ಪರಾಧೀನವಾಗಿ ಲಂಕೆಯಲ್ಲಿ ಇರಬೇಕಾಗಿ ಬಂತು ಅಂತಕ್ಕಂಥದ್ದು ಆಳ್ವಾರ ಹೇಳ್ತಕ್ಕಂಥ ಮಾತು. ಹಾಗಾಗಿ ನಾವು ಕೋಪದಲ್ಲಿ ನಾಲ್ಗೆ ಅಂತಕ್ಕಂಥದ್ದು ನಮ್ಮ ಜೀವನದ ಮೇಲೆ, ನಮ್ಮ ಶರೀರದ ಮೇಲೆ ತುಂಬ ಒಂದು ಕಂಟ್ರೋಲ್ ಅಂತಕ್ಕಂಥದ್ದು, ಗಮನ ಅಂತಕ್ಕಂಥದ್ದು ಇಟ್ಕೋಬೇಕು. ತನಕೋಪಮೆ ತನ ಶತ್ರುವು, ತನಶ ಅಂತಮೆ ತನಕು ರಕ್ಷಾ ಅಂತ ಹೇಳ್ಬಿಟ್ಟು. ಸಹನೆಗಿಂತ ಮಿಗಿಲಾದ ತಪಸ್ಸೇ ಇಲ್ವಂತ. ಆದರೆ ಏನಾಗುತ್ತೆ ಅಂದರೆ, ಕೋಪ ಬಂದಾಗ ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಈ ಸೆನ್ಸ್ ಎಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು. ಏನೇನೋ ಮಾತಾಡ್ಬಿಡೋದು, ದೊಡ್ಡ ಚಿಕ್ಕ ಏನು ಇಲ್ದಿರ ಮಾತಾಡೋದು, ಇಂಥವೆಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿರಬೇಕು ಅಂತಕ್ಕಂಥದ್ದು ರಾಮಾಯಣದಿಂದ ಗೊತ್ತಾಗೋದು. ಹೀಗೆ ಇದಕ್ಕೆ ಬಂದಿರ್ತಾರೆ, ದಂಡಕಾವನಕ್ಕೆ ಬಂದಿರ್ತಾರೆ. ಈ ಬಂಗಾರದ ಜಿಂಕೆಯನ್ನು ನೋಡಿ ಆಸೆ ಪಡ್ತಾರೆ ಸೀತೆ. ಕಡೆಗೆ ಬಂಗಾರದ ಜಿಂಕೆ ಮಾರೀಚ ಅಂತಕ್ಕಂಥ ರಾಕ್ಷಸ, ರಾಮ ಅದನ್ನು ಅಟ್ಕೊಂಡು ಹೋಗ್ತಾರೆ. ಅಷ್ಟರೊಳಗೆ ಏನಾಗುತ್ತೆ, ಇವರು ಈ ಕಡೆ ಹೋಗೋ ಅಷ್ಟೊತ್ತಿಗೆ ಲಕ್ಷ್ಮಣ ಆ ಕಡೆ ಹೋಗ್ತಾನೆ. ಇಬ್ಬರು ಇಲ್ಲದೆ ಇರ್ತಕ್ಕಂಥ ಸಮಯ ನೋಡಿಕೊಂಡು ರಾವಣ ಮಾರು ವೇಷದಲ್ಲಿ ಬಂದು, ಸನ್ಯಾಸಿ ವೇಷದಲ್ಲಿ ಬಂದು ಸೀತೆಯ ಅಪಹರಣ ಅಂತಕ್ಕಂಥದ್ದು ನಡೆದು ಹೋಗುತ್ತೆ. ಇಷ್ಟು ಕತೆ ಈ ಸುಂದರಕಾಂಡಕ್ಕೆ ಮುಂಚೆ ನಡೆದಿರ್ತಕ್ಕಂಥದ್ದು. ಕಡೆಗೆ ಏನಾಗುತ್ತೆ, ಇದು ನಡೆದಿರ್ತಕ್ಕಂಥದ್ದು ಒಂದು ಆಷಾಢದಲ್ಲಿ ಅಂದ್ಕೊಳ್ಳೋಣ, ಅಂದರೆ ಸುಮ್ಮನೆ ಒಂದು ಅಂದ್ಕೊಳ್ಳೋಣ, ಆಷಾಢದಲ್ಲಿ ನಡೆಯುತ್ತೆ. ಕಡೆಗೆ ಏನಾಗುತ್ತೆ, ಈ ಇಬ್ಬರ ಮೈತ್ರಿ ಆಗುತ್ತೆ. ಸುಗ್ರೀವ ಮತ್ತು ರಾಮನ ಮೈತ್ರಿ ಅಂತಕ್ಕಂಥದ್ದಾಗತ್ತೆ. ಸುಗ್ರೀವನಿಗೆ ಟೈಮ್ ಕೊಡ್ತಾನೆ ರಾಮ. ಏನು ಅಂತಂದರೆ, ನೋಡಿ ಈ ಥರ ಸೀತಾನ್ವೇಷಣೆ ಮಾಡಬೇಕು, ಆದರೆ ವರ್ಷ ಋತು ಬರ್ತಾ ಇದೆ. ವರ್ಷ ಋತು ಅಂತಂದರೆ ಶ್ರಾವಣ ಭಾದ್ರಪದ ವರ್ಷ ಋತು ಬರ್ತಾ ಇದೆ. ಅದನ್ನು ಮುಗಿಸ್ಕೊಂಡು ನೀನು ಸೀತಾನ್ವೇಷಣೆ ಮಾಡು. ಯಾಕೆಂದರೆ ಮಳೆಗಾಲದಲ್ಲಿ ಹುಡುಕೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ನೀನು ಹುಡುಕು ಅಂತ ಹೇಳ್ಬಿಟ್ಟು ಈತ ಏನು ಮಾಡ್ತಾನೆ, ರಾಜ್ಯ ಸಿಕ್ಕಿದೆ ಅಂತಕ್ಕಂಥ ಒಂದು ಇದರಲ್ಲಿ ಮದದಲ್ಲಿ ಈ ಸುಗ್ರೀವ ಮರ್ತೇ ಹೋಗ್ಬಿಡ್ತಾನೆ, ಸೀತಾನ್ವೇಷಣೆಯ ಕಾರ್ಯನ್ನೇ ಮರ್ತೋಗ್ಬಿಡ್ತಾನೆ. ಕಡೆಗೆ ರಾಮ ಹೇಳಿ ಕಳಿಸ್ತಾನೆ ಲಕ್ಷ್ಮಣನ್ಗೆ, ವಾಲಿ ಹೋಗಿರ್ತಕ್ಕಂಥ ದಾರಿ ಮುಚ್ಚೋಗಿಲ್ಲ ಅಂತ ಹೇಳೋಗು. ವಾಲಿ ಹೋಗಿರ್ತಕ್ಕಂಥ ದಾರಿ ಇನ್ನೂ ಮುಚ್ಚೋಗಿಲ್ಲ ಅಂತ ಹೇಳೋಗ, ಅಂದರೆ ಹೆಂಗೆ ಒಂದು ಬಾಣದಲ್ಲಿ ವಾಲಿನ ಹೊಡೆದು ಬಿಟ್ಟೆ ಹಂಗೆ ನಿನ್ನೂ ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನೇ ಕಳಿಸ್ತಾನೆ ಲಕ್ಷ್ಮಣನ ಮುಖಾಂತರ. ಆವಾಗ ಸುಗ್ರೀವ ಏನು ಮಾಡ್ತಾನೆ, ಎಲ್ಲ ಸೇರಿ ಸುಗ್ರೀವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ವಾನರ ಸೈನ್ಯ ಇರುತ್ತೆ, ಎಲ್ಲ 10 ದಿಕ್ಕುಗಳಲ್ಲೂ ಇರುತ್ತೆ. ಎಲ್ಲ ವಾನರ ಸೈನ್ಯನ ಕರೆಸ್ಕೊತಾರೆ. ಕೆಲವರೆಲ್ಲ ಕಂದ ಮೂಲ ಫಲಾದಿಗಳನ್ನು ತಿನ್ಕೊಂಡಿರ್ತಕ್ಕಂಥ ವಾನರರು, ಕೆಲವರು ಮೀನು ಇದೇ ಬರುತ್ತೆ ರಾಮಾಯಣದಲ್ಲಿ ವರ್ಣನೆ, ಮೀನನ್ನು ಮಾತ್ರ ತಿನ್ಕೊಂಡಿರ್ತಕ್ಕಂಥ ವಾನರರು ಇರ್ತಾರೆ. ಕೆಲವರು ಹಣ್ಣನ್ನು ಮಾತ್ರ ತಿನ್ಕೊಂಡಿರ್ತಕ್ಕಂಥ ವಾನರರು ಇರ್ತಾರೆ. ಕೆಲವರು ಮರಗಳ ಮೇಲೆ ಮಾತ್ರ ವಾಸ ಮಾಡೋರಿರ್ತಾರೆ. ಕೆಲವರು ಮರಗಳ ಮೇಲೆ, ಭೂಮಿ ಮೇಲೆ ವಾಸ ಮಾಡ್ತಾ ಇರ್ತಕ್ಕಂಥ ವಾನರರು ಇರ್ತಾರೆ. ಎಲ್ಲ ಕೂಡ ಅತಿಯಾದ ಬಲವಂತರಾಗಿರ್ತಕ್ಕಂಥವ್ರು. ಹೀಗೆ ಅಪಾರವಾಗಿರ್ತಕ್ಕಂಥ ದೊಡ್ಡ ವಾನರ ಸೈನ್ಯ ಅಂತಕ್ಕಂಥದ್ದು ಎಲ್ಲ ಬಂದು ಸೇರುತ್ತೆ. ಸುಗ್ರೀವಾಜ್ಞೆ ಅಂತ, ಸುಗ್ರೀವಾಜ್ಞೆ ನಾವೆಲ್ಲ ಕೇಳಿದ್ದೀವಲ್ಲ, ನಾವು ಬಳಸ್ತೀವಿ ಅದನ್ನು. ಅಂದರೆ ಸುಗ್ರೀವನ ಆಜ್ಞೆ ಅಂದರೆ ಅಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಕಡೆಗೆ ಎಲ್ಲ ಒಂದೊಂದು ದಿಕ್ಕಿಗೆ ಒಂದೊಂದು ವಾನರ ತುಕಡಿಗಳನ್ನು ಕಳಿಸ್ತಾನೆ. ನೀವು ಹೋಗಿ ಸೀತಾನ್ವೇಷಣೆಯನ್ನು ಮಾಡ್ಕೊಂಡು ಬರಬೇಕು ಅಂತ. ಪೂರ್ವಕ್ಕೆ ಒಂದು ಗುಂಪು ಹೋಗುತ್ತೆ, ಪಶ್ಚಿಮಕ್ಕೆ ಹೋಗುತ್ತೆ, ಉತ್ತರಕ್ಕೆ ಹೋಗುತ್ತೆ. ಕಡೆಗೆ ದಕ್ಷಿಣಕ್ಕೆ ಜಾಂಬವಂತ, ಅಂಗದ, ಹನುಮಂತ ಇವರೆಲ್ಲ ಕೂಡ ಏನು ಮಾಡ್ತಾರೆ, ದಕ್ಷಿಣಕ್ಕೆ ಬರ್ತಾರೆ. ಆದರೆ ರಾಮ ಯಾರಿಗೂ ಕೊಡದೇ ಇರತಕ್ಕಂಥ ತನ್ನ ಮುದ್ರಿಕೆಯನ್ನು ಆ ಹನುಮಂತನಿಗೆ ಕೊಟ್ಟು ಕಳಿಸಿರ್ತಾನೆ. ನೋಡಪ್ಪ, ಸೀತೆ ಏನನ್ನು ಕಾಣಿಸಿದ್ರೆ ಈ ಮುದ್ರಿಕೆಯನ್ನು
ಸೀತೆಗೆ ತೋರಿಸು, ಆವಾಗ ನಿನ್ನನ್ನು ನಂಬುತ್ತಾಳೆ ಅಂತ ಹೇಳ್ಬಿಟ್ಟು. ಇಷ್ಟಾಗಿ ಎಲ್ಲ ಕೂಡ ದಕ್ಷಿಣ ತೀರದ ಸಮುದ್ರದ ಕೊನೆ ತೀರ ಅಲ್ಲಿಗೆ ಬಂದಿದ್ದಾರೆ. ಇನ್ನು ಹುಡ್ಕೋದಕ್ಕೆ ಮುಂದೆ ಏನೂ ಇಲ್ಲ. ನೋಡೋದಕ್ಕೆ ಏನು ಕಾಣಿಸ್ತದೆ? ಬರೀ ಸಮುದ್ರನೇ ಸಮುದ್ರ ಅಷ್ಟೇ, ಮುಂದೆ ಹೋಗೋಕ್ಕೆ ಜಾಗನೇ ಇಲ್ಲ. ಹಿಂಗಿರ್ಬೇಕಾಗಿದ್ರೆ ಏನು ಮಾಡಿದ್ರು ಕೂಡ ಸೀತಾನ್ವೇಷಣೆ ಆಗಲ್ಲ. 1 ತಿಂಗಳು ಟೈಮ್ ಕೊಟ್ಟಿರ್ತಾನೆ ಸುಗ್ರೀವ. ಸೀತೆ ಸಿಗದೆ ಹೋಗಲಿ, ನೀವು 1 ತಿಂಗಳ ಒಳಗೆ ವಾಪಸ್ ಬರಬೇಕು ಅಂತ ಹೇಳ್ಬಿಟ್ಟು. ಆದರೆ ಸೀತೆ ಸಿಗಲ್ಲ, ಇವ್ರು ವಾಪಸ್ ಹೋಗೋದಕ್ಕಾಗ್ತಾ ಇಲ್ಲ. ಕಡೆಗೆ ಹನುಮಂತ ಹೇಳ್ತಾನೆ, ಈ ಸೀತೆಯನ್ನು ನಾವು ನೋಡೋದಕ್ಕಾಗಲಿಲ್ಲ, ನಮಗೆ ಕಾಣಲಿಲ್ಲ ಅಂತಕ್ಕಂಥ ಸುದ್ದಿ ಹೇಳೋದಕ್ಕಿಂತ ನಾವು ಇಲ್ಲೇ ಪ್ರಾಯೋಪವೇಶ ಮಾಡಿ ಸತ್ತೋಗ್ಬಿಡೋದು ಬೇಲು ಅಂತ ಹೇಳ್ಬಿಟ್ಟು ಎಲ್ಲ ಸಮುದ್ರ ದಂಡೆನಲ್ಲಿ ಮಲ್ಕೊಂಡ್ಬಿಡ್ತಾರೆ. ನಾವೇನು ಆಹಾರ ತಿನ್ನೋದು ಬೇಡ, ಏನು ಬೇಡ, ಮಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಸಂಪಾತಿ ಅಂತಕ್ಕಂಥ ಒಂದು ಪಕ್ಷಿ ಇರುತ್ತಲ್ಲಿ, ಸಂಪಾತಿ ಅಂತ. ಈ ಜಟಾಯು ಗೊತ್ತಲ್ವಾ, ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಹೆಲ್ಪ್ ಮಾಡಿ ತನ್ನ ಪ್ರಾಣನ ತ್ಯಾಗ ಮಾಡಿರುತ್ತೆ. ಆ ಜಟಾಯುವಿಗೆ ಅಣ್ಣ ಸಂಪಾತಿ. ಈ ಸಂಪಾತಿ ಮತ್ತು ಜಟಾಯು ಇಬ್ಬರು ಕೂಡ ಅರುಣನ ಮಕ್ಕಳು. ನಾವು ರುದ್ರಭಾಷೆಯನ್ನು ಹೇಳ್ಕೊಂಡಾಗ ಕೇಳ್ಕೊಂಡಿದ್ವಿ, ಏನು ಈ ಕದ್ರು ಮತ್ತು ವಿನುತೆ ಅಂತ ಇರ್ತಾರೆ, ಅವರಿಬ್ಬರು ಕೂಡ ಕಶ್ಯಪರ ಹೆಂಡತಿ. ಈ ವಿನುತೆಗೆ ಹುಟ್ಟಿರ್ತಕ್ಕಂಥ ಇಬ್ಬರು ಇವರು ಪರಾಕ್ರಮಿಗಳಾಗಿರ್ತಕ್ಕಂಥ ಮಕ್ಕಳಲ್ಲಿ ಒಬ್ಬನು ಅರುಣ, ಇನ್ನೊಬ್ಬನು ಗರುಡ. ಈ ಅರುಣ ಇನ್ನು ಮೊಟ್ಟೆನಲ್ಲಿ ಇರಬೇಕಾಗಿದ್ರೆ ಕದ್ರುಗೆ ಸರ್ಪಗಳು ಹುಟ್ಟುಬಿಡುತ್ತೆ. ನನಗಿನ್ನ ಮಗು ಹುಟ್ಟಲಿಲ್ವಲ್ಲ ಅಂತ ಹೇಳ್ಬಿಟ್ಟು ವಿನುತೆ ಏನು ಮಾಡ್ತಾಳೆ, ಆತರ ಅಸೂಯ, ಅನುಮಾನ, ಆವೇಶ ಮುಂದೆ ಪುಟ್ಟಿ తర్వాత ಆಡದು ಪುಟ್ಟಿಂది ಅಂತ ಹೇಳ್ತಾರೆ. ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ವಿ. ಇವಳೇನು ಮಾಡ್ತಾಳೆ, ಅಯ್ಯೋ ನನ್ನ ಸವತಿಗೆ ಮಕ್ಕಳಾಗೋಯ್ತು, ನನಗಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಬಂದು ತನ್ನ ಮೊಟ್ಟೆಗಳಲ್ಲಿ 2 ಮೊಟ್ಟೆಗಳಿರುತ್ತೆ, ಆ 1 ಮೊಟ್ಟೆಯನ್ನು ಒಡೆದು ಬಿಡ್ತಾಳೆ. ಅದರಲ್ಲಿ ಅರ್ಧಂಬರ್ಧ ಬೆಳೆದಿರತಕ್ಕಂಥ ಒಂದು ಮಗು ಇರುತ್ತೆ. ಅನೂರ ಅಂತ ಅವನ ಹೆಸರು. ಏನು ಅವನ ಹೆಸರು? ಅನೂರ. ಊರು ಅಂತಂದರೆ ತೊಡೆ. ಅನೂರ ಅಂದರೆ ತೊಡೆಯವರೆಗೂ ಕೂಡ ಅವನ ಒಂದು ಶರೀರ ಅಂತಕ್ಕಂಥದ್ದು ಬೆಳವಣಿಗೆ ಆಗಿರುತ್ತೆ. ಆದರೆ ತೊಡೆಯಿಂದ ಕೆಳಗಡೆಗೆ ಆ ಶರೀರ ಅಂತಕ್ಕಂಥದ್ದು ಬೆಳವಣಿಗೆ ಆಗಿರೋದಿಲ್ಲ. ಅವನಿಗೆ ಅರುಣ ಅಂತ ಮತ್ತೆ ನಾಮಕರಣ ಆಗುತ್ತೆ. ಅವನು ಅನೂರ ಅಂತ ಹೇಳ್ಬಿಟ್ಟು. ಆವಾಗ ಅವನು ಶಾಪ ಹಾಕಿಬಿಟ್ಟು ತನ್ನ ತಾಯಿಗೆ ಈ ಸೂರ್ಯನ ರಥವನ್ನು ಓಡಿಸೋದಕ್ಕೆ ಅಂತ ಹೊರಟೋಗ್ಬಿಟ್ಟಿರ್ತಾನೆ. ಅವನನ್ನೇ ಇವತ್ತು ನಾವು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಏನಂತ ಕರಿತೀವಿ ಅಂದರೆ ಓಝೋನ್ ಲೇಯರ್ ಅಂತ ಕರಿತೀವಿ. ನೋಡಿ, ತನ್ನ ರೆಕ್ಕೆಗಳನ್ನು ಇಟ್ಟು ಆ ಸೂರ್ಯನ ಅತಿನೇರನೆ ಕಿರಣಗಳು, ಅಪಾಯವಾಗಿರ್ತಕ್ಕಂಥ ವಿಷಕಿರಣಗಳು ಭೂಮಿಗೆ ತಲುಪದಿರ ಅವನು ಕಾಪಾಡ್ತಾ ಇರ್ತಾನಂತ. ಅವನೇ ಅನೂರ ಅಥವಾ ಅರುಣ ಅಂತ ಹೇಳ್ಬಿಟ್ಟು. ಈ ಅರುಣನ್ಗೆ ಸಾಕಷ್ಟು ಜನ ಮಕ್ಕಳಿರ್ತಾರೆ. ಅವರಲ್ಲಿ ಸಂಪಾತಿ ಮತ್ತು ಜಟಾಯು ಕೂಡ ಒಬ್ಬರು. ಈ ಸಂಪಾತಿ ಜಟಾಯು ಒಂದ್ಸಲಿ ಯೌವನದಲ್ಲಿ ಇರಬೇಕಾಗಿದ್ರೆ ಪಂದ್ಯ ಹಾಕ್ಕೊಳ್ತಾರಂತೆ. ಈ ಹುಡುಗರಿಗೆ ಪಂದ್ಯ ತಾನೆ, ಮಹಾಪರಾಕ್ರಮಿಗಳು. ಅವ್ರೇನು ಮಾಡ್ತಾರೆ ನೋಡಿ, ಯಾರು ಎತ್ತರಕ್ಕೆ ಹಾರ್ತಾರೋ ನೋಡೋಣ ಅಂತ ಪಂದ್ಯ ಹಾಕ್ಕೊಂಡು ಇಬ್ಬರು ಕೂಡ ಹಾರ್ಕೊಂಡು ಹೋಗ್ತಾ ಇದ್ರಂತೆ. ಕಡೆಗೆ ಸೂರ್ಯನ ಕಿರಣಗಳು, ತುಂಬ ವಿಷಪೂರಿತವಾಗಿರತಕ್ಕಂಥ ಕಿರಣಗಳು ತಾಕ್ಬಿಟ್ಟು ಡಿಹೈಡ್ರೇಟ್ ಆಗಿಬಿಟ್ಟು ಇವರು ಸಾಯೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆವಾಗ ತಮ್ಮನಿಗೆ ಏನಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಸಂಪಾತಿ ಏನು ಮಾಡ್ತಾನೆ, 2 ರೆಕ್ಕೆಗಳನ್ನು ಅಡ್ಡ ಇಟ್ಟು ನೆರಳು ಮಾಡಿ ಆ ತಮ್ಮನಾಗಿರ್ತಕ್ಕಂಥ ಜಟಾಯುವನ್ನು ಕಾಪಾಡ್ತಾನೆ. ಜಟಾಯು ಹೋಗಿ ದಂಡಕಾವನದಲ್ಲಿ ಬಿದ್ದೋಗ್ಬಿಡ್ತಾನೆ. ಈ ಸಂಪಾತಿ ಬಂದು ತನ್ನ 2 ರೆಕ್ಕೆಗಳು ಸುಟ್ಟೋಗ್ಬಿಡುತ್ತೆ. ಆ ಸೂರ್ಯನ ಒಂದು ಬಿಸಿಲಿಗೆ 2 ರೆಕ್ಕೆಗಳು ಸುಟ್ಕೊಂಡು ಈ ಮಹೇಂದ್ರ ಪರ್ವತ ಅಂತಕ್ಕಂಥದ್ದು ಇರುತ್ತೆ, ಆ ಪರ್ವತದ ಮೇಲೆ ಬಂದು ಬಿದ್ದೋಗ್ಬಿಡುತ್ತೆ. ಎಲ್ಲಿ? ತುದಿ, ಭಾರತದ ತುದಿ, ದಕ್ಷಿಣದ ತುದಿಗೆ ಬಿದ್ದೋಗ್ಬಿಡುತ್ತೆ. ಅಲ್ಲಿ ರೆಕ್ಕೆಗಳು ಸುಟ್ಟೋಗಿದೆ, ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಕೂತ್ಕೊಂಡಿರೋದು, ಬಂದಿದ್ದ ಪ್ರಾಣಿಗಳನ್ನು ತಿನ್ಕೊಳೋದು, ವಾಸ ಮಾಡೋದು, ಹಂಗೆ ಮಾಡ್ಕೊಂಡಿರೋದು. ಆ ಸಂಪಾತಿ ನೋಡುತ್ತೆ, ನೋಡ್ಬಿಟ್ಟು ಓ ಏನಪ್ಪ ವಯಸ್ಸಾಗೋಗ್ಬಿಟ್ಟಿದೆ, ನನಗೂ ಆಹಾರ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇಷ್ಟೊಂದು ವಾನರರು ಎಲ್ಲ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಸಮುದ್ರ ತೀರದಲ್ಲಿ, ಇವ್ರನ್ನೆಲ್ಲ ಕಬಳಿಸ್ಬಿಟ್ರೆ ನಂಗೆ ಒಳ್ಳೆ ಆಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸಂಪಾತಿ ಹತ್ತಿರಕ್ಕೆ ಬರುತ್ತೆ, ವಾನರರ ಹತ್ತಿರಕ್ಕೆ. ಆವಾಗ ವಾನರನ್ನು ಕರೀತಾರೆ, ಬಾ ತಿನ್ಬಾ, ನೀನು ನೋಡಿದ್ರೆ ನಮ್ಮ ಜಟಾಯು ಥರನೇ ಇದ್ದೀಯಾ, ಬಾ ತಿನ್ಬಾ ಅಂತ ಹೇಳ್ಬಿಟ್ಟು. ಆವಾಗ ಆ ಸಂಪಾತಿಗೆ ಆಶ್ಚರ್ಯ ಆಗುತ್ತೆ, ನನ್ನ ತಮ್ಮನ ಹೆಸರು ಹೇಳ್ತಾ ಇದ್ದೀರಲ್ಲ ನೀವೆಲ್ಲ ಯಾರು ಅಂತ. ಆವಾಗ ರಾಮಾಯಣದ ಕಥೆನೆಲ್ಲ ಹೇಳ್ಕೊಂಡು ಬರ್ತಾರೆ, ಹೀಗಾಯಿತು ನಿಮ್ಮ ತಮ್ಮ ಈ ಥರ ರಾವಣನ ಜೊತೆ ಮಾಡಿರ್ತಕ್ಕಂಥ ಯುದ್ಧದಲ್ಲಿ ಸೀತೆಯನ್ನು ರಕ್ಷಿಸೋ ಒಂದು ಭರದಲ್ಲಿ ತೀರ್ಕೊಂಡ್ಬಿಟ್ಟ ಅಂತ. ಆವಾಗ ಆ ಸಂಪಾತಿ ಒಂದು ಕ್ಲೂನ ಕೊಡುತ್ತೆ ಈ ವಾನರರಿಗೆಲ್ಲ. ಏನು ಅಂದರೆ, ಒಬ್ಬನು ವಿಮಾನದಲ್ಲಿ ಒಂದು ಹೆಣ್ಣನ್ನು ಕರ್ಕೊಂಡು ಹೋದ, ಹಿಂಗೆ ದಕ್ಷಿಣಕ್ಕೆ ಹೋದ, ವಿಮಾನದಲ್ಲಿ ಸಮುದ್ರದ ಮೇಲಿಂದ ಕರ್ಕೊಂಡು ಹೋದ. ಆಮೇಲೆ ನನಗೆ ಟೆಲಿಸ್ಕೋಪಿಕ್ ಐಸ್ ಇರುತ್ತೆ ಗೊತ್ತಲ್ವಾ, ಈ ಪಕ್ಷಿಗಳಿಗೆ ಟೆಲಿಸ್ಕೋಪಿಕ್ ಐಸ್ ಇರುತ್ತೆ, ತುಂಬ ದೂರದಲ್ಲಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ನೋಡ್ತಕ್ಕಂಥ ಒಂದು ಇದಿರುತ್ತೆ. ನಾನು ಬೆಟ್ಟದ ಮೇಲೆ ಇದ್ದಾಗ, ಮಹೇಂದ್ರ ಪರ್ವತದ ಮೇಲೆ ಇದ್ದಾಗ ನಾನು ಅಲ್ಲಿಂದ ನೋಡ್ತಾ ಇದ್ದೆ, ದೂರದಲ್ಲಿ ಒಂದು ಭೂಭಾಗ ಇದೆ, ಅದು 100 ಯೋಜನಗಳಷ್ಟು ವಿಸ್ತೀರ್ಣದಲ್ಲಿ ಇದೆ. ಅಂದರೆ 100 ಯೋಜನ, ಒಂದು ಯೋಜನ ಅಂದರೆ 14 ಕಿಲೋಮೀಟರ್. 100 ಯೋಜನ ಅಂದರೆ ಎಷ್ಟು? 14.
100 ಕರೆಕ್ಟ್. 1400 ಕಿಲೋಮೀಟರ್ಗಳು ಅಷ್ಟು ದೂರದಲ್ಲಿ ಇದೆ. ಹಂಗಾಗಿ ನಾನು ನೋಡ್ತಾ ಇದ್ದೀನಿ ಶತಯೋಜನ ವಿಸ್ತೀರ್ಣ ಅಂತ ಹೇಳ್ಬಿಟ್ಟು ಅಂತ ಆ ಒಂದು ಭೂಭಾಗ ಕಾಣ್ತಾ ಇದೆ. ಆ ಭೂಭಾಗದಲ್ಲಿ ಒಂದು ವನ ಇದೆ. ಆ ವನದಲ್ಲಿ ಒಬ್ಬ ಸ್ತ್ರೀ ಅಳತಾ ಕೂತ್ಕೊಂಡಿದ್ದಾಳೆ. ನಂಗೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಹುಶಃ ಅವಳು ಸೀತೆನೇ ಆಗಿರ್ಬೋದು. ಅಲ್ಲಿಗೆ ಹೋಗಿ ಯಾರಾದರೂ ಹುಡುಕಿದ್ರೆ ನಿಮಗೆ ಸಿಗ್ಬೋದು ಅಂತಕ್ಕಂಥ ಕ್ಲೂನ ಸಂಪಾತಿ ಕೊಡ್ತಾರೆ. ಈ ಕ್ಲೂ ನೀವೇನನ್ನ ಕೊಟ್ಟು ರಾಮನಿಗೆ ಹೆಲ್ಪ್ ಮಾಡಿದ್ರೆ ನಿನ್ನ ರೆಕ್ಕೆಗಳು ಬೆಳೆಯುತ್ತೆ ಅಂತಕ್ಕಂಥ ವರನ ಬ್ರಹ್ಮ ಕೊಟ್ಟಿರ್ತಾನೆ. ಯಾರಿಗೆ? ಸಂಪಾತಿ. ಹಾಗಾಗಿ ಸಂಪಾತಿ ಈ ಉಪಕಾರನ ಮಾಡ್ಕೊತಾನೆ. ಈಗ ಸಮುದ್ರನ ದಾಟೋದು ಯಾರು? ಶತಯೋಜನ ವಿಸ್ತೀರ್ಣ ಅಂದರೆ 100 ಯೋಜನಗಳು. ಒಂದು ಯೋಜನ ಅಂದರೆ 14 ಕಿಲೋಮೀಟರ್. ಅಂದರೆ 100 ಯೋಜನ ಅಂದರೆ 1400 ಕಿಲೋಮೀಟರ್ ಅಷ್ಟು ದೂರದ ಒಂದು ಸಮುದ್ರನ ಹಾರಿ ಹೋಗ್ತಕ್ಕಂಥವ್ರು ಯಾರು? ಅಷ್ಟು ದೂರ ಹಾರ್ತಕ್ಕಂಥವ್ರು ಯಾರು? ಆದರೆ ಈ ತ್ರಿವಿಕ್ರಮ ಅವತಾರ ಎತ್ತಿದಾಗ ಆ ತ್ರಿವಿಕ್ರಮ ಅವತಾರಕ್ಕೆ 3 ರೌಂಡ್ ಹಾಕಿರ್ತಾನೆ ಜಂಪ್ ಮಾಡಿ. ಯಾರು? ಜಾಂಬವಂತ. ಅವನು ಚಿರಂಜೀವಿ. ಜಾಂಬವಂತನ ಕೇಳ್ತಾರೆ, ಅಪ್ಪ ನೀನೇನನ್ನ ಹೋಗ್ತೀಯಾ ಅಂತ. ನಂಗೆ ಏಜ್ ಆಗೋಗ್ಬಿಟ್ಟಿದ್ಯಪ್ಪ, ನಾನೇನೋ ಹೋಗ್ತೀನಿ, ಶತಯೋಜನ ನಾನು ನೆಗೆದು ಬಿಡ್ತೀನಿ, ವಾಪಸ್ ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ವಾಪಸ್ ನಂಗೆ ಬರೋದಕ್ಕಾಗೋದಿಲ್ಲ ಅಂತ. ಹಾಗಾದ್ರೆ ಇನ್ಯಾರು? ಹಾಗಾದ್ರೆ ಶತಯೋಜನನ್ನ ದಾಟ್ತಕ್ಕಂಥವ್ರು ಯಾರು ಅಂತಕ್ಕಂಥ ಒಂದು ಸಮಸ್ಯೆ ಬರುತ್ತೆ. ಎಲ್ಲರೂ ನೀನೆಷ್ಟು ಹಾರ್ತೀಯ? ನಾನೊಂದು 20 ಕಿಲೋಮೀಟ್ರ್ ಹಾರ್ತೀನಿ, ನಾನೊಂದು 30 ಕಿಲೋಮೀಟ್ರ್ ಹಾರ್ತೀನಿ, ಹೀಗೆಲ್ಲರೂ ಉತ್ತರಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಶತಯೋಜನ ವಿಸ್ತೀರ್ಣ ಇರ್ತಕ್ಕಂಥ ಈ ಸಮುದ್ರನ ದಾಟಿ ಲಂಘಿಸಿ ಆ ಕಡೆಗೆ ಹೋಗಿ ಅಲ್ಲಿ ಸೀತಾನ್ವೇಷಣೆ ಮಾಡಿ ಮತ್ತೆ ಅಲ್ಲಿಂದ ಕ್ಷೇಮವಾಗಿ ವಾಪಸ್ಸು ಲಂಘಿಸಿ ಈ ಕಡೆಗೆ ಬರೋ ಅಂಥ ಸಾಹಸವಂತರು ಯಾರೂ ಸಿಕ್ಕೋದಿಲ್ಲ. ಅಂಗದ, ಈ ನಳ, ನೀಳ ಇವ್ರು ಯಾರು ಕೂಡ ಇದು ಮಾಡೋದಕ್ಕಾಗೋದಿಲ್ಲ. ಕಡೆಗೆಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹನುಮಂತ ಯೋಚನೆ ಮಾಡ್ತಾ ಹಿಂಗೆ ಗಲ್ಲದ ಮೇಲೆ ಕೈ ಇಟ್ಕೊಂಡು ಒಂದು ಬಂಡೆ ಮೇಲೆ ಕೂತ್ಕೊಂಡಿರ್ತಾನೆ. ಅದನ್ನು ನೋಡ್ತಾರೆ. ಆವಾಗ ಎಲ್ಲರಿಗೂ ಫ್ಲ್ಯಾಶ್ ಆಗುತ್ತೆ, ಹನುಮಂತನಿಗೆ ಒಂದು ವರ ಇದೆ. ಹನುಮಂತ ಅಷ್ಟು ಪರಾಕ್ರಮಿ. ಆದರೆ ಹನುಮಂತನಿಗೆ ಒಂದು ಶಾಪನೂ ಇದೆ. ಏನು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಏನು ಮಾಡ್ತಾ ಇದ್ದ ಅಂತಂದರೆ ವಿಪರೀತ ಚೇಷ್ಟೆ. ಈ ಋಷಿಮುನಿಗಳು ತಪಸ್ ಮಾಡ್ಕೊತಾ ಇದ್ರೆ ಅವ್ರನ್ನ ತೊಗೊಂಡೋಗಿ ಬೆಟ್ಟದ ಮೇಲೆ ಕೂಡಿಸ್ಬಿಡೋದು. ಆಮೇಲೆ ಅವ್ರ ವಸ್ತುಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ನೀರಿಗೆ ಹಾಕ್ಬಿಡೋದು. ಆಮೇಲೆ ಅವರ ಏನನ್ನ ಇದಿದ್ರೆ ಪರಿಕರಗಳಿದ್ರೆ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಮರದ ಮೇಲೆ ಇಟ್ಬಿಡೋದು. ಅವರು ತಪಸ್ಸಿನಿಂದ ಎದ್ದೇಳೋ ವರ್ಷದಕ್ಕೆ ಗಾಬರಿ, ಇದೇನು ನಾವು ಬೆಟ್ಟದ ಮೇಲೆ ಹೆಂಗೆ ಬಂದ್ವಿ, ಮರದ ತುದಿಗೆ ಹೆಂಗೆ ಬಂದ್ಬಿಟ್ವಿ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡೋದನ್ನು ನೋಡಿ ಅಂದರೆ ಹುಡುಗಾಟ, ಚೇಷ್ಟೆ ನೋಡಿ ಋಷಿಗಳೆಲ್ಲ ಏನು ಮಾಡ್ತಾರೆ, ಒಂದು ಶಾಪ ಕೊಡ್ತಾರೆ. ಏನು ಅಂದರೆ ನಿನ್ನ ಬಲ ನಿನಗೆ ಗೊತ್ತಾಗ್ದಿರ ಹೋಗಲಿ ಅಂತ ಹೇಳ್ಬಿಟ್ಟು. ನಿನ್ನನ್ನು ಯಾರನ್ನ ಹೊಗಳಿದ್ರೆ ನಿನ್ನ ಬಲ ನಿನಗೆ ಜ್ಞಾಪಕಕ್ಕೆ ಬರಲಿ ಅಂತಕ್ಕಂಥ ಒಂದು ವರ, ಒಂದು ಶಾಪ ಎರಡು ಕೊಟ್ಟಿರ್ತಾರೆ. ಯಾಕೆಂದರೆ ಅಂಜನಾದೇವಿ ಬೇಡ್ಕೊಂಡಿರ್ತಾಳೆ, ನನ್ನ ಮಗನಿಗೆ ಈ ಥರದ ಶಾಪ ಕೊಡಬೇಡಿ ಅಂತ. ಆವಾಗ ವರನೂ ಕೊಟ್ಟಿರ್ತಾರೆ. ನಿನ್ನನ್ನು ಯಾರನ್ನ ಹೊಗಳಿದ್ರೆ ನಿನಗೆ ಈ ಒಂದು ಇದು ಬರುತ್ತೆ, ಇಲ್ಲ ಅಂತಂದರೆ ನಿನ್ನ ಬಲ ನಿನಗೆ ಗೊತ್ತಾಗ್ದಿರ ಹೋಗಲಿ ಅಂತ. ರಾಮ ಆಂಜನೇಯ ಏನು ಮಾಡ್ತಾನೆ, ಒಂದು ಬಂಡೆ ಮೇಲೆ ಗಡ್ಲದ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿರ್ತಾನೆ. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ, ನಮ್ಮ ಆಂಜನೇಯ ಇದ್ದಾನೆ, ಇವನೇ ಸೂಟಬಲ್ ವ್ಯಕ್ತಿ. ಆದರೆ ಆಂಜನೇಯನಿಗೆ ಅವನ ಬಲನ ತಿಳಿಸ್ಬೇಕಲ್ವ. ಹಾಗಾಗಿ ಹೋಗಿ ಎಲ್ಲ ಆಂಜನೇಯನ ಕೇಳ್ತಾರೆ, ನೋಡಪ್ಪ ರಾಮನ ಕಾರ್ಯ ಮಾಡಬೇಕಾಗಿದೆ, ನೀನೇ ಹೋಗಬೇಕಾಗಿದೆ, ನೀನೇ ಈ ಒಂದು ಕೆಲಸನ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಆವಾಗ ಹನುಮಂತ ಹೇಳ್ತಾನೆ, ನನಗೆ ಆ ಶಕ್ತಿ ಎಲ್ಲಿದೆ ಅಂತ ಹೇಳ್ಬಿಟ್ಟು, ನನಗೆ ಆ ಶಕ್ತಿ ಎಲ್ಲಿದೆ ಅಂತ ಕೇಳ್ತಾನೆ. ಆವಾಗ ಇವರೆಲ್ಲ ಹೊಗಳ್ತಾರೆ, ಅಪ್ಪ ನೀನೇನು ಅಂದ್ಕೊಂಡಿದ್ಯಾ, ನಿನ್ನ ಮಹಾವೀರ, ನೀನು ಸೂರ್ಯನನ್ನೇ ಹಿಡ್ಕೊಂಡೋಕೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಸೂರ್ಯನನ್ನು ಹಣ್ಣು ಅಂತ ಹೇಳ್ಬಿಟ್ಟು ಹಿಡ್ಕೊಳೋದಕ್ಕೆ ಹೋಗಿದ್ದೆ, ಗ್ರಾಮರ್ ಕಲಿತೀನಿ ಅಂತೇಳ್ಬಿಟ್ಟು ಸೂರ್ಯನ ಹತ್ರಕ್ಕೆ ಹೋಗಿ ಕೇಳ್ತಾನೆ, ಅಪ್ಪ ನೀನು ನನಗೆ ಗ್ರಾಮರ್ ವ್ಯಾಕರಣನ ಕಲಿಸ್ಕೊಡು ಅಂತ. ಸೂರ್ಯ ಹೇಳ್ತಾನೆ, ನಾನು ಯಾವತ್ತೂ ನಿಲ್ಲೋದಲ್ಲ, ಹೋಗ್ತಾ ಇರ್ತೀನಿ, ನಾನು ಹೋಗ್ತಾ ಇರ್ಬೇಕಾದ್ರೆ ನನಗಿಂತ ಫಾಸ್ಟಾಗಿ ನಾನು ಮುಂದೆ ಬಂದು ಕಲ್ತ್ಕೋಬೇಕು ಅಂತ. ಆವಾಗ ಹನುಮಂತ ಏನು ಮಾಡ್ತಾನೆ, ಸೂರ್ಯ ಎಷ್ಟು ಫಾಸ್ಟಾಗಿ ಹೋಗ್ತಾನೋ ಅದಕ್ಕಿಂತ ಫಾಸ್ಟಾಗಿ ಹಿಂದಿಂದಕ್ಕೆ ಹೋಗ್ತಾ ವ್ಯಾಕರಣನ ಕಲಿತಾನೆ 1 ವರ್ಷ ಕಾಲ. ಹಾಗಾಗಿ ನೀನು ಅಂಥ ಮಹಾನುಭಾವ, ನೀನೇ ಸರಿಯಾಗಿರ್ತಕ್ಕಂಥ ವ್ಯಕ್ತಿ, ನೀನು ಯಾವ ಲೋಕಕ್ಕೆ ಬೇಕಾದ್ರೂ ಹೋಗಬಲ್ಲೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಗಳ್ತಾರೆ ಆಂಜನೇಯನ. ಆ ಆಂಜನೇಯನ ಹೊಗಳಿದಾಗ ಆಂಜನೇಯನಿಗೆ ತನ್ನ ಶಕ್ತಿಯ ಸ್ಫುರಣೆ ಅಂತಕ್ಕಂಥದ್ದು ಆಗತ್ತೆ. ಸಾಗರೋಲ್ಲಂಘನಕ್ಕೆ ಎದ್ದು ನಿಂತ್ಕೊತಾನೆ. ಹಾಗಾಗಿ ಇದು ಏನು ಅಂದರೆ ಪೂರ್ವಪೀಠಿಕೆ, ಅಂದರೆ ಏನು ನಾವು ತಿಳ್ಕೊಬೇಕಲ್ಲ, ಏನು ಸುಂದರಕಾಂಡಕ್ಕೆ ಮುಂಚೆ ಏನು ನಡೆದಿದೆ ಅನ್ನೋದನ್ನು ತಿಳ್ಕೊಬೇಕು. ಈಗ ಆಂಜನೇಯ ಮಹೇಂದ್ರ ಪರ್ವತನ ಹತ್ತಿ ನಿಂತಿದ್ದಾನೆ. ಮಹೇಂದ್ರ ಪರ್ವತ ಅಂತ ಇರುತ್ತೆ, ಆ ಮಹೇಂದ್ರ ಪರ್ವತದ ಮೇಲೆ ಹತ್ತಿ ನಿಂತ್ಕೊಂಡಿದ್ದಾನೆ. ಇನ್ನೇನು ಸಾಗರೋಲ್ಲಂಘನ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಷ್ಟು ಈ ಒಂದು ಇದು. ಆಮೇಲೆ ರಾಮಾಯಣ 24,000 ಶ್ಲೋಕಗಳು. ರಾಮಾಯಣ ಅಂದರೆ ಏನು ಅಂತಂದರೆ ಅಯಣ ಅಂತಂದರೆ ದಾರಿ ಅಂತ ಹೇಳ್ಬಿಟ್ಟು. ನಾವೆಲ್ಲ ಕೇಳಿರ್ತೀವಿ, ದಕ್ಷಿಣಾಯನ,
ಉತ್ತರಾಯಣ ಅಂತ. ಅಂದರೆ ಸೂರ್ಯ ದಕ್ಷಿಣ ದಿಕ್ಕಿನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ದಕ್ಷಿಣಾಯನ ಅಂತ ಕರೀತಾರೆ, ದಕ್ಷಿಣದ ದಾರಿ. ಉತ್ತರಾಯಣದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಉತ್ತರದ ದಾರಿ ಅಂತ ಕರೀತಾರೆ. ಅದೇ ಥರನೇ ರಾಮ ನಡೆದ ದಾರಿ ಅಂತ ಕರೀತಾರೆ. ಅಂದರೆ ರಾಮ ದಂಡಕಾವನಕ್ಕೆ ಬಂದ, ಶ್ರೀಲಂಕಾಗೆ ಹೋದ್ನ, ಅಯೋಧ್ಯೆಗೆ ಹೋದ್ನ, ಈ ದಾರಿ ಅಲ್ಲ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ರಾಮ ನಡೆದ ದಾರಿ ಅಂದರೆ ಧರ್ಮದ ದಾರಿ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ಬಿಟ್ಟಂತ, ಧರ್ಮದ ದಾರಿನಲ್ಲಿ ನಡೆದ ರಾಮ ಅಂತಕ್ಕಂಥದ್ದನ್ನು ಹೇಳ್ತಕ್ಕಿರ್ತಕ್ಕಂಥ 7 ಕಾಂಡಗಳಿದೆ ರಾಮಾಯಣದಲ್ಲಿ. ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಅಂತ ಹೇಳ್ಬಿಟ್ಟು 7 ಕಾಂಡಗಳಿದೆ. ಆಮೇಲೆ ಇದು ಸುಂದರಕಾಂಡ ಅಂತಕ್ಕಂಥದ್ದು 5ನೆಯ ಕಾಂಡ ಆಗಿದೆ. ಅಂದರೆ 7 ಕಾಂಡಗಳಲ್ಲಿ 5ನೆಯ ಕಾಂಡ. ಕೌಟುಂಬಿಕ, ರಾಜಧರ್ಮ, ಸಾಮಾಜಿಕ ಧರ್ಮ, ಯುದ್ಧ ಧರ್ಮ, ಪಿತೃಧರ್ಮ, ವಂಶಧರ್ಮ, ಆಮೇಲೆ ತಪೋಧರ್ಮ, ಇವೆಲ್ಲದರೂ ಕೂಡ ರಾಮಾಯಣ ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರಾಮ ಮಿತಭಾಷಿ, ನಾವು ಆಲ್ರೆಡಿ ನಾವು ರುದ್ರಭಾಷೆದಲ್ಲೆಲ್ಲ ಹೇಳ್ಕೊಂಡಿದ್ದೀವಿ. ಮಿತಭಾಷಿ, ಪೂರ್ವಭಾಷಿ, ಮೃದುಭಾಷಿ, ಅಭಿಭಾಷಿ, ಹಿತಭಾಷಿ ಅಂತಕ್ಕಂಥದ್ದು. ಇನ್ನು ಸುಂದರಕಾಂಡ ಅಂತಕ್ಕಂಥ ನಾಮಧೇಯದ ಬಗ್ಗೆ ಹೇಳೋದಾದರೆ, ಸುಂದರ ಅಂತಂದರೆ ಸಂಸ್ಕೃತದಲ್ಲಿ ಆನಂದ ಸ್ವರೂಪಿ, ದುಃಖ ಮುಕ್ತ, ದೂತ, ಕಪಿ, ಕಳೆದು ಹೋದುದನ್ನು ಪಡೆದುಕೊಳ್ಳುವುದು ಇತ್ಯಾದಿ ಅರ್ಥಗಳಿದೆ ಸುಂದರ ಅಂತಂದರೆ ಸಂಸ್ಕೃತದಲ್ಲಿ. ಹಾಗಾಗಿ ಇದನ್ನು ಸುಂದರಕಾಂಡ ಅಂತ ಕರೀತಾರೆ. ಇನ್ನು ಸುಂದರಕಾಂಡದ ಪಾರಾಯಣದ ಫಲ ಏನು ಅಂತ ಹೇಳ್ಬಿಟ್ಟು ಅಂತ, ಸುಂದರಕಾಂಡದ ಪಾರಾಯಣದ ಫಲ ಏನು ಅಂತಂದರೆ ಅಪಾರವಾಗಿರತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ಲಭಿಸುತ್ತೆ ಸುಂದರಕಾಂಡದ ಪಾರಾಯಣದಿಂದ. ಶ್ರವಣ ಆಗಲಿ ಪಾರಾಯಣ ಆಗಲಿ, ಕೇಳಿದ್ರೂ ಸಾಕು ಹೇಳಿದ್ರೂ ಸಾಕು, ಸುಂದರಕಾಂಡದ ಪಾರಾಯಣ ಶ್ರವಣದಿಂದ ಅಪಾರವಾಗಿರ್ತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ಸಿಗುತ್ತೆ. ಸತ್ಪುತ್ರ ಯಾರಿಗಾದರೂ ಬೇಕು ಅಂತಂದರೆ, ಅಂದರೆ ಮನೆಯಲ್ಲಿ ಒಳ್ಳೆ ಮಕ್ಕಳಾಗಬೇಕು, ಅವರು ನಮಗೆ ವಂಶಕ್ಕೆ ಕೀರ್ತಿ ತರಬೇಕು ಅಂತಂದರೆ ಅವರು ಅಂದರೆ ನವ ವಧುವರರು ಏನು ಮಾಡಬೇಕು, ಸುಂದರಕಾಂಡ ಪಾರಾಯಣ ಅಂತಕ್ಕಂಥದ್ದನ್ನು ಮಾಡಬೇಕು. ಆಮೇಲೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಆಗಬೇಕು ಅಂತಂದರೆ ಸುಂದರಕಾಂಡದ ಪಾರಾಯಣನ ಮಾಡಬೇಕು. ಪುಸ್ತಕ ಧಾರಯೇ ದೇಹಿ ಆರೋಗ್ಯಂ ಭಯನಾಶನಂ ಅಂತ ಹೇಳ್ಬಿಟ್ಟು ಸುಂದರಕಾಂಡನ ನಾವು ಕೈನಲ್ಲಿ ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರೆ ಸಾಕಂತೆ ಆರೋಗ್ಯ ಮತ್ತು ಭಯ, ಅಂದರೆ ಆರೋಗ್ಯ ಅಂತಕ್ಕಂಥದ್ದು ಸಿಗುತ್ತೆ, ಭಯ ಅಂತಕ್ಕಂಥದ್ದು ಹೋಗುತ್ತೆ. ಹಾಗಾಗಿ ಅಪಾರವಾಗಿರ್ತಕ್ಕಂಥ ಪುಣ್ಯಪ್ರದವಾಗಿರ್ತಕ್ಕಂಥದ್ದು ಈ ಸುಂದರಕಾಂಡ. ಆಮೇಲೆ ಯಾರಿಗಾದ್ರೂ ಸಂಕಟಗಳು ಬಂದ್ಬಿಟ್ಟಿದೆ, ತುಂಬ ತೊಂದರೆನಲ್ಲಿದ್ದೀವಿ, ಏನು ಮಾಡಿದ್ರು ಈ ತೊಂದರೆಯಿಂದ ತಪ್ಪಿಸ್ಕೊಳೋಕ್ಕಾಗ್ತಾ ಇಲ್ಲ ಅಂತಂದರೆ ಅವರು ಸುಂದರಕಾಂಡನ ಪಾರಾಯಣ ಮಾಡಿದ್ರೆ ಅವರು ಆ ತೊಂದರೆಯಿಂದ ಬಿಡುಗಡೆ ಅಂತಕ್ಕಂಥದ್ದು ಹೊಂದುತ್ತಾರೆ. ಆಮೇಲೆ ಈ ಸುಂದರಕಾಂಡದ ಪಾರಾಯಣದಿಂದ ಏನಾಗುತ್ತೆ, ಸಾಡೆ ಸಾತಿ ಅಂತ ನಾವೆಲ್ಲ ಕೇಳಿರ್ತೀವಿ. ಈ ರಾಶಿ ಚಕ್ರದಲ್ಲಿ ಏನಾಗುತ್ತೆ, ಶನಿ ಸಾಡೆ ಸಾತಿ ಅಂತ ಜನ್ಮಕ್ಕೆ ಒಂದು ಕೂತ್ಕೊಂಡ್ಬಿಡ್ತಾನೆ. 7.5 ವರ್ಷಗಳ ಕಾಲ ಇರ್ತಾನೆ. ಅಷ್ಟಮ ಶನಿ, ಪಂಚಮ ಶನಿ, ಆಮೇಲೆ ಈ ಸಾಡೆ ಸಾತಿ, ಈ ಥರ ಶನಿಕಾಟ ಏನೇ ಇದ್ರೂ ಕೂಡ ಸುಂದರಕಾಂಡದ ಪಾರಾಯಣದಿಂದ ಶನಿಕಾಟ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಏನನ್ನ ಗ್ರಹ ದೋಷಗಳು, ವಾಸ್ತು ದೋಷಗಳು ಅಥವಾ ಈ ಭೂತ ಪ್ರೇತ ಪಿಶಾಚಾದಿಗಳ ಪೀಡೆಗಳು ಅಂಥದ್ದೆನ್ನ ಇದ್ದರೆ ಯಾರು ಸುಂದರಕಾಂಡ ಪಾರಾಯಣ ಮಾಡ್ತಾರೆ, ಹನುಮಂತನ ಸ್ಮರಣೆ ಮಾಡ್ತಾರೆ ಅಂತ ಅವ್ರಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು, ದುಃಖ ಮುಕ್ತಿ ಅಂತಕ್ಕಂಥದ್ದು, ಆಮೇಲೆ ಈ ಸಂಕಟಗಳ ಮುಕ್ತಿ ಅಂತಕ್ಕಂಥದ್ದು, ಈ ಗ್ರಹ ಪೀಡೆಗಳು ನಿವಾರಣೆ ಅಂತಕ್ಕಂಥದ್ದು ಆಗತ್ತೆ ಅಂತ ಹೇಳ್ಬಿಟ್ಟು ಈ ಸುಂದರಕಾಂಡದಲ್ಲಿ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಫಲ ಅಂತಕ್ಕಂಥದ್ದಿದೆ. ಈಗ ಮೊದಲನೇ ಸರ್ಗ, ಅದನ್ನು ಸರ್ಗ ಅಂತ ಕರೀತಾರೆ. ಒಟ್ಟು 68 ಸರ್ಗಗಳಿದೆ. ಈ 68 ಸರ್ಗಗಳಲ್ಲಿ ಮೊದಲನೇ ಸರ್ಗನೇ ತುಂಬ ದೊಡ್ಡದಾಗಿರ್ತಕ್ಕಂಥ ಸರ್ಗ. ಇನ್ನು ಮಿಕ್ಕಿದ ಸರ್ಗಗಳೆಲ್ಲ ತುಂಬ ಪುಟ್ಟದಾಗಿ ಇರತಕ್ಕಂಥದ್ದು. ಈ ಮೊದಲನೇ ಸರ್ಗನ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸ್ತಾರೆ ಅವರು ಜೀವನ್ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಬದುಕಿರೋವಾಗಲೇ ಮುಕ್ತಿ ಅಂತಕ್ಕಂಥದ್ದನ್ನು ಪಡ್ಕೊತಾರೆ. ಅಂದರೆ ಮುಕ್ತಿ ಅಂತಕ್ಕಂಥದ್ದು ನಮ್ಮ ಕರತಲಾ ಮಲಕ ಅಂತಕ್ಕಂಥದ್ದು, ಶತಸಿದ್ಧ ಅಂತಕ್ಕಂಥದ್ದು ಈ ಸುಂದರಕಾಂಡದಿಂದ ಗೊತ್ತಾಗ್ತಕ್ಕಂಥದ್ದು. ಹಾಗಾಗಿ ಇಷ್ಟೆಲ್ಲ ಫಲಗಳು ಅಂತಕ್ಕಂಥದ್ದು ಬೇರೆ ಬೇರೆ ಇದರಲ್ಲಿ ಏನು ಶಾಸ್ತ್ರಗಳಲ್ಲಿ ನಮಗೆ ಇದನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ನೋಡಿ, ಬಂಧ ವಿಮೋಚನೆಗೆ ಯಾರಾದರೂ ಬಂಧಿತರಾಗ್ಬಿಟ್ಟಿದ್ದಾರೆ ಅಂತಂದರೆ ಅವರು ಬಂಧ ಮೋಚನೆ ಆಗಬೇಕು ಅಂತಂದರೆ ಅವರು 46ನೆಯ ಒಂದು ಸರ್ಗನ ಓದಬೇಕಂತ. ಶತ್ರು ಜಯಗಳ ಅಂದರೆ ಶತ್ರುಗಳಿಂದ ಜಯ ಅಂತಕ್ಕಂಥದ್ದು ಸಿಗಬೇಕು ಅಂತಂದರೆ 36ನೆಯ ಸರ್ಗನ ಅಧ್ಯಯನ ಮಾಡಬೇಕಂತ. ತಾಪತ್ರಯ ನಿವಾರಣೆ ಆಗಬೇಕು ಅಂದರೆ 54ನೆಯ ಸರ್ಗ. ಮುಕ್ತಿಗೆ 1ನೇ ಸರ್ಗ. ದುಷ್ಟ ಶಕ್ತಿ ನಿರ್ಮೂಲನೆಗೆ ಅಂದರೆ ಭೂತ ಪ್ರೇತ ಪಿಶಾಚಿಗಳು ಇಂಥದ್ದೆಲ್ಲ ಪೀಡೆಗಳಿದೆ ಅಂತಂದರೆ ಅವ್ರಿಗೆ 3ನೆಯ ಸರ್ಗ. ದುಃಖ ಶಮನ, ಧನ ಪ್ರಾಪ್ತಿಗೆ ಅಂದರೆ ದುಃಖ ಹೋಗಬೇಕು ಮತ್ತು ದುಡ್ಡು ಸಾಲಗಳೇನ ಇದ್ದರೆ ಸಾಲಗಳು ತೀರಬೇಕು, ದುಡ್ಡು ಅಂತಕ್ಕಂಥದ್ದು ವ್ಯವಸ್ಥೆ ಆಗಬೇಕು, ನಾವು ಐಶ್ವರ್ಯ ಅಂತಕ್ಕಂಥದ್ದು ಬೇಕು ಅಂತಂದರೆ ಅವ್ರು 15ನೇ ಸರ್ಗ.
ಸಂಸಾರದಲ್ಲಿ ಏನನ್ನ ತೊಂದರೆಗಳಿದ್ರೆ, ಇವಾಗ ಗಂಡ ಹೆಂಡತಿ ಜಗಳಗಳು, ಡೈವರ್ಸ್ ಕೇಸುಗಳು, ಅಥವಾ ಇನ್ನೇನನ್ನ ಸಮಸ್ಯೆಗಳು, ಮನೆಯಲ್ಲಿ ಏನೋ ಮಕ್ಕಳದೇನೋ ಸಮಸ್ಯೆ, ಬಂಧು ಬಾಂಧವರದ ಸಮಸ್ಯೆ, ಏನೋ ಈ ಥರದ್ದೇನನ್ನ ಸಾಂಸಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥವ್ರು 15ನೆಯ ಸರ್ಗನ್ನ ಅಧ್ಯಯನ ಮಾಡ್ಬೇಕಂತೆ. ಸಂಸಾರ ಬಂಧ ಮೋಚನಕ್ಕೆ 19ನೆಯ ಸರ್ಗ. ದುಸ್ವಪ್ನ ನಿವಾರಣೆಗೆ, ಕೆಟ್ಟ ಕನಸುಗಳು ಬರ್ತಾ ಇದೆ, ನಮ್ಗೇನೋ ಈ ಥರದ್ದೇನೋ ಆಗ್ತಾ ಇದೆ ಅಂತಂದ್ರೆ ಅವರು 27ನೆಯ ಸರ್ಗನ್ನ ಅಧ್ಯಯನ ಮಾಡ್ಬೇಕಂತೆ. ಅಭೀಷ್ಟ ಸಿದ್ಧಿ ಅಂದ್ರೆ ನಾನು ಅನ್ಕೊಂಡಿದ್ದು ನೆರವೇರಬೇಕು, ಬಣ್ಣ ಹಿಡಿದ್ರು ಬಂಗಾರ ಆಗ್ಬೇಕು, ಹೋದ ಕಡೆ ಎಲ್ಲ ಜಯ ಸಿಗಬೇಕು ಅಂತಂದ್ರೆ 41ನೆಯ ಸರ್ಗನ್ನ ಅಧ್ಯಯನ ಮಾಡ್ಬೇಕಂತೆ. ಸತ್ಸಂತಾನ ಪ್ರಾಪ್ತಿಗೆ 21ನೆಯ ಸರ್ಗ. ಈ ತರ ಬೇರೆ ಬೇರೆ ಸರ್ಗಗಳನ್ನ ಅಧ್ಯಯನ ಮಾಡೋದ್ರಿಂದ ಏನೇನು ಫಲ ಅಂತಕ್ಕಂಥದ್ದನ್ನ ಶಾಸ್ತ್ರಗಳು ನಮ್ಗೆ ಹೇಳ್ಕೊಟ್ಟಿದೆ. ಹಾಗಾಗಿ ಸುಂದರಕಾಂಡದ ಪಾರಾಯಣ ಅಪಾರವಾಗಿರ್ತಕ್ಕಂಥ ಪುಣ್ಯ ಅಂತಕ್ಕಂಥದ್ದನ್ನ ತಂದು ಕೊಡುತ್ತೆ, ಪಾಪದ ನಿವಾರಣೆ ಅಂತಕ್ಕಂಥದ್ದನ್ನ ಮಾಡಿಕೊಡುತ್ತೆ. ಇದರಲ್ಲಿ ಒಂದೊಂದು ಶ್ಲೋಕನೂ ಕೂಡ ಒಂದೊಂದು ಮಂತ್ರ, ಒಂದೊಂದು ಶ್ಲೋಕನೂ ಕೂಡ ಒಂದೊಂದು ಮಂತ್ರ. ಹಾಗಾಗಿ ಇದನ್ನ ಅಧ್ಯಯನ ಮಾಡಬೇಕು ಅಂತ. ಇಲ್ಲಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಶ್ರೀರಾಮ ಅಂತಕ್ಕಂಥವನು ಪರಮಾತ್ಮ ಅಂತ. ಶ್ರೀರಾಮ ಪರಮಾತ್ಮ, ಸೀತೆ ಜೀವಾತ್ಮ ಅಲ್ವಾ. ನಾವು ಜೀವಾತ್ಮ ಇಲ್ಲಿದ್ದಾಳೆ, ಈ ಶರೀರನೇ ಲಂಕೆ ಅಂತೆ. ಈ ಶರೀರ ಅಂತಕ್ಕಂಥ ಲಂಕೆನಲ್ಲಿ ಸೀತೆ ಅಂತಕ್ಕಂಥವಳು ಬಂಧಿತಳಾಗ್ಬಿಟ್ಟಿದ್ದಾಳೆ, ಅಂದ್ರೆ ಜೀವಾತ್ಮ ಬಂಧಿತನಾಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಈ ಶರೀರ ಅಂತಕ್ಕಂಥ ಲಂಕೆಯಲ್ಲಿ ಬಂಧಿತನಾಗಿರ್ತಕ್ಕಂಥ ಜೀವಾತ್ಮ ಅಂತಕ್ಕಂಥ ಸೀತೆಯನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸದ್ಗುರು ಅಂತಕ್ಕಂಥ ಹನುಮಂತ ಬರ್ತಾನೆ. ಸದ್ಗುರು ಅಲ್ವಾ, ನಮ್ಗೆ ಗುರುಗಳ ಒಂದು ಆಶ್ರಯ ಅಂತಕ್ಕಂಥದ್ದು, ಉಪದೇಶ ಅಂತಕ್ಕಂಥದ್ದು ಸಿಗುತ್ತೆ. ಈ ಗುರುಗಳು ಮಾಡ್ತಾ ಇರ್ತಕ್ಕಂಥ ಈ ಬ್ರಹ್ಮೋಪದೇಶನೇ, ಆತ್ಮತತ್ವದ ವಿವರಣೆನೇ ಆ ಉಂಗ್ರ, ಆ ಒಂದು ಏನು ರಾಮನ ಮುದ್ರಿಕೆ ಕೊಡ್ತಾನಲ್ಲ ಅದೇ ಉಪದೇಶ ಅಂತ. ಹಾಗಾಗಿ ಈ ಉಪದೇಶದಿಂದ ಈ ಹನುಮಂತ ಅಂತಕ್ಕಂಥ ಗುರುವಿನಿಂದ ಬ್ರಹ್ಮವಿದ್ಯೆ ಅಂತಕ್ಕಂಥದ್ದು ಜೀವಾತ್ಮ ಅಂತಕ್ಕಂಥ ಸೀತೆಗೆ ದೊರಕ್ತು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಈ ಸುಂದರಕಾಂಡದ ಒಂದು ಇದನ್ನ ವಿವೇಕಾನಂದರು ಈ ತರ ವರ್ಣಿಸ್ತಾರೆ. ಅದಕ್ಕೆ ನೋಡಿ, ಶ್ರೀ ಗುರು ಚರಣ ಸರೋಜ ರಜೆ ಅಂತ ಹೇಳ್ತೀವಿ ನಾವು ಹನುಮಾನ್ ಚಾಲೀಸ ಹೇಳ್ಬೇಕಾಗಿದ್ರೆ. ಯಾಕಂದ್ರೆ ಗುರು ರೂಪದಲ್ಲಿ ಇರತಕ್ಕಂಥವನೇ ಹನುಮಂತ ಅಂತ. ಶ್ರೀ ಹನುಮಾನು ಗುರುದೇವುಲು ನಾಯದ ಪಲಿಕಿನ ಸೀತಾರಾಮ ಕಥಾ ಅಂತ ಹೇಳ್ಬಿಟ್ಟು ಸುಂದರಕಾಂಡ ಹೇಳುವಾಗ ಅದನ್ನ ತೆಲುಗುನಲ್ಲಿ ಹೇಳ್ತಾರೆ. ಹಾಗಾಗಿ ಈ ಇಷ್ಟನಿಷ್ಠೆ ಅಂತಕ್ಕಂಥದ್ದು, ಈ ಸುಂದರಕಾಂಡ ಪಾರಾಯಣ ಅಂತಕ್ಕಂಥದ್ದು ಅತ್ಯಂತ ಪುಣ್ಯಪ್ರದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸುಂದರಕಾಂಡದ ಒಂದೊಂದು ಶ್ಲೋಕನೂ ಒಂದೊಂದು ಮಂತ್ರ, ಅದನ್ನ ಹೇಳೋದೇ ಒಂದು ಭಾಗ್ಯ, ಕೇಳೋದು ಅತ್ಯಂತವಾಗಿರ್ತಕ್ಕಂಥ ಇನ್ನೊಂದು ಭಾಗ್ಯ. ಹಾಗಾಗಿ ಈ ಸುಂದರಕಾಂಡದ ಒಂದು ಪಾರಾಯಣನ ಇವತ್ತಿನಿಂದ ಪ್ರಾರಂಭ ಮಾಡೋಣ. ಸರ್ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಮುಂದಿನ ಒಂದು ತರಗತಿಗಳಲ್ಲಿ ಸುಂದರಕಾಂಡದ ಪಾರಾಯಣದ ಪುಸ್ತಕಗಳನ್ನು ತರಿಸ್ಕೊಡೋ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಿರಿಯರು. ಅಲ್ಲಿವರೆಗೂ ಕೂಡ ನಾನು ಹೇಳ್ಕೊಟ್ಟಿದ್ದನ್ನು ತಾವು ಹೇಳ್ಕೊಳ್ರಿ. ಇದರಲ್ಲಿ ಒಂದೊಂದು ಶ್ಲೋಕ ನಾವು ಪಾರಾಯಣ ಮಾಡ್ತಾ ಇದ್ದೀವಿ ಅಂತಂದರೆ ಒಂದೊಂದು ಮಂತ್ರನ ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂತ ಅಪಾರವಾಗಿರ್ತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ದೊರಕಿಸ್ಕೊಡುತ್ತೆ ಮತ್ತು ನಮಗೆ ಇಷ್ಟಾರ್ಥ ಸಿದ್ಧಿ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಹಾಗಾಗಿ ಸುಂದರಕಾಂಡದ ಪಾರಾಯಣನ ಪ್ರಥಮ ಸರ್ಗ ನಾವಿಲ್ಲಿ ಪ್ರಾರಂಭ ಮಾಡ್ಕೊಳ್ಳೋಣ. ಮೊದಲನೇ ಒಂದು 5 ಶ್ಲೋಕಗಳನ್ನು ಈಗ ಹೇಳ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳಿ. ತಥೋ ರಾವಣ ನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ ಈಯೇಷ ಪದವನ್ವೇಷ್ಟುಂ ಚಾರಣಾಚರಿತೆ ಪಥಿ ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮವಾನರಃ ಸಮುದಗ್ರ ಶಿರೋಗ್ರೀವೋ ಗವಾಂ ಪತಿರಿವಾ ಭವೋ ಅತ ವೈಡೂರ್ಯ ವರ್ಣೇಶು ಶಾದ್ವಲೇಶು ಮಹಾಬಲಃ ಧೀರಃ ಸಲಿಲಕಲ್ಪೇಶು ವಿಚಚಾರ ಯಥಾ ಸುಖಂ ದ್ವಿಜಾನ್ ವಿತ್ರಾಸಯನ್ ಧೀಮಾ ಅನುರಸ ಪಾದಪಾನ್ಹರನ್ ಮೃಗಾಂಶ್ಚ ಸುಬಹು ನಿಗ್ರನ್ ಪ್ರವೃದ್ಧೈವ ಕೇಸರಿ ನೀಲಲೋಹಿತ ಮಾಂ ಜಿಷ್ಠ ಪದ್ಮವರ್ಣೈ ಸಿತಾ
ವಿಲಾಸಿತೈ ಸ್ವಭಾವ ವಿಹಿತೈ ಚಿತ್ರೈ ಧಾತುಭಿಃ ಸಮಲಂಕೃತಂ. ಇದು 5 ಶ್ಲೋಕಗಳು ಪ್ರಥಮ ಸರ್ಗದಲ್ಲಿ. ಈಗ ಪ್ರಥಮ ಸರ್ಗಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಸುಂದರಕಾಂಡದಲ್ಲಿ ಹನುಮಂತನ ಸಮುದ್ರ ತರಣಂ ಅಂತಕ್ಕಂಥದ್ದು ಮೊದಲನೇ ಸರ್ಗ. ಈ ಮೊದಲನೇ ಸರ್ಗದ ಭಕ್ತಿ ಶ್ರದ್ಧೆಗಳಿಂದ ಅಧ್ಯಯನ ಮಾಡಿದ್ರೆ ಜೀವನ್ಮುಕ್ತಿ ಸಿಗತ್ತೆ ಅಂತಕ್ಕಂಥದ್ದೇ ಫಲ. ಹಾಗಾಗಿ ಶ್ರದ್ಧಾ ಭಕ್ತಿಗಳಿಂದ ನಾವು ಇದನ್ನ ಅಧ್ಯಯನ ಮಾಡ್ಕೋಬೇಕಾಗಿದೆ. ಆಮೇಲೆ ಈ ಸುಂದರಕಾಂಡ ಪಾರಾಯಣ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಒಂದು ಪಿಕ್ಚರೈಸ್ ಆಗ್ತಾ ಇರಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರಬೇಕು. ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಅದನ್ನ ನೀವು ಊಹಿಸ್ಕೊಂತಾ ಇರಬೇಕು, ಭಾವಿಸ್ತಾ ಇರಬೇಕು. ಆವಾಗ ಏನಾಗುತ್ತೆ, ಸುಂದರಕಾಂಡ ಅಂತಕ್ಕಂಥದ್ದು ನಿಮಗೆ ಅತ್ಯಂತ ರಂಜನೀಯವಾಗಿ ನಿಮಗೆ ಅದು ಮೂಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ, ರಾವಣನು ಕದ್ದೊಯ್ದಿದ್ದಂತಹ ಸೀತೆ ಇರುವ ಸ್ಥಾನವನ್ನು ಹುಡುಕಲು ಶತ್ರು ಸಂಹಾರಕನಾದ ಹನುಮಂತನು ಚಾರಣರು ಸಂಚರಿಸುವ ಆಕಾಶ ಮಾರ್ಗದಲ್ಲಿ ಹೊರಟನು. ಆಕಾಶ ಮಾರ್ಗ ಅಂತಕ್ಕಂಥದ್ದು ಇವತ್ತು ನಮಗೆ ಅನುಕೂಲವಾಗಿದೆ, ಯಾಕಂದ್ರೆ ಏರೋಪ್ಲೇನ್ಗಳನ್ನೆಲ್ಲ ಹೋಗ್ತಾ ಇದ್ದೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಚಾರಣರು ಅಂತಕ್ಕಂಥ ದೇವತಾ ಗಣಗಳು ಮಾತ್ರ ಓಡಾಡ್ತಾ ಇರ್ತಕ್ಕಂಥ ಒಂದು ಜಾಗ. ಆ ಚಾರಣರು ಓಡಾಡ್ತಾ ಇರ್ತಕ್ಕಂಥ ಆ ದೇವತಾ ಮಾರ್ಗ ಏನಿದೆ, ಆ ಆಕಾಶ ಮಾರ್ಗ, ಆ ಆಕಾಶ ಮಾರ್ಗನ ಹನುಮಂತ ಸೆಲೆಕ್ಟ್ ಮಾಡ್ಕೊಂಡಂತೆ. ಏನಕ್ಕೆ? ಸೀತಾನ್ವೇಷಣೆಗೆ ಲಂಕೆಗೆ ಹೋಗ್ಬೇಕು ಅಂತ. ಆಂಜನೇಯ ಮಹಾ ಪರಾಕ್ರಮಿ ಅಲ್ವಾ, ಈಜ್ಕೊಂಡೇ ಹೋಗ್ಬೋದಾಗಿತ್ತಲ್ವ. ಆರಾಮಾಗಿ ಸಮುದ್ರದಲ್ಲಿ ದುಂಬಿಟ್ಟು ಕಬ್ದು ಡೈ ಹೊಡೆದು ಆರಾಮಾಗಿ ಈಜ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ಸಮುದ್ರನ ಈಜೋದು ಬಹಳ ಟೈಮ್ ತಗೊಳುತ್ತೆ, ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಈ ಇಡೀ ಸುಂದರಕಾಂಡ ನಡೆದಿರ್ತಕ್ಕಂಥದ್ದು 12 ಗಂಟೆಗಳಲ್ಲಿ ಮಾತ್ರ, ಅಂದ್ರೆ 12 ಅವರ್ಸ್ನಲ್ಲಿ ನಡೆದೋಗಿರ್ತಕ್ಕಂಥದ್ದು. ಈವ್ನಿಂಗ್ ಸಮುದ್ರ ಉಲ್ಲಂಘನ ಮಾಡ್ತಾನೆ, ನೈಟ್ ಲಂಕೆಗೆ ಹೋಗಿ ಸೇರ್ತಾನೆ, ಆಮೇಲೆ ಲಂಕೆಯಲ್ಲಿ ನೈಟ್ ಎಲ್ಲ ಹುಡುಕಾಡ್ತಾನೆ, ಬೆಳಗಿನ ಜಾವದಲ್ಲಿ ಸೀತಾನ್ವೇಷಣೆ ಅಂತಕ್ಕಂಥದ್ದು ನಡೆಯುತ್ತೆ. ಆಮೇಲೆ ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಇದೆಲ್ಲ ಕೂಡ ಒಂದು ರಾತ್ರಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟ್ಟ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಘಟ್ಟ. ಇಲ್ಲಿ ಇದೆಲ್ಲ ನಡಿಬೇಕು ಅಂತಂದ್ರೆ ತುಂಬಾ ರಹಸ್ಯವಾಗಿ ಹೋಗ್ಬೇಕು, ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಬಹಳ ಶೀಘ್ರವಾಗಿ ಹೋಗುವಂಥ ಮಾರ್ಗವನ್ನು ಹುಡುಕೋಬೇಕು. ಅದಕ್ಕೆ ಹನುಮಂತ ಏನ್ ಮಾಡಿದಾನೆ, ಆಕಾಶ ಮಾರ್ಗ, ಗಗನ ಮಾರ್ಗವನ್ನು ಹುಡುಕೊಂಡಿದ್ದಾನೆ. ಇದು ಚಾರಣರು ಓಡಾಡ್ತಾ ಇರ್ತಕ್ಕಂಥ ಮಾರ್ಗ. ಈ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಬೇರೆ ಯಾರಿಗೂ ಕೂಡ ಗಗನ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪಕ್ಷಿಗಳು ಹೋಗ್ಬೋದು, ಅಷ್ಟು ಬಿಟ್ರೆ ಈ ಹನುಮಂತ ಅಂತ ಮಹಾನುಭಾವರಿಗೆ ಬಿಟ್ರೆ ಬೇರೆ ವಾನರರು ಹೋಗೋದಕ್ಕೆ ಬಹಳ ದುಷ್ಕರವಾಗಿರತಕ್ಕಂಥ ಮಾರ್ಗ. ಯಾರಿಂದಲೂ ಸಾಧಿಸೋದಕ್ಕೆ ಆಗದೇ ಇರತಕ್ಕಂಥ ಮಾರ್ಗದಲ್ಲಿ ಹನುಮಂತ ಹೋಗೋದಕ್ಕೆ ನಿರ್ಣಯನ ತಗೊಂತಾನೆ. ಇನ್ನು 2ನೇ ಶ್ಲೋಕದ ಅರ್ಥ, ಕಷ್ಟ ಸಾಧ್ಯವಾದ ಸಾಟಿಯೇ ಇಲ್ಲದ ಕಾರ್ಯವನ್ನು ಮಾಡ ಬಯಸಿದ ವಾನರನು ಮೇಲೆತ್ತಿದ ತಲೆ ಕುತ್ತಿಗೆಗಳುಳ್ಳವನಾಗಿ ಗೋವುಗಳ ಒಡೆಯ ಗೂಳಿಯಂತೆ ಕಾಣುತ್ತಿದ್ದಾನೆ. ಆ ಮಹೇಂದ್ರ ಪರ್ವತನ ಹತ್ತಿ ನಿಂತ್ಕೊಂಡ್ಬಿಟ್ಟು ಎದೆನ್ನ ಉಬ್ಬಿಸಿ ಹೀಗೆ ನಿಂತ್ಕೊಂಡಿದ್ದಾನಂತೆ ಹನುಮಂತ. ಹ್ಯಾಕ್ ಕಾಣ್ತಾ ಇದ್ದಾನಂತೆ ಅಂದ್ರೆ ಗೂಳಿ ಕಣ್ಣಂಗೆ ಕಾಣ್ತಾ ಇದ್ದಾನಂತೆ. ಪೋತು ನಮ್ಮಲ್ಲೆಲ್ಲ ಕೇಳ್ತಾರೆ, ಪೋತು ಅಂದ್ರೆ ಹೆಂಗಿರುತ್ತೆ ಅಂತಾರೆ, ಎದೆ ಉಬ್ಬಿಸ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಎದೆ ಉಬ್ಬಿಸಿ ಒಳ್ಳೆ ಗೂಳಿ ತರ ಕಾಣ್ತಾ ಇದ್ದಾನಂತೆ. ಅಂಥ ಒಂದು ದಷ್ಟಪುಷ್ಟವಾಗಿರತಕ್ಕಂಥ ಶರೀರ ಹನುಮಂತಂದು. ಹತ್ತಿ ನಿಂತಿದ್ದಾನೆ ಮಹೇಂದ್ರ ಪರ್ವತದ ಮೇಲೆ. ಇನ್ನೇನು ಹಾರೋದಕ್ಕೆ, ಲಂಘಿಸೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಪಕ್ಕದಲ್ಲಿ ಇರ್ತಕ್ಕಂಥ ವಾನರರು ಇರ್ತಾರಲ್ಲ, ಮಿತ್ರರು, ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಹನುಮಂತನ ಹೊಗಳ್ತಾ ಇದಾರೆ. ಆಂಜನೇಯ ನಿನ್ ಸಮಾನ ಇಲ್ಲ ಅಂತ ಹೊಗಳ್ತಾ ಇದಾರೆ. ನೋಡಿ, ಆಂಜನೇಯನಿಗೆ ಹೊಗಳಿಕೆ ಅಂತಂದ್ರೆ ತುಂಬಾ ಇಷ್ಟ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಆಂಜನೇಯನ ಹೊಗಳೋದು ಅಂತಂದ್ರೆ, ಇವಾಗ ನೋಡಿ, ಅಯ್ಯೋ ಏನೋ ದೊಡ್ಡವ್ರು ಇದಾರಪ್ಪ ಹೊಗಳಬೇಕು ಅಂತಕ್ಕಂಥ ಹೊಗಳಿಕೆ ಅಲ್ಲ. ಇದೇನು ಅಂದ್ರೆ ಸಹಜವಾಗಿರ್ತಕ್ಕಂಥ ಹೊಗಳಿಕೆ. ಸಹಜತೆಯನ್ನ ಹನುಮಂತ ತುಂಬಾ ಇಷ್ಟಪಡ್ತಾನೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇವಾಗ ನೋಡಿ ದಂಡಕ ಅಂತ ಹೇಳ್ತೀವಿ, ಏನು ತೆಲುಗುನಲ್ಲೆಲ್ಲ ದಂಡಕಗಳೆಲ್ಲ ಇದೆ. ಹಾಗಾಗಿ ಆ ದಂಡಕಗಳನ್ನು ಹೇಳಿದಾಗ ಆಂಜನೇಯನಿಗೆ ತುಂಬಾ ಸಂತೋಷ ಆಗತ್ತಂತೆ. ಆಮೇಲೆ ಆಂಜನೇಯನ ದಂಡಕನ್ನ ಹೇಳ್ತಾ ಹನುಮಂತನ ಗುಡಿನಲ್ಲಿ 4 ಪ್ರದಕ್ಷಿಣೆಯನ್ನು ಹಾಕ್ಬೇಕಂತೆ. ಹಂಗೆ ಹಾಕಿದ್ರೆ ಆಂಜನೇಯನಿಗೆ ಬಹಳ ಇಷ್ಟನಂತೆ ಅಂತ ಅವ್ರು ನೋಡ್ರು ತುಂಬಾ ಖುಷಿನಂತೆ. ಆಮೇಲೆ ಹನುಮಂತನ ಭಕ್ತರಿಗೆ ಸಿಗ್ತಕ್ಕಂಥ ಫಲಾನು ಕೂಡ ನಾವು ಇಷ್ಟೊತ್ತು ಹೇಳ್ಕೊಂಡ್ವಿ. ಏನು, ಬುದ್ಧಿ ಫಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮಾತ್ ಸ್ಮರಣಾತ್ ಭವೇತ್ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ಹನುಮಂತನ ನಾವೇನನ್ನ ಸ್ಮರಣೆ ಮಾಡಿದೀವಿ ಅಂತಂದ್ರೆ ಮೊದಲನೇದಾಗಿ ನಮ್ಗೆ ಸಿಗ್ತಕ್ಕಂಥ ಫಲ ಏನು ಅಂತಂದ್ರೆ ಬುದ್ಧಿರ್. ಈ ಸುಂದರಕಾಂಡ ಪಾರಾಯಣ ಮಾಡಿದ್ರಾಗ ಗೊತ್ತಾಗುತ್ತೆ ಹನುಮಂತ ಎಂತ ಟ್ಯಾಲೆಂಟ್ಗಳನ್ನು ಉಪಯೋಗಿಸಿದಾನೆ, ಎಲ್ಲೆಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದಾನೆ ಅಂತ ಹೇಳ್ಬಿಟ್ಟು ಅಂತ. ಬುದ್ಧಿಮತಾಂ ವರಿಷ್ಠಂ ಅಂತ, ಬುದ್ಧಿವಂತರಲ್ಲಿ ತುಂಬಾ ಶ್ರೇಷ್ಠನಾಗಿರ್ತಕ್ಕಂಥ ಅವನು ಅಂತ. ಹಾಗಾಗಿ ಬುದ್ಧಿ ಅಂತಕ್ಕಂಥದ್ದು ಸಿಗುತ್ತೆ. ಬಲಂ, ಹನುಮಂತ ಅಂತ ಸ್ಮರಣೆ ಮಾಡಿದ ತಕ್ಷಣ ನಮಗೆ ಬಲ ಅಂತಕ್ಕಂಥದ್ದು ಸಿಗತ್ತೆ. ಯಶೋ ಧೈರ್ಯಂ, ಯಶಸ್ಸು ಅಂತಂದ್ರೆ ಕೀರ್ತಿ.
ಹನುಮಂತನ ಮಾತ್ರ ಹೊಗಳೋದಲ್ಲ, ಹನುಮಂತನ ಭಕ್ತರು ಯಾರ್ಯಾರಿದ್ದಾರೋ ಅವ್ರಿಗೆ ಕೀರ್ತಿ ಅಂತಕ್ಕಂಥದ್ದು ಬೇಡ ಬೇಡ ಅಂದ್ರೂ ಹುಡುಕೊಂಡು ಬರುತ್ತಂತೆ. ಐಶ್ವರ್ಯ ಕೀರ್ತಿ ಅಂತಕ್ಕಂಥದ್ದು ಬೇಡ ಬೇಡ ಅಂದ್ರೂ ಹುಡುಕೊಂಡು ಬರುತ್ತೆ. ನೋಡಿ, ಈ ಐಶ್ವರ್ಯ ಕೀರ್ತಿ ಅನ್ನೋದಿದೆಯಲ್ಲ, ಇದು ನೆರಳಿದ್ದಂಗೆ. ಯಾರಾದರೂ ಇದನ್ನ ಹಿಡ್ಕೊತೀನಿ ಅಂತ ಹೋಗಿ ನೋಡಿ, ನೆರಳನ್ನು ಹಿಡ್ಕೊಳಕ್ಕೆ ಹೋಗಿ ನೋಡಿ, ಅದು ನೀವು ಓಡಿದಷ್ಟು ಮುಂದಕ್ಕೆ ಓಡೋಗುತ್ತೆ, ಕೈಗೆ ಸಿಗೋದಿಲ್ಲ. ಆದರೆ ನಿಮ್ಮಷ್ಟಕ್ಕೆ ನೀವು ಹೋಗ್ತಾರೆ, ನೆರಳು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ಅದೇ ಥರನೇ ಈ ಯಶಸ್ಸು ಮತ್ತು ಕೀರ್ತಿ ಐಶ್ವರ್ಯ ಅಂತಕ್ಕಂಥದ್ದು ಭಗವದ್ ಭಕ್ತರು ಬೇಡ ಅಂತಂದ್ರೂ ಅದು ಬೆನ್ನಟ್ಕೊಂಡು ಬರುತ್ತೆ. ಹಾಗಾಗಿ ಹನುಮಂತನ ಭಕ್ತರಿಗೆ ಈ ಕೀರ್ತಿ ಮತ್ತು ಐಶ್ವರ್ಯ ಅಂತಕ್ಕಂಥದ್ದು ಸಿಗತ್ತಂತೆ. ಧೈರ್ಯ, ಈ ಧೈರ್ಯ ಅಂತಂದರೆ ಏನು ಅಂತಂದರೆ ತುಂಬ ಧೈರ್ಯಪ್ಪ ನನಗೆ ಅಂತ ಹೇಳ್ತಾರೆ. ಆ ಧೈರ್ಯ ಅಲ್ಲ ಇದು. ಧೈರ್ಯ ಅಂತಂದರೆ ಏನು ಅಂದರೆ ಪಟ್ಟು ಬಿಡಲು ವಿಕ್ರಮಾರ್ಕುಡು ಅಂತ. ಯಾವುದಾದ್ರೂ ಒಂದು ಕೆಲಸ ಹಿಡಿದಿದ್ದೀವಿ ಅಂತಂದರೆ ಅದನ್ನು ಮಾಡೋವರೆಗೂ ನಾವು ಹಿಂದಿನ ಮುಂದಿಟ್ಟ ಹೆಜ್ಜೆ ಹಿಂದಿಡೋದಿಲ್ಲ ಅಂತ. ಆ ಧೈರ್ಯ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನನಗೆ ಅಪ್ಪ ಅಮ್ಮ ಅಂದರೆ ಭಯ ಇಲ್ಲ, ನಂಗೆ ಗುರುಗಳು ಅಂದರೆ ಭಯ ಇಲ್ಲ, ನಂಗೆ ದೇವರು ಅಂದರೆ ಭಯ ಇಲ್ಲ, ಇದಲ್ಲ ಇದು. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಏನನ್ನ ಒಂದು ಕಾರ್ಯ ಹಿಡಿದಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ. ನಮ್ಮ ಶತ್ರುಗಳು ಹೆದರಬೇಕು ನಮ್ಮನ್ನು ನೋಡಿ, ಅಯ್ಯೋ ಏನಪ್ಪ ಹೀಗೆ ಅಂತ ಹೇಳ್ಬಿಟ್ಟಂತ. ಆದರೆ ನಮಗೆ ಮಾತ್ರ ಆ ಹೆದರಿಕೆ ಅಂತಕ್ಕಂಥದ್ದು ಬರೋದಿಲ್ಲ. ಯಶೋ ಧೈರ್ಯಂ ನಿರ್ಭಯತ್ವಂ, ಭಯ ಅಂತಕ್ಕಂಥದ್ದೇ ಇರೋದಿಲ್ಲ, ಯಾವುದಕ್ಕೂ ಹೆದರಲ್ಲ. ಯಾಕಂದರೆ ಭಗವಂತನಿಗೆ ಮಾತ್ರ ಹೆದರ್ತಕ್ಕಂಥ ಅವನು ಭಕ್ತ. ನಿರ್ಭಯತ್ವಂ ಅರೋಗತಾಂ, ಮಾನಸಿಕ ಆರೋಗ್ಯ ಮತ್ತು ದೈಹಿಕವಾಗಿರ್ತಕ್ಕಂಥ ಆರೋಗ್ಯ, ಇವೆರಡೂ ಕೂಡ ಹನುಮಂತನ ಭಕ್ತರಿಗೆ ಸಿಗತ್ತೆ. ಯಾರು ಹನುಮಂತನ ಸ್ಮರಣೆ ಮಾಡ್ತಾ ಇದ್ದಾರೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಅಂತಕ್ಕಂಥದ್ದು ಸಿಗುತ್ತೆ, ಆರೋಗ್ಯ. ಏಕೆಂದರೆ ಮಾನಸಿಕವಾಗಿರ್ತಕ್ಕಂಥ ವೀಕ್ನೆಸ್ಗಳೆಲ್ಲ ಓಡೋಗುತ್ತೆ, ದೈಹಿಕವಾಗಿರ್ತಕ್ಕಂಥ ರೋಗಗಳು ಕೂಡ ಓಡೋಗ್ಬಿಡುತ್ತೆ. ಹಾಗಾಗಿ ಹನುಮಂತನ ಸ್ಮರಣೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಅಜಾಡ್ಯಂ ಅಂದರೆ ಸೋಮಾರ್ತನ ಅಂತ ಹೇಳ್ಬಿಟ್ಟು, ಸೋಮಾರಿತನ ಅಂತ ಹೇಳ್ಬಿಟ್ಟು ಅಂತ. ಯಾರಿಗೆ ಸೋಮಾರಿತನ ಇರುತ್ತೋ ಅವ್ರ ಜೀವನದಲ್ಲಿ ಏನೂ ಸಾಧಿಸೋದಕ್ಕೆ ಆಗೋದಿಲ್ಲ. ಆದರೆ ಭಗವದ್ ಭಕ್ತರಿಗೆ ಸೋಮಾರಿತನ ಅಂತಕ್ಕಂಥದ್ದು ಬರೆದಿರೋ ಭಗವಂತ ಕಾಪಾಡ್ತಾನೆ. ಈ ಹನುಮಂತನ ಭಕ್ತರು ಹನುಮಂತನ ಸ್ಮರಣೆ ಮಾಡಿದ್ರೆ ಸೋಮಾರಿತನ ಅಂತಕ್ಕಂಥದ್ದು ಬರೋದೇ ಇಲ್ಲ. ಅಜಾಡ್ಯಂ ಅಂತ ಹೇಳ್ಬಿಟ್ಟು. ಸೋಮಾರಿತನ ಅಂದರೆ ಏನು ಅಂದರೆ ನೋಡಿ, ಏನೋ ಟೇಕಿಂಗ್ ರೆಸ್ಟ್ ಬಿಫೋರ್ ಯು ಟೈರ್ಡ್ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಮ್ಗೆ ಇನ್ನೂ ಆಯಾಸನೇ ಆಗಿಲ್ಲ, ಆವಾಗಲೇ ಮಲ್ಕೊಂಬಿಡೋದು. ಟೇಕಿಂಗ್ ರೆಸ್ಟ್ ವಿತ್ ಬಿಫೋರ್ ಯು ಟೈರ್ಡ್ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಾನು ಮಲ್ಕೊಂಬಿಡೋದು. ಅಂದರೆ ನಮಗೇನು ಅಂತಂದರೆ ಇಷ್ಟೊತ್ತಾಯಿತು ನಾನು ಮಲ್ಕೋಬೇಕು, ಹಸಿವೆ ಆಗಿರಲ್ಲ ಊಟ ಮಾಡಬೇಕು, ಬಾಯಾರಿಕೆ ಆಗಿರಲ್ಲ ನೀರು ಕುಡಿಬೇಕು. ಇದೆಲ್ಲ ಏನು ಅಂತಂದರೆ ಇದೊಂಥರ ಜಾಡ್ಯ. ಇದು ಈ ಜಾಡ್ಯನ್ನ ಈ ಪರಮಾತ್ಮನಾಗಿರ್ತಕ್ಕಂಥ ಹನುಮಂತ ಏನು ಮಾಡ್ತಾನೆ, ನಿವಾರಣೆ ಮಾಡ್ತಾನೆ. ಹಾಗಾಗಿ ಯಾವಾಗಲೂ ಕೂಡ ಟೈರ್ಡ್ ಆಗಿರ್ತಕ್ಕಂಥದ್ದು ಒಂದು ರೋಗ ಅದು. ಹಾಗಾಗಿ ಅಜಾಡ್ಯಂ ಅಂದರೆ ಸೋಮಾರಿತನನ್ನ ಹೊಡೆದು ಓಡಿಸ್ತಾನೆ. ಹೆಂಗೆ ಪಾದರಸ ಇದ್ದಂಗೆ ಇರೋ ಥರ ಮಾಡ್ತಾನೆ. ಯಾರೋ ಅವರ ಭಕ್ತರೆಲ್ಲ ಪಾದರಸ ಥರ ಇರಬೇಕು. ಹಾಗೆ ವಾಕ್ಪಟುತ್ವಂಚ ಅಂದರೆ ಮಾತುಗಾರಿಕೆ ಅಂತಕ್ಕಂಥದ್ದನ್ನು ತಂದು ಕೊಡ್ತಾನೆ. ಇವ್ರ ಮಾತು ಹೇಗಿರುತ್ತೆ ಅಂತಂದರೆ ಪುಂಖಾನುಪುಂಖವಾಗಿ ಒಳ್ಳೆ ಬಾಣಗಳು ಹೊಡೆದಂಗೆ ಮಾತುಗಳು ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಇವ್ರಿಗೆ ಆಶ್ಚರ್ಯ ಆಗ್ಬೇಕು ನೋಡಿದವ್ರಿಗೆ, ಏನಪ್ಪ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಹಂಗಂತೇಳ್ಬಿಟ್ಟು ಲೂಸ್ ಟಾಕ್ಸ್ ಅಲ್ಲ, ಎಲ್ಲೋ ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡು ಕೆಲ್ಸಕ್ಕೆ ಬಾರದ ಮಾತುಗಳೆಲ್ಲ ಹೇಳ್ತಕ್ಕಂಥ ಲೂಸ್ ಟಾಕ್ಸ್ ಅಲ್ಲ. ಭಗವದ್ ಭಕ್ತನಿಗೆ ಯಾಕೆ ಬರುತ್ತೆ ಮಾತುಗಳು ಅಂತಂದರೆ, ಯಾವ ಮಾತು ಬರಬೇಕೋ, ಯಾವ ಟೈಮ್ನಲ್ಲಿ ಬರಬೇಕೋ, ಎಷ್ಟು ಬರಬೇಕೋ ಅಷ್ಟು ಬರುತ್ತೆ. ನೋಡಿ, ಮುಂದೆ ಬರುತ್ತೆ. ಈ ಸುರಸ, ಸಿಂಹಿಕ ಇವರೆಲ್ಲ ಅಡ್ಡಿ ಹಾಕ್ತಾರೆ. ಆಮೇಲೆ ಮೈನಾಕ ಅಂತಕ್ಕಂಥ ಪರ್ವತ ಅಡ್ಡಿ ಹಾಕ್ತಾರೆ ಯಾರಿಗೆ, ಹನುಮಂತನಿಗೆ. ಯಾರ್ಯಾರ ಹತ್ರ ಹೇಗೆ ಎಷ್ಟೆಷ್ಟು ಮಾತಾಡ್ಕೋಬೇಕೋ ಹಂಗಂಗೆ ಮಾತಾಡ್ತಾನೆ. ಅದಕ್ಕೆ ಬುದ್ಧಿಮತಾಂ ವರಿಷ್ಠಂ ಅಂತ ಹನುಮಂತನ ಕರೀತಕ್ಕಂಥದ್ದು. ಆ ಒಂದು ವಾಕ್ಪಟುತ್ವ ಹನುಮಂತನ ಭಕ್ತರಿಗೂ ಬರುತ್ತೆ. ವಾಕ್ಪಟುತ್ವಂಚ ಹನುಮ ಸ್ಮರಣಾದ್ಭವೇ ಅಂತಂದ್ಬಿಟ್ಟಂತ. ನಮಗೆ ಜೀವನದಲ್ಲಿ ಕಷ್ಟ ಬಂದಿದೆ ಅಥವಾ ಏನೋ ಸಂಕಟಗಳಲ್ಲಿದ್ದೀವಿ, ನಮಗೆ ಭಯ ಆಗಿದೆ ಅಂತಂದರೆ ಹನುಮಂತ ಅಂತ ನೆನ್ಸ್ಕೊಂಡ್ರೆ ಸಾಕು, ನಮ್ಗೆ ಇಷ್ಟೆಲ್ಲ ಗುಣಗಳು ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಅಂತ ಹನುಮಂತ ಇದ್ರ ಮೇಲೆ, ಯಾವುದ್ರ ಮೇಲೆ, ಮಹೇಂದ್ರ ಪರ್ವತನ ಹತ್ತಿ ಒಳ್ಳೆ ಗೂಳಿ ಥರ ನಿಂತ್ಕೊಂಡಿದ್ದಾನಂತೆ. ಇನ್ನೇನು ಹಾರಬೇಕು ಸಾಲದ್ದಕ್ಕೆ. ಪಕ್ಕದಲ್ಲಿ ಬೇರೆ ಭಜನೆ ನಡೀತಾ ಇದೆ. ಯಾರೋ ಈ ವಾನರೆಲ್ಲ ಏನು ಮಾಡ್ತಾ ಇದ್ದಾರೆ, ನೀನು ಅಂಥವನು, ನೀನು ಇಂಥವನು ಅಂತ ಹೊಗಳ್ತಾ ಇದ್ದಾರೆ. ಹನುಮಂತನಿಗೆ ಏನಾಗಿದೆ, ಆ ಶಾಪ ನಿವಾರಣೆ ಅಂತಕ್ಕಂಥದ್ದಾಗಿ ಅವನಿಗೆ ಆ ಒಂದು ಸ್ಫುರಣೆ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ. ನಾನು ತುಂಬ ಬಲಶಾಲಿ ಅಂತಕ್ಕಂಥ ಇದು ಬಂದಿದೆ. ಆ ತೋಕೆ ಇರುತ್ತೆ ನೋಡಿ, ಹನುಮಂತನ ಬಾಲ. ಮೊದಲೇ ಗೊತ್ತಲ್ವಾ, ಆದಿಪರಾಶಕ್ತಿ ಇರ್ತಕ್ಕಂಥದ್ದು. ಆದಿಪರಾಶಕ್ತಿನೇ ಹನುಮಂತನ ಬಾಲವಾಗಿ ಬಂದಿರ್ತಾಳೆ. ಅದನ್ನು ಒಂದ್ಸಲಿ ಜಾಡಿಸ್ತಾನಂತ ಹಿಂಗೆ. ಆ ಕೋತಿ ಹಾರೋದಕ್ಕೆ ಮುಂಚೆ ನಾವೆಲ್ಲ ನೋಡಿರ್ತೀವಿ, ತೋಕಿನ ಒಂದ್ಸಲಿ ಹಿಂಗೆ ಹೊಡೆಯುತ್ತೀವಿ ನೆಲಕ್ಕೆ. ಹಾಗೆ ಒಂದ್ಸಲಿ ಜಾಡಿಸ್ತಾನಂತೆ ಆ ಮಹೇಂದ್ರ ಪರ್ವತಕ್ಕೆ. ಅದು ಬರೀ ತೋಕೆ ಜಾಡಿಸಿದ್ದಕ್ಕೆ ಮಹೇಂದ್ರ ಪರ್ವತ ಗಡ ನಡಗ್ತಾ ಇದೆ ಅಂತ. ದೊಡ್ಡ ಪರ್ವತ. ಇವತ್ತು ನೀವು ರಾಮೇಶ್ವರ ಅಲ್ಲೆಲ್ಲ ಟ್ರಿಪ್ ಹೋದ್ರೆ ಮಹೇಂದ್ರ ಪರ್ವತ ಇವಾಗಲೂ ಇದೆ. ಆದರೆ ಹೆಂಗಿದೆ ಅಂದರೆ ಪುಟ್ಟು ಗುಡ್ಡ ಇದ್ದಂಗಿದೆ.
ಯಾಕೆಂದರೆ ಹನುಮಂತ ಹಾರಿದ ತಕ್ಷಣ ಪುಡಿ ಪುಡಿ ಆಗಿ ಉದುರೋಗಿ ಎಲ್ಲ ಗುಡ್ಡ ಎಲ್ಲ ಏನಾಗೋಗುತ್ತೆ, ನೆಲಸಮ ಆಗೋಗುತ್ತೆ. ಪುಟಾಣಿ ಗುಡ್ಡ ಇದ್ದಂಗಿದೆ ಅದು. ಆ ದೊಡ್ಡ ಪರ್ವತ ಅಂತದು. ಅಷ್ಟು ದೊಡ್ಡ ಪರ್ವತದ ಮೇಲೆ ಹತ್ತಿ ನಿಂತ್ಕೊಂಡಿದ್ದಾನೆ. ಗೂಳಿ ಥರ ಕಾಣ್ತಾ ಇದ್ದಾನಂತೆ. ನೋಡೋದಕ್ಕೆ ಹೆಂಗೆ ಕಾಣ್ತಾ ಇದ್ದಾನೆ? ಗೂಳಿ ಥರ ಕಾಣ್ತಾ ಇದ್ದಾನೆ. ವೈಡೂರ್ಯದಂತಹ ಬಣ್ಣವನ್ನು ಹೊಂದಿದ್ದ. ಹನುಮಂತನ ಬಣ್ಣ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹೊಳಿತಾ ಇರ್ತಕ್ಕಂಥ ಪಿಂಕ್ ಕಲರ್, ಅಂದರೆ ಪಿಂಕ್ ಕಲರ್ ಇರ್ತಕ್ಕಂಥ ಹನುಮಂತ. ಅವನ ಶರೀರದ ಬಣ್ಣ ಹೇಗಿದೆ ಅಂತಂದರೆ ಈ ತಿಳಿಗೆಂಪು ಅಂತ ಕರೀತಾರೆ ಅದನ್ನು. ತಿಳಿಗೆಂಪು ಬಣ್ಣದಿಂದ ಕೂಡಿರತಕ್ಕಂಥ ಅವನಂತೆ. ಜಲರಾಶಿಯಂತೆ ಕಾಣುತ್ತಿದ್ದ ಹುಲ್ಲುಗಾವಲಿನಲ್ಲಿ ಬಲಶಾಲಿಯಾದ ಧೀರನಾದ ಆತನು ಮುಂದಿನ ಕಾರ್ಯವನ್ನು ಯೋಚಿಸುತ್ತಾ ಸಂಚರಿಸಿದನು. ಆ ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೊಂಡು ಪ್ಲಾನ್ ಆಗ್ತಾ ಇದ್ದಾನಂತೆ. ಹೇಗೆ ಹಾರಲಿ, ಯಾವ ಥರ ಹಾರಲಿ, ಎಷ್ಟೊತ್ತಿಗೆ ಹಾರಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಆಗ್ತಾ ಇದ್ದಾನಂತೆ. ಅವನು ಹಕ್ಕಿಗಳಿಗೆ ಭಯವನ್ನುಂಟು ಮಾಡುತ್ತಾ ಎದೆಗೆ ತಾಗಿದ ಮರಗಳನ್ನು ಉರುಳಿಸುತ್ತಾ ಅನೇಕ ಮೃಗಗಳನ್ನು ಕೊಲ್ಲುತ್ತಾ ಮದಿಸಿದ ಸಿಂಹದಂತೆ ಸಾಗಿದನು. ಮಹೇಂದ್ರ ಪರ್ವತನ ಹತ್ತು ಹೋಗ್ತಾ ಇದ್ದಾನೆ. ಎದುರುಗ ಬಂದಿರತಕ್ಕಂಥ ಹಕ್ಕಿಗಳನ್ನೆಲ್ಲ ಏನು ಮಾಡ್ತಾ ಇದ್ದಾನಂತೆ? ಓಡಿಸ್ತಾ ಇದ್ದಾನಂತೆ. ಆ ಮೃಗಗಳಿಗೆಲ್ಲ ಭಯ ಇಕ್ತಾ ಇದ್ದಾನಂತೆ. ಆ ಮರಗಳು ಏನು ಅಡ್ಡ ಬರ್ತಾ ಇದೆಯೋ ಆ ಮರಗಳನ್ನೆಲ್ಲ ಬುಡಮೇಲೆ ಮಾಡಿಕೊಂಡು ಅಂತ ಒಂಥರ ಅಟ್ಟಹಾಸವಾಗಿ ಮೆರಿತಾ ಆ ಮಹೇಂದ್ರ ಪರ್ವತವನ್ನು ಹತ್ತಾ ಇದ್ದಾನೆ. ಕಪ್ಪು, ಕೆಂಪು, ಹಳದಿ, ಎಣ್ಣೆಗೆಂಪು, ಬಿಳಿ ಕಪ್ಪು ಮೊದಲಾದ ವಿವಿಧ ಬಣ್ಣ ಧಾತುಗಳಿಂದ ಅಲಂಕೃತವಾಗಿದ್ದ ಆ ಮಹೇಂದ್ರ ಪರ್ವತವನ್ನು ಇಷ್ಟ ಬಂದ ರೂಪ ತಳೆಯಬಲ್ಲ ದೇವತೆಗಳಿಗೆ ಸಮಾನರಾದ ಯಕ್ಷ, ಕಿನ್ನರ, ಗಂಧರ್ವ, ಪನ್ನರುಗಳಿಂದ ಅನೇಕ ದೊಡ್ಡ ದೊಡ್ಡ ಆನೆಗಳಿಂದ ಸೇವಿಸಲ್ಪಡುವ ಶ್ರೇಷ್ಠ ಪರ್ವತದಲ್ಲಿ ಸಂಚರಿಸುತ್ತಿದ್ದ ಆ ಕಪಿಶ್ರೇಷ್ಠನು ಕೊಳದ ಮಧ್ಯದಲ್ಲಿರುವ ಆನೆಯಂತೆ ಶೋಭಿಸುತ್ತಿದ್ದನು. ಏನೋ ನಾನಾ ವಿಧವಾದ ಗೈರಿಕಾದಿ ಧಾತುಗಳು ಅಂತ ಕರೀತಾರೆ. ಅಂದರೆ ಬೇರೆ ಬೇರೆ ಮೆಟಲ್ಸ್ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ತಾಮ್ರ, ತವರ, ಆಮೇಲೆ ಹಿತ್ತಾಳೆ, ಬಂಗಾರ, ಈ ಥರದ್ದು ಬೇರೆ 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 ಮೆಟಲ್ಸಿಂದ ಕೂಡಿರ್ತಕ್ಕಂಥ ಪರ್ವತ ಅಂತೆ. ಅಂದರೆ ಅದು ಸಹಜವಾಗಿ ಆ ಗೆರೆಗಳ ಥರದಲ್ಲಿ ಇರುತ್ತದು. ಅಂದರೆ ಒಂದು ಬಂಡೆಗಳಲ್ಲಿ ಗೆರೆಗಳ ಥರದಲ್ಲಿ ಆ ಮೆಟಲ್ ಅಂತಕ್ಕಂಥದ್ದು ಇರುತ್ತೆ. ಮೆಟಲರ್ಜಿ ಗೊತ್ತಿರತಕ್ಕಂಥವ್ರಿಗೆ ಗೊತ್ತಿರುತ್ತದೆ. ಅಂತಹ ಒಂದು ಪರ್ವತ ದೇವಾನುದೇವತೆಗಳಿಂದ ಸೇವಿಸಲ್ಪಡ್ತಾ ಇರ್ತಕ್ಕಂಥ ಮಹೇಂದ್ರ ಪರ್ವತ, ಅದು ದೊಡ್ಡ ಪರ್ವತ. ಆ ಪರ್ವತನ ಏನು ಮಾಡಿದ್ದಾನೆ ಅಂತೆ, ಈ ಕಿನ್ನರು, ಪನ್ನಗರು ಇವರೆಲ್ಲ ಇರ್ತಕ್ಕಂಥ ಒಂದು ಪರ್ವತ, ಅದನ್ನು ಹತ್ತಿ ಮೇಲೆ ನಿಂತ್ಕೊಂಡಿದ್ದಾನಂತೆ ಹನುಮಂತ. ಈಗ ಮುಂದಿನ 10 ಶ್ಲೋಕಗಳನ್ನು ಕೇಳ್ಕೊಳ್ಳೋಣ. ಕಾಮರೂಪಿ ಧೀರಾವಿಷ್ಟ ಮಭೀಕ್ಷ್ಣಂ ಸಪರಿಚ್ಛದೈ ಯಕ್ಷ ಕಿನ್ನರ ಗಂಧರ್ವೈ ದೇವಕಲ್ಪೈಶ್ಚ ಪನ್ನಗೈ ಸೇವ್ಯಮಾನೆ ಗಿರಿಶ್ರೇಷ್ಠೆ ಬಹುನಾಗ ವರಾಯುತೆ ತಿಷ್ಟನ್ ಕಪಿವರಸ್ತತ್ರ ಹೃದಯ ನಾಗ ಇವ ಬಭೌ ಸ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೇ ಭೂತೇಭ್ಯ ಚಾಂಜಲಿಂ ಕೃತ್ವಾ ಚಕಾರ ಗಮನೆ ಮತಿಂ ಅಂಜಲಿಂ ಪ್ರಾಂಗುಹ ಕುರ್ವನ್ ಪವನಾಯಾತ್ಮ ಯೋನಯೇ ಮನಸಾ ವಂದ್ಯ ರಾಮಾಯ ಲಕ್ಷ್ಮಣಾಯ ಮಹಾಹರಿಃ ಸರಿತಃ ಸಾಗರಾಂಶ್ಚಾಪಿ ಪ್ರಣಮ್ಯ ಶಿರಸಾ ಹರಿಃ ಜ್ಞಾತೀಂಸ್ತಾನ್ ಸಂಪರಿಷ್ಟ್ವಜ್ಯ ಕೃತ್ವಾ ಚಾಪಿ ಪ್ರದಕ್ಷಿಣಂ ಅತಿಷ್ಠನ್ ಮಾರ್ಗಮಾವೃತ್ಯ ಪುಣ್ಯಂ ವಾಯುನಿಷೇವಿತಂ ಪುನರಾಗಮನಾಯೇತಿ ವಾನರೈ ರವಿಪೂಜಿತಃ. ಮುಂದಕ್ಕೆ ಹೇಳ್ತಾ ಇದ್ದಾರೆ, ಅನೇಕ ದೊಡ್ಡ ದೊಡ್ಡ ಆನೆಗಳಿಂದ ಸೇವಿಸಲ್ಪಡುವ ಶ್ರೇಷ್ಠ ಪರ್ವತದಲ್ಲಿ ಸಂಚರಿಸುತ್ತಿದ್ದ ಆ ಕಪಿಶ್ರೇಷ್ಠನು, ಇಲ್ಲಿ ಹರಿ ಸಂಸ್ಕೃತದಲ್ಲಿ ಹರಿ ಅಂತಂದರೆ ಕಪಿ ಅಂತಲೂ ಅರ್ಥ ಇದೆ. ಹಾಗಾಗಿ ಆ ಕಪಿಶ್ರೇಷ್ಠನು ಕೊಳದ ಮಧ್ಯದಲ್ಲಿರುವ ಆನೆಯಂತೆ ಶೋಭಿಸುತ್ತಿದ್ದನು. ದೊಡ್ಡ ಪರ್ವತ ಒಂದು ಕೊಳ ಅಂತ ಅಂದ್ಕೊಂಡ್ರೆ ಆ ಕೊಳದ ಮಧ್ಯದಲ್ಲಿರ್ತಕ್ಕಂಥ ನಿಂತಿರ್ತಕ್ಕಂಥ ಆನೆ ಥರ ಕಾಣಿಸ್ತಾ ಇದ್ದಾನಂತೆ ಈ ಹನುಮಂತ.
ಸೂರ್ಯ ಮಹೇಂದ್ರ ಪವನರೊಡಗೂಡಿದ ಸ್ವಯಂಭೂ ಬ್ರಹ್ಮನಿಗೆ ಎಲ್ಲ ಭೂತಗಣಗಳಿಗೆ ಕೈ ಮುಗಿದು ನಮಸ್ಕರಿಸಿ ಹೊರಡಲು ನಿಶ್ಚಯಿಸಿದನು. ಇನ್ನು ಬೀಳ್ಕೊಡುಗೆ ಅಂದರೆ ಹೊರಡಬೇಕಲ್ವ, ಇನ್ನು ಅಲ್ಲಿಂದ ಎಗರಬೇಕಿನ್ನ, ಎಲ್ಲಿಂದ ಮಹೇಂದ್ರ ಪರ್ವತದಿಂದ ಹಾರಬೇಕು, ಲಂಘನ ಮಾಡಬೇಕು. ಹಾಗಾಗಿ ಏನು ಮಾಡ್ತಾ ಇದ್ದಾನೆ, ಮೊದಲು ಸೂರ್ಯನಿಗೆ ವಂದಿಸ್ತಾ ಇದ್ದಾನೆ. ಯಾಕೆಂದರೆ ಗುರು ಸೂರ್ಯ ಯಾರು, ಹನುಮಂತನಿಗೆ ಗುರು, ವ್ಯಾಕರಣ ಕಲಿಸಿರ್ತಕ್ಕಂಥ ಗುರು. ಹಾಗಾಗಿ ಸೂರ್ಯನಿಗೆ ಪ್ರಥಮವಾಗಿರತಕ್ಕಂಥ ವಂದನೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಕ್ಷ್ವಾಕುಗಳಿಗೆ ವಂಶಕರ್ತ ಸೂರ್ಯ. ಹಾಗಾಗಿ ಇತ್ಲ ಕಡೆ ರಾಮನ ವಂಶಕರ್ತನಾಗಿರ್ತಕ್ಕಂಥ ಸೂರ್ಯ, ಇತ್ಲ ಕಡೆ ಹನುಮಂತನಿಗೆ ವ್ಯಾಕರಣವನ್ನು ಬೋಧಿಸಿರ್ತಕ್ಕಂಥ ಗುರುವಾಗಿರ್ತಕ್ಕಂಥ ಸೂರ್ಯ ಆತನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಹೇ ಸೂರ್ಯ, ನೀನು ಅನುಮತಿಯನ್ನು ಕೊಟ್ಟರೆ ನಾನು ಹಾರ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಆ್ಯಕ್ಚುಯಲ್ ಆಗಿ ನಾವು ನೋಡಿರ್ತೀವಿ, ಎಲ್ಲ ನಾವು ಒಂದು ಮದುವೆ ನಡೀತಾ ಇದೆ ಅಂದರೆ ತಾಳಿ ಕಟ್ಟಬೇಕಾಗಿದ್ರೆ ನಮಗೊಂದು ಪದ್ಧತಿ ಏನು ಅಂದರೆ ತಾಳಿ ಕೈ ಕೊಡಿಸಿ ವರನಿಗೆ ಕೇಳ್ತಾರೆ. ತಾಯಿಯನ್ನು ಕೇಳು, ತಂದೆಯನ್ನು ಕೇಳು, ಗುರು ಹಿರಿಯರನ್ನು ಕೇಳು, ಎಲ್ಲರ ಅನುಮತಿ ಆಶೀರ್ವಾದನ ತಗೊಂಡು ಕಟ್ಟು ಅಂತ ಹೇಳ್ಬಿಟ್ಟು ಅಂತ. ಇವತ್ತಿನ ಕಾಲ ಏನಾಗೋಗಿದೆ ಅಂತಂದರೆ ಯಾರ ಅನುಮತಿನೂ ಬೇಕಾಗಿಲ್ಲ, ಗಾಂಧರ್ವ ವಿವಾಹ. ಅವಳು ನನಗಿಷ್ಟ ಆದ್ಲು, ಇವನು ನನಗಿಷ್ಟ ಆದ, ಹೋಗು ಅಷ್ಟೇ ಮದುವೆ ಮಾಡ್ಕೋ ಅಂತ ಹೇಳ್ಬಿಟ್ಟು ಅಂತ. ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾರ ಒಂದು ಹಿರಿಯರ ಅಪ್ಪಣೆನೂ ಬೇಕಾಗಿಲ್ಲ, ಯಾರ ಒಂದು ಅನುಮತಿನೂ ಬೇಕಾಗಿಲ್ಲ, ಗುರು ಹಿರಿಯರು ನಮಗೆ ಬೇಕಾಗೇ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಮೊದಲೇನು ಮಾಡೋರು, ಹಿಂದಿನ ಕಾಲಕ್ಕೆ ಏನು ಮಾಡೋರು, ಗುರುವೇ ನಮಃ ಅಂತ ಹೇಳೋರು. ಹೌದಾ? ನಾವೆಲ್ಲ ಏನು ಹೇಳ್ತಾ ಇದ್ವಿ? ಈಗ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವಾಗಿನ ಕಾಲದ ಹುಡುಗರು ಹೇಳ್ತಾರಂತೆ ಗುರುವೇನ್ ಮಹಾ ಅಂತ. ಗುರುವೇ ನಮಃ ಹೊರಟೋಗ್ಬಿಟ್ಟಿದೆ, ಗುರುವೇನ್ ಮಹಾ ಅಂತ ಹೇಳ್ಬಿಟ್ಟು. ಗುರು ಹಿರಿಯರು ಭಯ ಇಲ್ಲ, ಹಿರಿಯರು ಭಯ ಇಲ್ಲ, ಏನೂ ಇಲ್ಲ. ಆದರೆ ಹನುಮಂತ ತನ್ನ ಗುರು ಆಗಿರತಕ್ಕಂಥ ಸೂರ್ಯದೇವನಿಗೆ ಪ್ರಥಮವಾಗಿರ್ತಕ್ಕಂಥ ವಂದನೆಯನ್ನು ಮಾಡ್ತಾ ಇದ್ದಾನೆ. ಪರ್ಮಿಷನ್ ಕೇಳ್ತಾ ಇದ್ದಾನೆ, ಹಾರೋದಕ್ಕೆ ಅನುಮತಿ ಕೊಡಪ್ಪ ಅಂತ ಹೇಳ್ಬಿಟ್ಟು. ಮಹೇಂದ್ರ ಪವನರೊಡಗೂಡಿ, ಪವನ ಆತನಿಗೆ ವರದಾನ ಮಾಡಿ ಪವನಾತ್ಮಜನಾಗಿ ಹುಟ್ಟಿರೋದ್ರಿಂದ ಆ ತಂದೆಯ ಸ್ವರೂಪದಲ್ಲಿರ್ತಕ್ಕಂಥ ವಾಯುವಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಮಹೇಂದ್ರನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಅಂದರೆ ಇಂದ್ರನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಈ ಇಂದ್ರ ವಾಯು ಇಬ್ಬರು ಕೂಡ ಜೋಡಿಯಾಗಿರ್ತಕ್ಕಂಥ ಒಂದು ದೇವತೆಗಳು. ಹಾಗಾಗಿ ಯಾಕೆಂದರೆ ಸಿಡಿಲು ಮತ್ತು ಈ ಗಾಳಿ ಎರಡೂ ಕೂಡ ಒಟ್ಟಿಗೆ ಇರತಕ್ಕಂಥದ್ದು. ಹಾಗಾಗಿ ಇವರಿಬ್ಬರಿಗೂ ಕೂಡ ನಮಸ್ಕಾರನ ಮಾಡ್ತಾ ಇದ್ದಾನೆ. ಅನುಗ್ರಹ ಮಾಡಿ, ಯಾಕೆಂದರೆ ನಾನು ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದೀನಿ, ನನಗೆ ಸಿಡಿಲು ಬಾಧಿಸಬಾರ್ದು, ಯಾವುದೇ ಮೋಡಗಳಿಂದ ಸಿಡಿಲು ಅಂತಕ್ಕಂಥದ್ದು ಬೀಳಬಾರ್ದು. ಮತ್ತು ವಾಯು ನಮಗೆ ಅನುಕೂಲವಾಗಿರ್ತಕ್ಕಂಥ ಒಂದು ದಾರಿಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆ ಇಲ್ಲಿ. ಸ್ವಯಂಭೂವಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಪ್ಪ ಬ್ರಹ್ಮ, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ಯಾಕೆ ಅಂತಂದರೆ ಆ ರಾವಣ, ಕುಂಭಕರ್ಣ, ವಿಭೀಷಣನಿಗೆ ವರ ಕೊಟ್ಟವನೇ ನೀನು. ಇಷ್ಟೆಲ್ಲ ನೀನು ಮಾಡದೇ ಇದ್ದಿದ್ರೆ ಇಷ್ಟೆಲ್ಲ ಕಷ್ಟ ಬರ್ತಾ ಇತ್ತಾ? ಇವತ್ತು ಸಾಗರೋಲ್ಲಂಘನ ಮಾಡೋ ಅಂಥ ಪರಿಸ್ಥಿತಿ ಬರ್ತಾ ಇತ್ತಾ? ಸುಮ್ಮನೆ ಎಲ್ಲ ಕೂತ್ಕೊಂಡು ನೀನು ವರ ಕೊಟ್ಬಿಟ್ಟು ಇಷ್ಟೆಲ್ಲ ಕಷ್ಟ ತಂದಿಟ್ಬಿಟ್ಟಿದೀಯಾ? ಇವತ್ತು ತಗೋ, ನಿನಗೂ ಒಂದು ನಮಸ್ಕಾರ. ಅಪ್ಪ, ನಿನಗೆ ನಮಸ್ಕಾರ ಮಾಡಿ ನಾನು ಹಾರ್ತಾ ಇದ್ದೀನಿ, ಎಲ್ಲ ಕೂಡ ಅನುಕೂಲ ಮಾಡಿಕೊಡು. ಯಾಕೆ ಅಂತಂದರೆ ಆತನಿಗೆ ವಿಧಾತ ಅಂತ ಹೆಸರು. ಬ್ರಹ್ಮನಿಗೆ ಏನು ಹೆಸರು? ವಿಧಾತ ಅಂತ. ನೀನೇನು ಸಂಕಲ್ಪ ಮಾಡ್ತೀಯ, ಏನು ಬರೆದಿರ್ತೀಯ, ಅದನ್ನು ಯಾರು ತಿದ್ದೋದಕ್ಕೆ ಆಗೋದಿಲ್ಲ. ಬ್ರಹ್ಮಲೇಖ ಸುರಾದಪಿ ಅಂತ ಹೇಳ್ತಾರೆ. ಯಾವ ದೇವಾನುದೇವತೆಗಳು ಕೂಡ ಬ್ರಹ್ಮನ ಒಂದು ಹಣೆ ಬರಹನ್ನ ತಿದ್ದೋದಕ್ಕೆ ಆಗೋದಿಲ್ವಂತೆ. ಅಂತಹ ವಿಧಾತನಾಗಿರ್ತಕ್ಕಂಥ ಬ್ರಹ್ಮದೇವನೇ, ಸ್ವಯಂಭೂವಾಗಿರ್ತಕ್ಕಂಥ ಬ್ರಹ್ಮದೇವನೇ, ನಿನಗೂ ಕೂಡ ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲ ಭೂತಗಣಗಳು ಅಂದರೆ ಇಲ್ಲಿ ಮತ್ತೆ ಭೂತ ಪ್ರೇತ ಪಿಶಾಚಿಗಳು ಅಂತ ತಿಳ್ಕೋಬಾರ್ದು. ಭೂತ ಅಂದರೆ ಜೀವಿಗಳು. ಎಲ್ಲ ಜೀವಿಗಳಿಗೂ ಕೂಡ ಅಲ್ಲಿರ್ತಕ್ಕಂಥ ವಾನರ ವೀರರಿಗೆ ಮತ್ತು ಅಲ್ಲಿರ್ತಕ್ಕಂಥ ಜೀವಿಗಳಿಗೆ, ಎಲ್ಲ ಜೀವಿಗಳಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ನಾನು ಹಾರೋದ್ರಿಂದ ಕೆಲವು ಅವಘಡಗಳಾಗ್ಬೋದು, ನಾನು ಹಾರೋದ್ರಿಂದ ಏನನ್ನ ಒಂದು ತೊಂದರೆಗಳು ಜೀವಿಗಳಿಗೆ ಉಪಟಳಗಳು ಆಗ್ಬೋದು. ಹಾಗಾಗಿ ಹೇ ಜೀವಿಗಳಿರ, ನನ್ನನ್ನು ಕ್ಷಮೆ ಮಾಡ್ರಿ. ನಾನು ಒಂದು ಸತ್ಕಾರ್ಯಕ್ಕೆ, ರಾಮನ ಕಾರ್ಯಕ್ಕಾಗಿ ಹಾರ್ತಾ ಇದ್ದೀನಿ. ಇದರಲ್ಲಿ ಸಣ್ಣ ಪುಟ್ಟ ಅವಘಡಗಳಾಗ್ಬೋದು, ನಮಗೆ ಕ್ಷಮೆ ಇರಲಿ ಅಂತ. ನಾವೇನೋ ಒಂದು ದೇವಸ್ಥಾನನ ಕ್ಲೀನ್ ಮಾಡ್ತಾ ಇರ್ತೀವಿ, ಅಥವಾ ಏನೋ ಒಂದು ದೇವಸ್ಥಾನದ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಸಣ್ಣ ಪುಟ್ಟ ಇರುವೆಗಳು, ಏನೋ ಒಂದು ಸಣ್ಣ ಪುಟ್ಟ ಜೀವಿಗಳು ಸತ್ತೋಗೋವಂಥ ಚಾನ್ಸಸ್ ಇರುತ್ತೆ. ಆವಾಗ ನಾವು ಜೀವಿಗಳಿಗೆ ಕ್ಷಮೆ ಕೇಳ್ಕೊಬೇಕು. ಯಾಕೆಂದರೆ ನಾವು ಮಾಡ್ತಾ ಇರೋ ಸತ್ಕಾರ್ಯನೇ ಆಗಿದ್ರೂ ಕೂಡ ಅದರಿಂದನೂ ಕೆಲವು ಜೀವಿಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದರಿಂದ ನನಗೆ ಪಾಪ ಬರ್ದಿರ ಇರಲಿ ಅಂತಕ್ಕಂಥ ಪ್ರಾರ್ಥನೆ ಇಲ್ಲಿ ಹನುಮಂತ ಮಾಡ್ಕೊತಾ ಇದ್ದಾನೆ. ಕೈ ಮುಗಿದು ನಮಸ್ಕರಿಸಿ ಹೊರಡಲು ನಿಶ್ಚಯಿಸಿದನು. ಪೂರ್ವಾಭಿಮುಖವಾಗಿ ನಿಂತು ತನ್ನ ಜನ್ಮಕ್ಕೆ ಕಾರಣವಾದ ವಾಯುದೇವನಿಗೆ ನಮಸ್ಕರಿಸಿ ತನ್ನ ಆರಾಧ್ಯನಾದ ರಾಮ ಲಕ್ಷ್ಮಣರಿಗೂ ಮನಸ್ಸಿನಲ್ಲೇ ನಮಸ್ಕರಿಸಿದನು. ಪೂರ್ವಕ್ಕೆ ತಿರ್ಕೊಳ್ತಾನೆ. ಈಗ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡಿದ್ದಾನೆ. ಬೆಟ್ಟದ ಮೇಲೆ ನಿಂತ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡಿದ್ದಾನೆ. ಒಂದ್ಸಲಿ ಲೆಫ್ಟಿಗೆ ತಿರುಗಿ
ಊಹೆ ಮಾಡ್ಕೋಬೇಕು ನೀವೆಲ್ಲ ಕೂಡ. ಲೆಫ್ಟಿಗೆ ತಿರುಗಿ ಪೂರ್ವಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಪೂರ್ವಕ್ಕೆ ನಮಸ್ಕಾರ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾನೆ, ವಾಯುದೇವ ಅಪ್ಪ ನನಗೆ ಕಾರಣಕರ್ತನಾಗಿರ್ತಕ್ಕಂಥ, ಜನ್ಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ, ವರಪ್ರಧಾನನಾಗಿರ್ತಕ್ಕಂಥ ಹೇ ವಾಯುದೇವ ನಿನಗೆ ನಮಸ್ಕಾರ. ಆಮೇಲೆ ನಿನ್ನ ಒಂದು ಮಾರ್ಗದಲ್ಲೇ ನೀನು ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ವಾಯು ಮಾರ್ಗವಾಗಿರತಕ್ಕಂಥ ಆಕಾಶ ಮಾರ್ಗದಲ್ಲಿ ನಾನು ಓಡಾಡ್ತಾ ಇದ್ದೀನಿ. ನನಗೆ ನಿನ್ನಿಂದ ಯಾವುದೇ ತೊಂದರೆ ಆಗೋದು ಬೇಡ, ಸುಖವಾಗಿ ನನ್ನನ್ನು ಲಂಕೆಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡು ಅಂತ ಹೇಳ್ಬಿಟ್ಟು. ನೋಡಿ, ಆ ಹನುಮಂತನಿಗೇನು ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ, ಅಪಾರವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಇರುತ್ತೆ. ಆದರೂ ಕೂಡ ಹಿರಿಯರ ಆಶೀರ್ವಾದ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಇವಾಗ ನಾವು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇರ್ತೀವಿ, ನನಗೇನು, ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀನಿ, ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ನಾನೇನು ಅವ್ರನ್ನೇನು ನಮಸ್ಕಾರ ಮಾಡೋದು ಅಂತ ಹೇಳ್ಬಿಟ್ಟು. ಅಪ್ಪ ಅಮ್ಮಂಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗು ಅಂತಕ್ಕಂಥದ್ದು ನಮ್ಮಲ್ಲಿ ಪದ್ಧತಿ. ಪರೀಕ್ಷೆ ಬರೆಯೋಕೆ ಮುಂಚೆ ನಮಸ್ಕಾರ ಮಾಡ್ಕೊಂಡು ಹೋಗು, ಅವ್ರಿಗೆ ನಾನು ನಮಸ್ಕಾರ ಮಾಡೋದು ಅಂತ ಹೇಳ್ಬಿಟ್ಟು ಅಂತ. ನಾನೆಲ್ಲ ಓದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಟೈಮ್ನಲ್ಲಿ ಯಾವುದೋ ಒಂದು ಕ್ವಶನ್ ಬರೀತಾ ಇರ್ತಾನೆ, ಎಲ್ಲ ಮರ್ತು ಕೂತ್ಕೊಂತಾನೆ, ಟೈಮ್ನಲ್ಲಿ ಕೈ ಕೊಟ್ಬಿಡುತ್ತೆ. ಯಾಕೆಂದರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಹೇಳ್ಬಿಟ್ಟು ಅಂತ. ಎಲ್ಲರ ಹೃದಯದಲ್ಲಿ ಕೂತಿರ್ತಕ್ಕಂಥ ಪರಮಾತ್ಮ ತಿಳಿವು ಮರೆವು ಎಲ್ಲದನ್ನು ತಂದು ಕೊಡ್ತಾ ಇದ್ದಾನಂತೆ. ಜ್ಞಾಪಕ ಶಕ್ತಿ ಬರ್ತಾ ಇದೆ ಅಂದರೆ ಅದು ಪರಮಾತ್ಮನಿಂದ, ಮರ್ತೋಗ್ತಾ ಇದ್ದೀವಿ ಅಂದರೆ ಅದು ಕೂಡ ಪರಮಾತ್ಮನಿಂದ. ಹಾಗಾಗಿ ಹೇ ಪರಮಾತ್ಮ ನನಗೆ ಮರೀದಿರ ಮಾಡು ಅಂತ. ಅದಕ್ಕೆ ನಮಗೆ ಕವಚವಾಗಿ ಕಾಪಾಡ್ತಕ್ಕಂಥದ್ದು ಯಾರು ಅಂತಂದರೆ ಹಿರಿಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ. ಇಲ್ಲಿ ಹನುಮಂತ ಅದನ್ನು ತೋರಿಸ್ಕೊಡ್ತಾ ಇದ್ದಾನೆ. ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಹಾರಬಲ್ಲೆ, ಆದರೂ ಕೂಡ ಗುರು ಹಿರಿಯರ ಆಶೀರ್ವಾದ ಅಂತಕ್ಕಂಥದ್ದು ಬೇಕು ಅಂತ ವಾಯುದೇವನ ಆಶೀರ್ವಾದ ಕೇಳ್ಕೊತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಆರಾಧ್ಯನಾಗಿರ್ತಕ್ಕಂಥ ರಾಮ ಲಕ್ಷ್ಮಣರಿಗಿಬ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ರಾಮ ಲಕ್ಷ್ಮಣರು ಅಲ್ಲಿಲ್ಲ, ಅವರು ಕಿಷ್ಕಿಂಧೆನಲ್ಲಿ ಇದ್ದಾರೆ. ಆದರೂ ಕೂಡ ರಾಮ ಲಕ್ಷ್ಮಣರಿಗೆ ನಮಸ್ಕಾರ ಮಾಡಿಕೊಂಡು ಈ ಒಂದು ಹಾರಲು ಉದ್ಯುಕ್ತನಾಗ್ತಾ ಇದ್ದಾನೆ. ಸರೋವರಗಳಿಗೂ ಸಾಗರಗಳಿಗೂ ತಲೆಬಾಗಿ ನಮಸ್ಕರಿಸಿ ತನ್ನ ಸಹಚರರಾದ ಎಲ್ಲ ವಾನರರನ್ನು ಆಲಂಗಿಸಿಕೊಂಡು ಪ್ರದಕ್ಷಿಣೆ ಮಾಡಿದನು. ಏನೋ ಸಾಗರಗಳಿಗೆ ಸರೋವರಗಳಿಗೆ ಎಲ್ಲ ನಮಸ್ಕಾರ ಮಾಡಿದಂತೆ. ಯಾಕೆ ಅಂತಂದರೆ ಇವಾಗ ಹಾರಿದ ತಕ್ಷಣ ಸಾಗರ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅದೆಲ್ಲ ಮುಂದೆ ವರ್ಣನೆ ಬರುತ್ತೆ ಏನೇನಾಯಿತು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಆ ಗುಡ್ಡದ ಮೇಲೆ ಯಾವುದೋ ಸಣ್ಣ ಪುಟ್ಟ ಕೊಳಗಳು ಇದೆಲ್ಲ ಇರ್ಬೋದು, ಅದಕ್ಕೆಲ್ಲ ತೊಂದರೆ ಆಗ್ಬೋದು. ಹಾಗಾಗಿ ಅದಕ್ಕೆಲ್ಲ ನಮಸ್ಕಾರ ಮಾಡ್ಕೊತಾ ಇದ್ದಾನೆ. ನನ್ನ ತಪ್ಪುಗಳನ್ನು ಕ್ಷಮಿಸಿ, ನಾನು ರಾಮನ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೀನಿ, ನನ್ನ ಸ್ವಂತ ಸ್ವಾರ್ಥ ಅಂತಕ್ಕಂಥದ್ದು ಇದರಲ್ಲಿ ಎಳ್ಳಷ್ಟು ಇಲ್ಲ ಅಂತಕ್ಕಂಥದ್ದನ್ನು ಮನವಿ ಮಾಡ್ಕೊತಾ ಇದ್ದಾನೆ, ನಮಸ್ಕರಿಸ್ತಾ ಇದ್ದಾನೆ. ತನ್ನ ಸಹಚರರಾಗಿರ್ತಕ್ಕಂಥ ವಾನರರು ಪಾಪ ಇಷ್ಟೆಲ್ಲ ಇಲ್ಲಿವರೆಗೂ ಕೂಡ ಅವ್ರ ಜೊತೆಯಲ್ಲಿ ಬಂದು ಹನುಮಂತನ ಹುರಿದುಂಬಿಸಿ ಎಲ್ಲ ಮಾಡಿ ಪ್ರೋತ್ಸಾಹ ಮಾಡಿ ಅವರೆಲ್ಲ ಕೂಡ ನೆಗಿತಾ ಇದ್ದಾರಂತೆ. ಅಂದರೆ ಹನುಮಂತ ಇವಾಗ ಹಾರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ನೆಗೆದಾಡ್ತಾ ಇದ್ದಾರಂತೆ. ಅವರನ್ನೆಲ್ಲ ಒಬ್ಬೊಬ್ಬರನ್ನೇ ಆಲಂಗಿಸಿಕೊಂಡು ಅವ್ರಿಗೆಲ್ಲ ಬೀಳ್ಕೊಡುಗೆಯನ್ನು ಮಾಡಿ ಹನುಮಂತ ಹಾರೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದಾನೆ. ವಾಯು ಸಂಚರಿಸುವ ಪುಣ್ಯಮಯವಾದ ಮಾರ್ಗವನ್ನು ಆವರಿಸಿ ನಿಂತು ಕ್ಷೇಮವಾಗಿ ಹಿಂತಿರುಗಿ ಬರುವಂತೆ ವಾನರರು ಮಾಡಿದ ಪೂಜೆಯನ್ನು ಸ್ವೀಕರಿಸಿದನು. ಎಲ್ಲರೂ ಏನು ಅಂದರೆ ವಾನರೆಲ್ಲ ಏನಂತಂದರೆ ಆ ಸಿಕ್ಕಿದ ಎಲೆಗಳನ್ನು ಹೂವುಗಳನ್ನು ಆ ಹನುಮಂತನ ಮೇಲೆ ಹಾಕ್ತಾ ಇದ್ದಾರಂತೆ. ಏನೋ ಇವಾಗ ಅಕ್ಷತೆ ಹಾಕ್ತೀವಲ್ಲ ನಾವು, ಹೋಗ್ಬಾಪ್ಪ ಅಂತೇಳ್ಬಿಟ್ಟು ಅಂತ. ಅಲ್ಲಿ ಏನು ಸಿಗುತ್ತೆ, ಕಾಡಲ್ಲಿ ಏನು ಸಿಗುತ್ತೆ, ಅಲ್ಲಿ ಸಿಕ್ಕಿದ್ದನ್ನೇ ಏನು ಮಾಡ್ತಾ ಇದ್ದಾರಂತೆ ವಾನರರು ಆ ಹನುಮಂತನ ಮೇಲೆ ಹಾಕಿ ಆ ಪ್ರೋತ್ಸಾಹ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರಂತೆ. ಆಯ್ತಪ್ಪ ಹೋಗ್ಬಾ, ಏನು ಹ್ಯಾಪಿ ಜರ್ನಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹನುಮಂತ ಕೇಳಿಸ್ಕೊತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ. ಯಾಕೆಂದರೆ ಯಾರಾದರೂ ಒಬ್ಬರು ಊರಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಸಂಪ್ರದಾಯ. ಹಾಗಾಗಿ ನಾವು ರುದ್ರ ಅಧ್ಯಯನ ಮಾಡ್ಕೊಳ್ಳೋವಾಗಲೂ ಅದನ್ನೆಲ್ಲ ಕೇಳ್ಕೊಂಡ್ವಿ. ರುದ್ರ ಹೆಂಗೆ ನಮ್ಮನ್ನು ಕ್ಷೇಮವಾಗಿ ಕರ್ಕೊಂಡೋಗಿ ಲಾಭವಾಗಿ ಕರ್ಕೊಂಡ್ಬರ್ತಾನೆ ಅಂತಕ್ಕಂಥದ್ದನ್ನೆಲ್ಲ ಅಧ್ಯಯನ ಮಾಡ್ಕೊಂಡ್ವಿ. ಹಾಗಾಗಿ ಈ ಎಲ್ಲ ಆ ರುದ್ರನೇ ಈ ಹನುಮಂತ. ಹಾಗಾಗಿ ಇದೆಲ್ಲ ಕೂಡ ನೋಡಿ ಎಷ್ಟು ವಿನಯ ಹನುಮಂತನಲ್ಲಿ ನಾವು ಏನು ಕಲಿಬೋದು ಅಂತಂದರೆ ನಿರಹಂಕಾರ, ವಿನಯ, ಇವೆರಡೂ ಕೂಡ ಹನುಮಂತನಿಂದ ಕಲಿಬೇಕಾಗಿರುತ್ತೆ. ಎಳ್ಳಷ್ಟು ಅಹಂಕಾರ ಇಲ್ಲ. ಎಂಥ ನಿಗರ್ವಿ ಅಂತಂದರೆ ಸೀತೆ ಕೇಳ್ತಾಳೆ, ಅಲ್ಲಪ್ಪ ನೀನು ಇಲ್ಲಿಗೆ ಬಂದಿದ್ದೀಯಲ್ಲ, ಮುಂದೆ ಬರುತ್ತದು ಹೇಳ್ತೀನಿ ಅದನ್ನು. ಮುಂದೆ ಸೀತೆ ಕೇಳ್ತಾಳೆ, ಅಲ್ಲಪ್ಪ ಈಗ ಬಂದಿದ್ದೀಯಲ್ಲ, ರಾಮ ನಿಜವಾಗ್ಲೂ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನ ಅಂತೇಳ್ಬಿಟ್ಟಂತ. ಆವಾಗ ಹನುಮಂತ ಹೇಳೋ ಮಾತೇನು ಗೊತ್ತಾ, ಅಮ್ಮ ಎಲ್ಲನ ಒಂದು ಕೆಲಸಕ್ಕೆ ಕಳಿಸ್ಬೇಕಾದ್ರೆ ತುಂಬ ಕೊನೆಯವನನ್ನು ಕಳಿಸ್ತಾರೆ. ಯಾರಾದರೂ ಲಾಸ್ಟ್ ಪರ್ಸನನ್ನು ಕಳಿಸ್ತಾರೆ, ಹೋಗೋ ಈ ಕೆಲಸ ಮಾಡ್ಕೊಂಬೋಗೋ ಅಂತೇಳ್ಬಿಟ್ಟು ಅಂತ. ಯಾರಾದರೂ ಫಸ್ಟ್ ಪರ್ಸನನ್ನು ಕಳಿಸ್ತಾರ? ಕಳಿಸಲ್ಲಮ್ಮ, ಅವರೆಲ್ಲ ಆಮೇಲೆ ಬರ್ತಾರೆ. ಹಾಗಾಗಿ ಲಾಸ್ಟ್ ಪರ್ಸನ್ನು ಲೀಸ್ಟ್ ಪರ್ಸನ್ನು ನಾನಾಗಿರೋದ್ರಿಂದ ನನ್ನನ್ನು ಕಳಿಸಿದ್ದಾರೆ. ನನ್ನಷ್ಟು ಲೀಸ್ಟು ಯಾರೂ ಇಲ್ಲ ವಾನರ ಸೈನ್ಯದಲ್ಲಿ. ಎಲ್ಲ ನನಗಿಂತ ಬಲಿಷ್ಠರೇ ಹೊರತಾಗಿ ನನಗಿಂತ ಕನಿಷ್ಠರು ಯಾರೂ ಇಲ್ಲ. ಹಂಗಾಗಿ ನನ್ನನ್ನು ಕಳಿಸಿದಾರಮ್ಮ, ಅವರೆಲ್ಲ ಬರ್ತಾರೆ ಅಂತ ಹೇಳ್ತಾರೆ.
ಆಮೇಲೆ ಏನಾಗುತ್ತೆ, ಸೀತೆಗೆ ಒಂದು ಮಾತು ಹೇಳ್ತಾನೆ, ಎಲ್ಲ ಲಂಕಾ ದಹನ ಎಲ್ಲ ಆದಮೇಲೆ ವಾಪಸ್ ಬರುವಾಗ ಹೇಳ್ತಾನೆ, ಅಮ್ಮ ನೀನು ನನ್ನ ಭುಜ ಹತ್ಕೊಂಡ್ರೆ ನಾನು ಹಾರ್ಕೊಂಡು ಎತ್ಕೊಂಡು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಅಂಥ ಶಕ್ತಿವಂತ, ಹಾರ್ಕೊಂಡು ಎತ್ಕೊಂಡು ಹೊರಟೋಗೋಷ್ಟು ಶಕ್ತಿವಂತ. ಆದರೆ ಅಷ್ಟು ವಿನಯ, ಅಷ್ಟು ಇದು. ಅಂದರೆ ನಾನೇ ಕನಿಷ್ಠನಮ್ಮ, ನನ್ನನ್ನು ಎಲ್ಲರಿಗಿಂತ ಲೀಸ್ಟ್ ಆಗಿರೋದ್ರಿಂದ ನನ್ನನ್ನು ಕಳಿಸಿದ್ದಾರೆ ಅಂತ. ಅಂದರೆ ಇದು ನಿಗರ್ವಿತನ, ಅಹಂಕಾರ ಇಲ್ಲದೆ ಇರತಕ್ಕಂಥದ್ದು. ಮತ್ತು ವಿನಯ ಹನುಮಂತನಿಂದ ಕಲಿಬೇಕು. ಹೇಗಿರ್ತಾನೆ ಹನುಮಂತ ಅಂತಕ್ಕಂಥದ್ದು, ಆ ವಿನಯ, ಆ ವಿಧೇಯತೆ ನಮಗೆ ಬರಬೇಕು. ನಮಗೇನು ಅಂತಂದರೆ 1-2 ಅಕ್ಷರ ಕಲಿಯೋಕ್ಕಿಲ್ಲ, ನಮ್ಮ ಸಮಾನ ಇಲ್ಲ ಅಂತ ಹೇಳ್ಬಿಟ್ಟು. ಒಂದೆರಡನ ಏನನ್ನ ಒಂದು ಇದಾದರೆ ನಮ್ಮ ಸಮಾನ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಕಾಲರಿಂಗ್ ಹಾಕ್ಕೊಳೋದು. ಆಮೇಲೆ ನಿಮ್ಗೆ ಗೊತ್ತಿಲ್ಲ ಬಿಡಿ ಮೊನ್ನೆ ಏನು ನಡೀತು ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಹೇಳಪ್ಪ, ಪಕ್ಕದಲ್ಲಿರೋರು ಅವ್ನು ಭಜನೆ ಹಾಡ್ಬೇಕು. ಹಂಗೆ ನಡೀತು ಹಿಂಗೆ ನಡೀತು ಅಂತ ಹೇಳ್ಬಿಟ್ಟು. ಅದಕ್ಕೆ ಜೇಬುಲೋ ಬೊಮ್ಮ ಜೇಲ ಬೊಮ್ಮ ಜೇಬುಲೋ ಬೊಮ್ಮ మొక్కులు సల్లంగుండి వెనక్కి తిరక్క గెలుస్తూ ఉంటే చేసిన తప్పులు చిత్తయిపోవగా చేతులెత్తి ప్రాರ್ಥించేదనమ్మ జేబులో బొమ్మ ಅಂತ ಹೇಳಿ. ನಮಗೆ ಭಜನೆ ಹಾಡಬಾರ್ದಂತೆ, ಯಾರನ್ನು ಕೂಡ ಪಕ್ಕದಲ್ಲಿ ಹೊಗಳಬಾರ್ದಂತೆ. ಹೊಗಳಿದ್ರೆ ನಾವು ದಾರಿ ತಪ್ಪಿಬಿಡ್ತೀವಿ. ಯಾರ 4 ಜನ ಹೊಗಳ್ಬಿಡ್ಲಿ, ನಿನ್ನ ಸಮಾನ ಇಲ್ಲಪ್ಪ, ನೀನು ಹಂಗಪ್ಪ, ನೀನು ಹಿಂಗಪ್ಪ, ಏನು ಅನ್ಕೊಂಡಿದ್ಯಾ ನಾನು ಅಂತಂದ್ರೆ ಅಂತ ಹೇಳ್ಬಿಟ್ಟು ಅಂತ. ಅದು ಏನು మొక్కును సల్లంగుండి వెనక్కి తిరక్క గెలుస్తూ ఉంటే చేసిన తప్పులు చిత్తయిపోವಾಗ చేతులెత్ತಿ ಪ್ರಾರ್ಥಿಂಚದನಮ್ಮ. ಅಂದ್ರೆ ಏನೋ ನಾನು ಮಾಡಿದ ತಪ್ಪುಗಳೆಲ್ಲ ನನ್ನ ಹೊಗಳಿಕೆನಲ್ಲಿ ಒಡ್ಕೊಂಡು ಹೊಟ್ಟಾಗಲಿ ಅಂತ ಹೇಳ್ಬಿಟ್ಟು ಅಂತ. ಹಿಂಗೆ ನಮ್ಮ ಬುದ್ಧಿಗಳಿರುತ್ತೆ. ಆದರೆ ಆಂಜನೇಯನಿಗೆ ಆ ಗರ್ವ ಅಂತಕ್ಕಂಥದ್ದೇ ಇಲ್ಲ. ಎಷ್ಟು ಎಷ್ಟು ವಿನಯಶೀಲಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ ನೋಡಿ. ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾನೆ. ಇನ್ನು 5 ಶ್ಲೋಕಗಳನ್ನು ಮತ್ತೆ ಹೇಳ್ಕೊಳ್ಳೋಣ. ಇಹೈವ ತಿಷ್ಠೇತ್ ತ್ಯುಕ್ತ್ವಾ ಪ್ರದಕ್ಷಿಣ ಮತಾ ಕರೋತ್ ತತೋ ಹಿ ವವೃಧೇ ಗಂತುಂ ದಕ್ಷಿಣಾಂ ದಿಶಂ ಪ್ಲವಂಗ ಪ್ಲವರೈರ್ದೃಷ್ಟಃ ಪ್ಲವನೆ ಕೃತನಿಶ್ಚಯಃ ವವೃಧೇ ರಾಮವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು ನಿಷ್ಕ್ರಮಾಣ ಶರೀರಸ್ಸನ್ ಲಿಲಂಘೈ ಶುರರ್ಣವಂ ಪ್ರಗೃಹ್ಯ ಬಲವಾನ್ ಬಾಹು ಲಂಕಾ ಅಭಿಮುಖ ಸ್ಥಿತಃ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ ಸ ಚಲಶ್ಚಾಪಿ ಮುಹೂರ್ತಂ ಕಪಿಪೀಡಿತಃ ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮಶಾಶಯತ ತೇನ ಪಾದ ಪಮುಕ್ತೇನ ಪುಷ್ಪೌಘೇನ ಸುಗಂಧಿನ ಪರ್ವತಃ ಸಂವೃತಃ ಶೈಲೋ ಭಭೌ ಪುಷ್ಪಮಯೋ ಯತಾ ಪೀಡ್ಯಮಾನಸ್ತು ಬಲಿನಾ ಮಹೇಂದ್ರಸ್ತೇನ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಮತ್ತ ಇವ ದ್ವಿಪಃ. ಇಲ್ಲಿ ಹೇಳ್ತಾ ಇದ್ದಾರೆ ವಾಲ್ಮೀಕಿಗಳು, ನೀವೆಲ್ಲ ಇಲ್ಲೇ ನಿಲ್ಲಿರಿ ಎಂದು ಹೇಳಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದನು. ನೀವೆಲ್ಲ ಇಲ್ಲೇ, ನೀವು ಇನ್ನು ಮುಂದಕ್ಕೆ ಬರೋ ಹಂಗಿಲ್ಲ. ಯಾಕೆಂದ್ರೆ ಈ ಬಸ್ ಹತ್ಸೋವರೆಗೂ ಬರ್ಬೋದು. ಬಸ್ ಹತ್ಸದ್ಮೇಲೆ ಬಸ್ ಹೊರಡ್ತಾ ಇರುತ್ತೆ, ಆದ್ರೂ ಕೆಲವರು ಬರ್ತಾ ಇರ್ತಾರೆ. ಆ ಪ್ರೀತಿಗೆ ಏನಾಗುತ್ತೆ, ಮುಂದೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇರ್ತಾರೆ. ಅವಾಗ ನಾವು ಹೇಳ್ತೀವಿ, ಆಯ್ತು ಹೋಗಿ ಬರ್ತೀವಿ, ಬಸ್ ಹೊರಡ್ತು, ನೀವು ಹೊರಡಿ ಅಂತ ಹೇಳ್ತೀವಲ್ಲ. ಹಂಗೆ ಹನುಮಂತ ಏನು ಹೇಳ್ತಾ ಇದ್ದಾನೆ, ಆಯ್ತಪ್ಪ ನೀವು ಹೊರಡಿ, ನೀವು ಇಲ್ಲೇ ಇರ್ರಿ, ನಾನು ಹೋಗಿ ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆತನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವ ಸಲುವಾಗಿ ಬೃಹತ್ ಗಾತ್ರನಾಗಿ ಬೆಳೆದನು. ದಕ್ಷಿಣಕ್ಕೆ ಇಷ್ಟೊತ್ತು ಪೂರ್ವಕ್ಕೆ ತಿರ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದ, ಈಗ ಮತ್ತೆ ದಕ್ಷಿಣಕ್ಕೆ ತಿರ್ಕೊಂಡಿದ್ದಾನೆ. ದಕ್ಷಿಣಕ್ಕೆ ತಿರ್ಕೊಂಡು ಹಾರೋದಕ್ಕೆ ಈ ಶರೀರ ಸಾಕಾಗೋದಿಲ್ಲ. ಯಾಕೆಂದ್ರೆ 1400 ಕಿಲೋಮೀಟರ್ ಹಾರಬೇಕು.
ಶತಯೋಜನ ಹಾರಬೇಕು ಅಂತಂದರೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಶರೀರನ ನಾನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಶರೀರನ ಉಬ್ಬಿಸ್ಕೊತಾ ಇದ್ದಾನೆ ಮೇಲಕ್ಕೆ ಉಬ್ಬಿಸ್ಕೊತಾ ಇದ್ದಾನೆ. ಪರ್ವತೋಪಮವಾಗಿ ಆ ಮಹೇಂದ್ರ ಪರ್ವತಕ್ಕೆ ಸಮಾನವಾಗಿರ್ತಕ್ಕಂಥ ಕಾಂತಿಯಿಂದ ಆ ಪರ್ವತೋಪಮವಾಗಿ ತನ್ನ ಶರೀರನ ಬೆಳೆಸ್ಕೊತಾ ಇದ್ದಾನೆ. ಸಮುದ್ರವು ಪರ್ವಕಾಲದಲ್ಲಿ ಉಕ್ಕೇರುವಂತೆ ರಾಮನ ಅಭ್ಯುದಯಕ್ಕಾಗಿ ಹಾರಲು ನಿಶ್ಚಯಿಸಿಕೊಂಡಿದ್ದ ಹನುಮಂತನು ಪವನಸುತನು ಮೈಯನ್ನು ಉಬ್ಬಿಸಿ ಬೆಳೆಯುತ್ತಿರುವುದನ್ನು ಕಪಿಶ್ರೇಷ್ಠರೆಲ್ಲರೂ ನೋಡಿದರು. ಎಲ್ಲರಿಗೂ ಆಶ್ಚರ್ಯ, ಕಪಿಶ್ರೇಷ್ಠರಿಗೆಲ್ಲರಿಗೂ ಆಶ್ಚರ್ಯ. ರಾಮನಿಗೆ ಒಳ್ಳೇದಾಗಬೇಕು, ರಾಮನ ಒಂದು ಕಾರ್ಯ ಸಿದ್ಧಿ ಆಗಬೇಕು ಅಂತಕ್ಕಂಥ ಒಂದೇ ಉದ್ದೇಶ ಇಟ್ಕೊಂಡಿರತಕ್ಕಂಥ ಹನುಮಂತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಶರೀರನ ಹೇಗೆ ಉಬ್ಬಿಸ್ತಾ ಇದ್ದಾನಂತೆ ಅಂದರೆ ಪರ್ವಕಾಲದಲ್ಲಿ ಅಂದರೆ ಹುಣ್ಣಿಮೆ ಕಾಲದಲ್ಲಿ, ಹುಣ್ಣಿಮೆ ಬಂತು ಅಂತಂದರೆ ಸಮುದ್ರ ಉಕ್ಕುತ್ತೆ, ಅಮಾವಾಸ್ಯೆ ಬಂತು ಅಂದರೆ ಸಮುದ್ರ ತಗ್ಗುತ್ತೆ. ಅದೇ ಥರನೇ ಹೆಂಗೆ ಹುಣ್ಣಿಮೆಯಲ್ಲಿ ಸಮುದ್ರ ಉಕ್ಕುತ್ತೋ ಆ ಥರ ಉಬ್ಬಿಸಿ ತನ್ನ ಶರೀರವನ್ನು ಉಬ್ಬಿಸಿ ಮೇಲಕ್ಕೆ ಬೆಳೀತಾ ಇದ್ದಾನೆ ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೊಂಡು. ಕಪಿಶ್ರೇಷ್ಠರೆಲ್ಲರೂ ನೋಡಿದರು. ಎಲ್ಲ ಸುತ್ತೂರು ಇರತಕ್ಕಂಥ ಕಪಿಶ್ರೇಷ್ಠರೆಲ್ಲ ನೋಡ್ತಾ ಇದ್ದಾರಂತೆ. ಸಮುದ್ರವನ್ನು ದಾಟುವ ಬಯಕೆಯಿಂದ ಅಪರಿಮಿತನಾಗಿ ಅಳತೆ ಮೀರಿ ಬೆಳೆದ ಬಲಿಷ್ಠನಾದ ಆತನು ಲಂಕೆಯ ಕಡೆಗೆ ಮುಖ ಮಾಡಿ ನಿಂತು ಬಾಹುಗಳಿಂದಲೂ ಪಾದಗಳಿಂದಲೂ ಆ ಪರ್ವತವನ್ನು ಪೀಡಿಸಿದನು. ಈ ಕೋತಿಗಳು ನೋಡಿದ್ರ ಎಲ್ಲನ್ನ ಹಾರಬೇಕಾದ್ರೆ ಫಸ್ಟು ಕೈ ಹಿಂಗೆ ಊರುತ್ತೆ, ಕಾಲು ಹಿಂಗೆ ಊರುತ್ತೆ, ಊರ್ಬಿಟ್ಟು ಒಂದು 2-3 ಸಲ ಹಿಂಗೆ ಎಕ್ಸಸೈಸ್ ಮಾಡುತ್ತದು. ಹಾರಕ್ಕೆ ಮುಂಚೆ ಅದಕ್ಕೇನೋ ಒಂದು ವ್ಯೂ ಇರುತ್ತೆ, ಅಂದರೆ ಎಷ್ಟಿದೆ ಎಷ್ಟು ಅದರ ಕಣ್ಣಲ್ಲೇ ಜಡ್ಜ್ ಮಾಡುತ್ತದು, ಎಷ್ಟು ಹಾರಿದ್ರೆ ಇದಾಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ. ಹನುಮಂತನೂ ಹಂಗೆ ಮಾಡ್ತಾ ಇದ್ದಾನಂತೆ. ಆ ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೊಂಡು ಆ ಕೈಯನ್ನು ಊರಿ ಕಾಲುಗಳನ್ನು ಪಾದದ ಊರಿ ಅಂದರೆ ಮೊದಲೇ ತೂಕ ಅಷ್ಟೆತ್ರ ಬೆಳೆದ್ಬಿಟ್ಟಿದ್ದಾನೆ. ಆ ಮಹೇಂದ್ರ ಪರ್ವತನೇ ತಡೆಯೋಕೆ ಆಗ್ತಾ ಇಲ್ವಂತೆ ಪಾಪ. ಆ ಮಹೇಂದ್ರ ಪರ್ವತಕ್ಕೆ ಪೀಡಿಸೋ ಥರ, ಆ ಮಹೇಂದ್ರ ಪರ್ವತ ಅಲ್ಲಾಡೋ ಥರ ಮಾಡಿ ಏನು ಮಾಡಿದ್ದಾನೆ, ಹಿಂಗೆ ಮಾಡಿ ಹಿಂಗೆ ಊಗ್ತಾ ಇದ್ದಾನೆ. ಈ ಇನ್ನೊಂದೇನು ಅಂದರೆ ಈ ರೇಖೆಗಳು ಅಂತವೇನು ಹಾಕಿದ ಈ ಕೋತಿಗಳು ನೋಡಿರ್ತೀವಿ, ದನ 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 ಅಂತ ಅಲ್ಲಾಡ್ಸುತ್ತೆ. ಹೋಗ್ಬಿಟ್ಟು ಸುಮ್ಮನೆ ಎಗರಲ್ಲ ಅದು, ಅಲ್ಲಿ ಹೋಗ್ಬಿಟ್ಟು ದನ 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 ಅಲ್ಲಾಡ್ಸುತ್ತೆ ಅದು. ಹನುಮಂತನೂ ಅದೇ ಮಾಡ್ತಾ ಇದ್ದಾನೆ, ಯಾಕೆಂದರೆ ಅದೇ ಇದು ಆಗಿರೋದ್ರಿಂದ ಆ ಬುದ್ಧಿಗಳನ್ನೆಲ್ಲ ಅಲ್ಲಿ ತೋರಿಸ್ತಾ ಇದ್ದಾನೆ. ಪೀಡಿಸ್ತಾ ಇದ್ದಾನಂತೆ, ಆ ಮಹೇಂದ್ರ ಪರ್ವತನ ಪೀಡಿಸ್ತಾ ಇದ್ದಾನಂತೆ. ಅಂದರೆ ಆ ತೂಕ ಆ ಕಾಲುಗಳನ್ನ ಪ್ರೆಸ್ ಮಾಡ್ತಾ ಇದ್ದಾನೆ, ಪ್ರೆಸ್ ಮಾಡಿ ಒಂದ್ಸಲಿ ವ್ಯೂ ತೊಗೊತಾ ಇದ್ದಾನೆ. ಅಂದರೆ ಹೇಗೆ ಹಾರಬೇಕು ಅಂತಕ್ಕಂಥ ವ್ಯೂನ ತೊಗೊತಾ ಇದ್ದಾನೆ. ಅದನ್ನು ನೋಡಿ ಆ ಮಹೇಂದ್ರ ಪರ್ವತ ಅಲ್ಲಾಡ್ತಾ ಇದೆ, ಅಂದರೆ ಶ್ರಿಂಕ್ ಆಗ್ತಾ ಇದೆ. ಅದು ಅಷ್ಟು ಒಂದು ತಾಕತ್ತು ಈ ಹನುಮಂತನಿಗೆ ಇದೆ ಅಂತ ಹೇಳ್ಬಿಟ್ಟು. ಸಮುದ್ರವನ್ನು ದಾಟುವ ಬಯಕೆಯಿಂದ ಅಪರಿಮಿತನಾಗಿ ಅಳತ ಮೀರಿ ಬೆಳೆದ ಬಲಿಷ್ಠನಾದ ಆತನು ಲಂಕೆಯ ಕಡೆಗೆ ಮುಖ ಮಾಡಿ ನಿಂತು ಬಾಹುಗಳಿಂದಲೂ ಪಾದಗಳಿಂದಲೂ ಆ ಪರ್ವತವನ್ನು ಪೀಡಿಸಿದನು. ಲಂಕೆ ಕಡೆಗೆ ಮುಖ ಮಾಡಿದ್ದಾನೆ, ಲಂಕೆಗೆ ಅಂದರೆ ದಕ್ಷಿಣಕ್ಕೆ ತಿರುಗಿಕೊಂಡು ವ್ಯೂ ಒಂದ್ಸಲಿ ನೋಡ್ತಾ ಇದ್ದಾನೆ ಹೆಂಗೆ ಹಾರಬಲ್ಲೆ ಅಂತಕ್ಕಂಥದ್ದು. ಕಪಿಯ ಆಘಾತಕ್ಕೆ ಹೀಗೆ ಒಳಗಾದ ಆ ಪರ್ವತವು ಕ್ಷಣಕಾಲ ಕಂಪಿಸಿತು. ಗಡ 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 ನಡುಗುತ್ತಂತೆ. ಯಾವುದೋ ಆ ಮಹೇಂದ್ರ ಪರ್ವತ ನೀವು ಹೋದ್ರೆ ನೋಡ್ಬೋದು, ಇಷ್ಟೇ ಪುಟ್ಟು ಗುಡ್ಡ ಆಗೋಗಿದೆ. ಇವಾಗ ಮಹೇಂದ್ರ ಪರ್ವತ ಅಂತಂದರೆ ಇಷ್ಟೇ ಆಗೋಗಿದೆ. ಅದು ಹಾಗೆ ಎಲ್ಲ ತುಳಿದು ಎಲ್ಲ ಅಪಚ್ಚಿ ಮಾಡಾಕ್ಬಿಟ್ಟಿದ್ದಾನೆ ಆ ಮಹೇಂದ್ರ ಪರ್ವತನ. ಆ ಮಹೇಂದ್ರ ಪರ್ವತ ಗಡ 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 ಅಂತ ಕಂಪಿಸ್ತಂತೆ. ಮರಗಳ ತುದಿಯಲ್ಲಿ ಅರಳಿ ನಿಂತ ಹೂಗಳು ಉದುರಿದವು. ಇನ್ನು ಮಹೇಂದ್ರ ಪರ್ವತನೇ ಹಿಂಗೆ ಗಡಗಡ ಅಂತ ನಡಗಿದ್ರೆ ಆ ಪರ್ವತದ ಮೇಲಿರ್ತಕ್ಕಂಥ ಮರಗಳೇನಾಯ್ತು, ಅದು ಕೂಡ ಎಲ್ಲ ಈ ಚಳಿ ಜ್ವರ ಬಂದವ್ರಿಗೆ ಹಿಂಗೆ ಗಡಗಡ ನಡಗ್ತಾರಲ್ಲ ಹಂಗೆ ನಡಗ್ತಾ ಇದೆಯಂತೆ. ಆ ನಡಗಿದ ನಡಗಾಟಕ್ಕೆ ಆ ಮರಗಳಲ್ಲಿ ಇರ್ತಕ್ಕಂಥ ಹೂಗಳೆಲ್ಲ ಕೂಡ ಉದುರಿ ಕೆಳಗಡೆಗೆ ಬಿದ್ದಿದೆಯಂತೆ. ಅಂದರೆ ಹೂವಿನ ಹಾಸು ಹಾಸ್ತಾ ಇದೆಯಂತೆ. ಹಾರಪ್ಪ ನೀನು ಹಾರು ಅಂತ ಬಿಟ್ಟು ಈ ದಿಗ್ವಿಜಯದ ಸಂಕೇತನ ಕೊಡ್ತಾ ಇದೆಯಂತೆ ಹೂವುಗಳೆಲ್ಲ ಕೂಡ. ಹಾಗಾಗಿ ಆ ಪರ್ವತದಲ್ಲಿರ್ತಕ್ಕಂಥ ಆ ಪರ್ವತ, ಆ ಮರಗಳು ಎಲ್ಲ ಕೂಡ ಕಂಪಿಸಿ ಆ ಪುಷ್ಪ ವೃಷ್ಟಿ ಅಂತಕ್ಕಂಥದ್ದು ಸುರಿತಾ ಇದೆಯಂತೆ. ಇವೆಲ್ಲ ಕೂಡ ನಿಮ್ಗೆ ಚಿತ್ರಣ ಬರಬೇಕು, ಭಾವಿಸ್ಕೋಬೇಕು. ಆವಾಗ ಏನಾಗುತ್ತೆ, ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ಅಂತಕ್ಕಂಥದ್ದು ಆಗತ್ತೆ. ಆಮೇಲೆ ಮರಗಳಿಂದ ಸುರಿದ ಸುಗಂಧಪೂರ್ಣವಾದ ಹೂಗಳ ರಾಶಿಯಿಂದ ಆ ಪರ್ವತವು ಎಲ್ಲೆಡೆ ಹೂಗಳಿಂದ ತುಂಬಿ ಪುಷ್ಪಮಯವಾದ ಪರ್ವತವಾಗಿ ಶೋಭಿಸಿತು. ನಾವೆಲ್ಲ ಈ ದೇವಸ್ಥಾನಗಳಲ್ಲಿ ಪುಷ್ಪಯಾಗ ಅಂತ ಮಾಡ್ತಾ ಇರ್ತಾರೆ, ನೋಡಿರ್ತೀವಿ. ಬೇರೆ 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 ಥರದ ಪುಷ್ಪಗಳನ್ನೆಲ್ಲ ಹಾಕಿ ದೇವರಿಗೆ ಮುಳುಗಿಸ್ತಾ ಇರ್ತಾರೆ. ಅಂದರೆ ಅದೊಂದು ಪುಷ್ಪಯಾಗ ಅಂತ ಬಿಟ್ಟು ಪೂಜೆ, ಅದೊಂದು ಅರ್ಚನೆ, ಅದೊಂದು ಸೇವೆ, ಅದನ್ನು ಮಾಡ್ತಾ ಇರ್ತಾರೆ. ಹೆಂಗೆ ಪುಷ್ಪಯಾಗ ಅಂತಕ್ಕಂಥದ್ದು ಮಾಡಿದಾಗ ಹೂವಿನ ರಾಶಿ ಬೀಳುತ್ತೆ, ಹಾಗೆ ಆ ಪರ್ವತದ ಮೇಲೆಲ್ಲ ಪುಷ್ಪಗಳು ಉದುರು ಬಿಟ್ಟು ನೋಡೋದಕ್ಕೆ ಹೆಂಗೆ ಕಾಣ್ತಾ ಇದೆಯಂತೆ. ಆ ಇಡೀ ಮಹೇಂದ್ರ ಪರ್ವತ ಪುಷ್ಪಗಳಿಂದ ತುಂಬೋಗ್ಬಿಟ್ಟಿದೆಯೇನೋ, ಪುಷ್ಪಗಳಿಂದಲೇ ಮಾಡಿರತಕ್ಕಂಥ ಪರ್ವತನೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇದೆಯಂತೆ. ಇಷ್ಟು ಅವಗಳನ್ನು ಹನುಮಂತ ಸೃಷ್ಟಿಸ್ತಾ ಇದ್ದಾನೆ. ಇನ್ನೊಂದು 5 ಶ್ಲೋಕ ಹೇಳ್ಕೊಂಬಿಡೋಣ ಇವತ್ತಿಗೆ. ತೇನ ಚೋತ್ತಮ ವೀರ್ಯೇಣ ವೀಡ್ಯಮಾನಃ ಸ ಪರ್ವತಃ
ರೀತೀರ್ಣಿ ವರ್ತ ಯಾಮಾಸ ಕಾಂಚನಾಂಜನ ರಾಜತೀ ಮುಮೋಚ ಚ ಶಿಲಾಃ ಶೈಲೋ ವಿಶಾಲಾಃ ಸಮನಃ ಶಿಲಾಃ ಮಧ್ಯಮೇನ ಅರ್ಚಿಷಾ ಶುಷ್ಟೋ ಧೂಮರಾಜಿ ರಿವಾನಲಃ ಹರಿಣಾ ಪೀಡ್ಯಮಾನೇನ ಪೀಡ್ಯಮಾನಾನಿ ಸರ್ವಶಃ ಗುಹಾ ವಿಷ್ಟಾನಿ ಭೂತಾನಿ ವಿನೇದು ವಿಕೃತೈಃ ಸ್ವರೈಃ ಸ ಮಹಾಸತ್ವ ಸನ್ನಾದಃ ಶೈಲಪೀಡಾ ನಿಮಿತ್ತಜಃ ಪೃಥಿವೀಂ ಪೂರಯಾಮಾಸ ದಿಶಶ್ಚೋ ಪವನಾನಿ ಚ ಶಿರೋಭಿಃ ಪೃಥಿಭಿಃ ಸರ್ಪ ವ್ಯಕ್ತ ಸ್ವಸ್ತಿಕಲಕ್ಷಣೈಃ ವಮಂತಃ ಪಾವಕಂ ಘೋರಂ ದದಂಶೋ ದಶನೈಃ ಶಿಲಾಃ ತಾಸ್ತದಾ ಸವಿಷೈರ್ದಷ್ಟಾಃ ಕುಪಿತೈಃ ಸ್ಥೈರ್ಮಹಾಶಿಲಾಃ ಜಜ್ವಲೋ ಪಾವಕೋದ್ದೀಪ್ತಾ ವಿವಿದುಶ್ಚ ಸಹಸ್ರದಾ. ಆನೆಯು ಮದೋದಕವನ್ನು ಸುರಿಸುವಂತೆ ಎಲ್ಲ ಕಡೆಗಳಿಂದ ನೀರನ್ನು ಹೊರಚಿಮ್ಮಿತು. ಯಾವಾಗ ಪರ್ವತನ ಒತ್ತಿ ಹಿಡಿದ್ನೋ ಹಾರಬೇಕು ಅಂತ ಹೇಳ್ಬಿಟ್ಟು, ಯಾವಾಗ ಪರ್ವತ ಗಡಗಡ ಅಂತ ನಡಗುತ್ತೋ, ಯಾವಾಗ ಮರಗಳು ಗಡಗಡ ಅಂತ ನಡಗುತ್ತೋ, ಯಾವಾಗ ಪುಷ್ಪವೃಷ್ಟಿ ಅಂತಕ್ಕಂಥದ್ದು ಸುರಿತೋ, ಆ ಪರ್ವತದಲ್ಲಿ ಕೆಲವು ಜಲರಾಶಿಗಳಿರುತ್ತೆ ಅಲ್ವಾ, ನೀರಿರುತ್ತೆ, ಸರೋವರಗಳಿರುತ್ತೆ, ತಟಾಕಗಳಿರುತ್ತೆ, ಆಮೇಲೆ ಅಂತರ್ಜಲ ಅಂತಕ್ಕಂಥದ್ದು ಇರುತ್ತೆ. ಅವೆಲ್ಲ ಕೂಡ ಆಕಾಶಕ್ಕೆ ಫೌಂಟನ್ಗಳು ಥರ ಚಿಮ್ತಾ ಇದೆ ಅಂತೆ. ಯಾಕೆ ಆ ಒಂದು ತಾಡನಕ್ಕೆ, ಆ ಶಕ್ತಿಗೆ ಬೆದರಿ ಆ ನೀರೆಲ್ಲ ಕೂಡ ಚಿಮ್ಮುತ್ತಾ ಇದೆ ಅಂತ, ಅಲ್ಲೋಲ ಕಲ್ಲೋಲ ಅಂತಕ್ಕಂಥದ್ದು ಆಗ್ತಾ ಇದೆ. ಅದು ಹೇಗಿದೆ ಅಂತಂದರೆ, ಯಾರಾದರೂ ಹಿಂಗೆ ಅಕ್ಷತೆ ಹಾಕಿ ಪ್ರೋಕ್ಷಣೆ ಮಾಡ್ತಾ ಇರ್ತಾನೆ. ಈ ಪ್ರೋಕ್ಷಣೆ ಮಾಡೋದು, ಅಕ್ಷತೆ ಹಾಕೋದು ಮಾಡ್ತಾರಲ್ಲ, ಹಂಗೆ ಹನುಮಂತನಿಗೆ ಪ್ರೋಕ್ಷಣೆ ಆಗ್ತಾ ಇದೆ ಅಂತೆ. ರೈಟ್, ಹೋಗ್, ಗೋ ಅಹೆಡ್ ಅಂತಕ್ಕಂಥ ಒಂದು ಸಿಂಬಲನ್ನು ಇದು ಸೂಚಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಉತ್ತಮ ಪರಾಕ್ರಮಿಯಾದ ಅವನಿಂದ ಪೀಡಿಸಲ್ಪಟ್ಟ ಆ ಪರ್ವತ ತನ್ನ ಬಂಡೆಗಳಲ್ಲಿ ಬಿರುಕು ಬಿಟ್ಟ ಕಾರಣ ತನ್ನಲ್ಲಿದ್ದ ಚಿನ್ನ, ಬೆಳ್ಳಿ, ಕಪ್ಪು ಲೋಹಗಳ ಕಾಂತಿಯ ವಿವಿಧ ಬಣ್ಣಗಳ ರೇಖೆಗಳುಳ್ಳದ್ದಾಗಿ ಕಾಣಿಸಿತು. ಏನಾಗಿರುತ್ತೆ ಅಂತಂದರೆ, ಕೈರಿಕಾದಿ ಧಾತುಗಳು ಅಂತ ಕರೀತಾರೆ. ಬೇರೆ 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 ಮೆಟಲ್ಸ್ ಇರುತ್ತೆ. ಒಂದು ಪರ್ವತ ಅಂತಂದರೆ, ಯಾವುದೇ ಒಂದು ಬೆಟ್ಟ ಅಂದರೆ ಅದರಲ್ಲಿ ಬೇರೆ ಬೇರೆ ಮೆಟಲ್ಸ್ ಎಲ್ಲ ಇರುತ್ತೆ. ಅವೆಲ್ಲ ಶಿಲಾ ಪದರಗಳಲ್ಲಿ ಏನಾಗಿರುತ್ತೆ, ಸಣ್ಣ ಸಣ್ಣ ಲೇಯರ್ಸ್ ಥರ, ಈ ಥರ ಗೆರೆಗಳ ಥರ ಇರುತ್ತೆ. ಯಾವಾಗ ಪರ್ವತನ ಹೀಗೆ ಪೀಡಿಸ್ದ, ಕೈಗಳಿಂದ ಕಾಲಗಳಿಂದ ಒತ್ತದ, ಆ ಪರ್ವತದ ಮೇಲಿದ್ದ ಆ ಶಿಲೆಗಳೆಲ್ಲ ಏನಾಯ್ತು ಅಂದರೆ ಬಿರುಕು ಬಿಡ್ತಂತೆ. ಅಂದರೆ ಎಲ್ಲ ಕೂಡ ಹಿಂಗೆ ಬಿರ್ಕೊಂಡ್ಬಿಡ್ತು. ಇವಾಗ ಮನೆಯಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಉಂಡೆಗಳಿರುತ್ತೆ ಅಂದ್ಕೊಳ್ಳಿ, ಇವಾಗ ರವೆ ಉಂಡೆನೋ ಏನೋ ನಾವೇನೋ ಸ್ವಲ್ಪ ಮೆತ್ತಗೆ ಮಾಡಿಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಗೊತ್ತಿರಲ್ಲ ಹುಡುಗರಿಗೆ ಪಾಪ. ಅವ್ರೇನು ಮಾಡ್ತಾರೆ, ರವೆ ಉಂಡೆನ ಹಿಂಗೆ ಎತ್ಕೊತಾರೆ. ಅದನ್ನು ಎತ್ಕೊಂಡೋವಾಗ ಏನಾಗುತ್ತೆ, ಸ್ವಲ್ಪ ಫೋರ್ಸ್ ಬಿಡ್ತಾರೆ. ಫೋರ್ಸ್ ಬಿಟ್ಟಾಗ ರವೆ ಉಂಡೆಗಳೇನಾಗುತ್ತೆ, ಎಲ್ಲ ಬಿರ್ಕೊಂಡ್ಬಿಡ್ತಾರೆ, ಎಲ್ಲ ಹಿಂಗೆ ಓಪನ್ ಆಗಿಬಿಡುತ್ತೆ. ಆವಾಗ ತಾಯಿ ಬೈತಾಳೆ, ನೀಟಾಗಿ ಎತ್ಕೊಳ್ರೋ, ಶಕ್ತಿ ಎಲ್ಲ ಹಾಕ್ಬೇಡ, ರವೆ ಉಂಡೆಗಳೆಲ್ಲ ಬಿರ್ಕೊತಾ ಇದೆ ಅಂತ ಹೇಳ್ಬಿಟ್ಟಂತ. ಆ ಥರ ರವೆ ಉಂಡೆಗಳಿದ್ದಂಗೆ ಹನುಮಂತನಿಗೆ ಯಾವುದೋ ಆ ಶಿಲಾ ಇದೆಲ್ಲ ಕೂಡ ಆ ಬೆಟ್ಟಗಳ ಮೇಲೆ ಇರ್ತಕ್ಕಂಥ ಶಿಲೆಗಳು ಬಿರ್ಕೊತಾ ಇದೆ ಅಂತೆ. ರವೆ ಉಂಡೆ ಬೀರುನಲ್ಲಿ ಕಂಡೆ, ಅಮ್ಮ ಇಲ್ಲ ಅಂದ್ಕೊಂಡೆ, ಅಪ್ಪ ಇಲ್ಲ ಅಂದ್ಕೊಂಡೆ, ಬಾಯಲ್ಲೊಂದು ಕಚ್ಕೊಂಡೆ, ಕೈಯಲ್ಲೊಂದು ಮುರ್ಕೊಂಡೆ, ಓಡಿ ಕಾಲು ಮುರ್ಕೊಂಡೆ ಅಂತ ಹೇಳ್ಬಿಟ್ಟು. ಹಂಗಾಗಿ ರವೆ ಉಂಡೆಗಳಿದ್ದಂಗಂತೆ ಯಾರಿಗೆ, ಆ ಹನುಮಂತನಿಗೆ. ಆ ಬಿಟ್ಟಿದ ಫೋರ್ಸ್ಗೆ ಆ ಬಂಡೆಗಳೆಲ್ಲ, ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಬಂಡೆಗಳೆಲ್ಲ ಬಿರ್ಕೊತಾ ಇದೆ ಅಂತ. ಆ ಬಿರ್ಕೊಂಡಿರ್ತಕ್ಕಂಥ ಫೋರ್ಸ್ಗೆ ಆ ಬಂಡೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ಆ ಮೆಟಲ್ಗಳು, ಬಂಗಾರ, ಬೆಳ್ಳಿ, ತಾಮ್ರ, ಸೀಸ, ತವರ, ಇವೆಲ್ಲ ಮೆಟಲ್ಗಳೆಲ್ಲ ಏನಾಗುತ್ತೆ ಅಂತಂದರೆ ಹೊರಗಡೆಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ. ಮೆಟಲ್ ಅಂದರೆ ಇಂತಿಂಥ ಮೆಟಲ್ ಇದೆ ಈ ಬಂಡೆನಲ್ಲಿ ಅಂತಕ್ಕಂಥದ್ದು. ಅಂದರೆ ಆ ಮಟ್ಟಕ್ಕೆ ಬಂಡೆಗಳೆಲ್ಲ ಕೂಡ ಬಿರ್ಕೊಂಡ್ಬಿಡ್ತು ಅಂತ, ಎಲ್ಲ ಒಡೆದೋಯ್ತು, ಪುಡಿ ಆಗೋಯ್ತು ಅಂತ ಇಲ್ಲಿ ಅರ್ಥ.
ಸಾಧಾರಣ ಜ್ವಾಲೆಗಳಿಂದ ಕೂಡಿರುವ ಅಗ್ನಿಯು ಹೊಗೆಯ ಸಾಲನ್ನು ಹೊರಹಾಕುವಂತೆ ವಿಶಾಲವಾದ ಮನಶ್ಶಿಲೆಯ ಬಂಡೆಗಳನ್ನು ಹೊರಹಾಕಿತು. ಏನು ಈ ಸಾಧಾರಣ ಜ್ವಾಲೆಗಳಿಂದ ಕೂಡಿರುವ ಅಗ್ನಿಯು ಹೊಗೆಯ ಸಾಲನ್ನು ಹೊರಹಾಕುವಂತೆ. ನೋಡಿ, ಯಾವತ್ತೂ ಕೂಡ ಒಂದು ಬೆಂಕಿ ಇದೆ ಅಂತಂದರೆ ಅಲ್ಲಿ ಹೊಗೆ ಇದೆ ಅಂತ ಅರ್ಥ. ಹೊಗೆ ಬರ್ತಾ ಇದೆ ಅಂದರೆ ಅದರ ಅರ್ಥ ಬೆಂಕಿ ಇದೆ. ಗಾದೆ ಮಾತಿದೆ, ಬೆಂಕಿ ಇಲ್ದಿರ ಹೊಗೆ ಆಡೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಬೆಂಕಿ ಇದೆ ಅಂದರೆ ಅದಕ್ಕೆ ಚಿಹ್ನೆ ಏನು ಅಂದರೆ ಹೊಗೆ. ಅದಕ್ಕೆ ಧೂಮ್ರ ಧ್ವಜಂ ಲೋಹಿತಾಕ್ಷಂ ಅಂತ ಕರಿತೀವಿ ಅಗ್ನಿನ. ಧೂಮ್ರ ಧ್ವಜಂ, ಅವನ ಧ್ವಜನೇ ಯಾವುದು ಅಂದರೆ ಧೂಮ್ರ ಅಂದರೆ ಹೊಗೆ. ಹೊಗೆ ಬರ್ತಾ ಇದೆ ಅಂದರೆ ಅಲ್ಲಿ ಅಗ್ನಿ ಇದ್ದಾನೆ, ಅವನ ಧ್ವಜ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಹೆಂಗೆ ಅಗ್ನಿ ಹೊಗೆಯನ್ನು ಹೊರಗೆ ಹಾಕುತ್ತೋ ಹಾಗೆ ವಿಶಾಲವಾದ ಆ ಶಿಲೆಗಳು ಬಂಡೆಗಳನ್ನು ಹೊರಹಾಕಿತು. ಆ ದೊಡ್ಡ ದೊಡ್ಡ ಶಿಲೆಗಳು ಏನಾಗುತ್ತೆ, ಇವಾಗ ನೋಡಿ ಊಹಿಸ್ಕೊಳ್ಳಿ, ಆ ದೊಡ್ಡ ದೊಡ್ಡ ಶಿಲೆಗಳು ಬಿರಿದಾಗ ಸಣ್ಣ ಸಣ್ಣ ಕಲ್ಲುಗಳು ಅಂತಕ್ಕಂಥದ್ದು ಹಿಂಗೆ ಉರುಳ್ಕೊಂಡು ಬರುತ್ತೆ. ಹೌದಾ, ಬೆಟ್ಟದಿಂದ ಉರುಳ್ಕೊಂಡು ಬರುತ್ತೆ, ಪುಡಿ ಪುಡಿ ಆಗಿ ಬೀಳುತ್ತೆ. ಆ ಥರ ಆಗ್ತಾ ಇದೆಯಂತೆ, ಹೊಗೆ ಬಂದಂಗೆ ಬರ್ತಾ ಇದೆಯಂತೆ. ಆಮೇಲೆ ಧೂಳು ಕೂಡ ಎದ್ದೇಳುತ್ತೆ ಅಲ್ವಾ. ನಾವು ಯಾವುದನ್ನು ಒಂದು ಬೆಟ್ಟದಿಂದ ಏನೋ ಒಂದು ಕಲ್ಲು ಬಿತ್ತು ಅಂದರೆ ಒಂಥರ ಧೂಳು ಅಂತಕ್ಕಂಥದ್ದು ಹೊಗೆ ಥರ ಎದ್ದೇಳುತ್ತೆ. ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತಲ್ವಾ, ಲ್ಯಾಂಡ್ ಸ್ಲೈಡಿಂಗ್ ಆದಾಗ ನೀವು ನೋಡಿರ್ತೀರ, ಅದೆಲ್ಲ ಹಿಂಗೆ ಧೂಳು ಅಂತಕ್ಕಂಥದ್ದು ಹಿಂಗೆ ಎದ್ದೇಳುತ್ತೆ ಹೊಗೆ ಥರ. ಆ ಥರ ಧೂಳು ಥರ ಎದ್ದೇಳ್ತಾ ಇದೆಯಂತೆ ಆ ಬಂಡೆಗಳೆಲ್ಲ ಉರುಳು ಬಿಟ್ಟು. ಆ ಬೆಟ್ಟದ ಸುತ್ತು ಊರ ಧೂಳು ಅಂತಕ್ಕಂಥದ್ದು ಆವರಿಸ್ಕೊತಾ ಇದೆ. ಅಷ್ಟು ಪೀಡಿಸ್ತಾ ಇದ್ದಾನೆ ಈ ಹನುಮಂತ. ನೋಡಿ, ಹಾರೋದಕ್ಕೆ ಮುಂಚೆ ಎಷ್ಟು ಪ್ರಿಪರೇಷನ್, ಇನ್ನು ಹಾರೋದು ಹೆಂಗಿರುತ್ತೆ. ಆಮೇಲೆ ಕಪಿಯಿಂದ ಪೀಡಿತವಾದ ಆ ಪರ್ವತದ ಎಲ್ಲ ಭಾಗಗಳಲ್ಲೂ ಅತಿಯಾದ ಪೀಡೆಯುಂಟಾದ ಕಾರಣ ಗುಹೆಗಳಲ್ಲಿ ಇದ್ದ ಜೀವಿಗಳು ಭಯದಿಂದ ವಿಶಾಲವಾದ ಸ್ವರದಿಂದ ಕಿರಿಚಿಕೊಂಡವು. ಸಾಮಾನ್ಯಕ್ಕೆ ಬೆಟ್ಟದಲ್ಲಿ ಗುಹೆಗಳಿರುತ್ತೆ. ಆ ಗುಹೆಗಳಲ್ಲಿ ಏನಿರುತ್ತೆ, ಬಾವಲಿಗಳಿರುತ್ತೆ ಅಲ್ವಾ. ಬಾವಲಿಗಳು ಅವು ಇವು ಎಲ್ಲ ಬೇರೆ ಬೇರೆ ಪಕ್ಷಿಗಳೆಲ್ಲ ಮನೆ ಮಾಡ್ಕೊಂಡಿರುತ್ತೆ. ಅವಕ್ಕೆ ಗಾಬರಿ ಆಗೋಯ್ತು ಅಂದ್ರೆ ಏನು ಮಾಡುತ್ತೆ, ಕೀಚ್ 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 ಅಂತ ಕಿರಿಚ್ಕೊಂಡು ಎಲ್ಲ ಗುಂಪುಗಳಾಗಿ ಎಲ್ಲ ಹೊರಗಡೆಗೆ ಹಾರು ಬಂದ್ಬಿಡತ್ತೆ. ಈ ಹೆಂಗೆ ಬೆಟ್ಟ ಅದೃತೋ ಆವಾಗ ಆ ಇರ್ತಕ್ಕಂಥ ತಾಡನಕ್ಕೆ, ಆ ಕಂಪನಕ್ಕೆ ಬೆದರಿದ ಆ ಜೀವಿಗಳು, ಆ ಗುಹೆನಲ್ಲಿರ್ತಕ್ಕಂಥ ಜೀವಿಗಳು ಕಿರ್ಚಾಡ್ತಾ ಎಲ್ಲ ಕೂಡ ಗುಂಪಾಗಿ ಹೊರಗಡೆಗೆ ಬರ್ತಾ ಇದೆಯಂತೆ. ನೋಡಿ ಎಂಥ ವರ್ಣನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಹೀಗೆ ದೊಡ್ಡ ಜೀವಿಗಳು ಮಾಡಿದ ಆ ನಾದವು ಇಡೀ ಭೂಮಂಡಲವನ್ನು, ಅದರಲ್ಲಿರುವ ವನ ಉಪವನಗಳನ್ನು ತುಂಬಿಬಿಟ್ಟಿತು. ದೊಡ್ಡದಾಗಿರ್ತಕ್ಕಂಥ ಶಬ್ದ ಬರ್ತಾ ಇದೆಯಂತೆ. ಅವು ಕೂಗ್ತಾ ಇರ್ತಕ್ಕಂಥದ್ದು ಏನೋ ಒಂದು ಅವಘಡ ನಡೀತಾ ಇದೆ, ಏನೋ ಒಂದು ಆ ಒಂದು ಉತ್ಪಾತ ಅಂತಕ್ಕಂಥದ್ದು ಉಂಟಾಗ್ತಾ ಇದೆ ಅಂತಕ್ಕಂಥ ಸೂಚನೆಯನ್ನು ಕೊಡೋ ಥರ ಅವೆಲ್ಲ ಕಿರ್ಚಿ ಹೊರಗಡೆಗೆ ಬಂದಿದ್ದನ್ನು ನೋಡಿ ಅಲ್ಲಿರ್ತಕ್ಕಂಥ ಕಾಡಲ್ಲಿರ್ತಕ್ಕಂಥ ಬೇರೆ ಪ್ರಾಣಿಗಳು ಕೂಡ ಭಯ ಅಂತಕ್ಕಂಥದ್ದು ಉಂಟಾಗ್ತಾ ಇದೆ ಅಂತಕ್ಕಂಥದ್ದು. ದೊಡ್ಡ ದೊಡ್ಡ ಎಡೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುವ ಸ್ವಸ್ತಿಕ ಚಿಹ್ನೆಯುಳ್ಳ ಸರ್ಪಗಳು ಘೋರವಾದ ಅಗ್ನಿಯನ್ನು ಉಗುಳುತ್ತಾ ಹಲ್ಲುಗಳಿಂದ ಕಲ್ಲು ಬಂಡೆಗಳನ್ನೇ ಕಡಿದವು. ಅಲ್ಲಿ ಆ ಹಾವುಗಳು ಅಂತಕ್ಕಂಥದ್ದು ಇರುತ್ತೆ ತಾನೆ. ದೊಡ್ಡ ಬೆಟ್ಟ ಅಂತಂದರೆ ಆ ಬೆಟ್ಟದಲ್ಲಿ ಹಾವುಗಳೆಲ್ಲ ಇರುತ್ತೆ, ವಿಷಪೂರಿತವಾಗಿರ್ತಕ್ಕಂಥ ಹಾವುಗಳು. ಅವಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಗಾಬರಿ ಆಗೋಯ್ತು. ಯಾರನ್ನೋ ಒಬ್ಬರನ್ನ ಕಚ್ಚಬೇಕು, ಏನೋ ನಡೀತಾ ಇದೆ ಆದರೆ ಗೊತ್ತಾಗ್ತಾ ಇಲ್ಲ. ಅವೇನು ಮಾಡುತ್ತಂತೆ ಅಂದರೆ ಅಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಬಂಡೆಗಳನ್ನ ಕಚ್ಚುತ್ತಂತೆ. ಆ ಕಲ್ಲನ್ನೇ ಕಚ್ಚಿತು ಅಂತ, ಹಾಗಾಗಿ ಅದನ್ನು ಕಚ್ಚಿತು ಅಂತಕ್ಕಂಥ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವಿಷಪೂರ್ಣವಾದ ಸರ್ಪಗಳಿಂದ ಹಾಗೆ ಕಚ್ಚಲ್ಪಟ್ಟ ಆ ದೊಡ್ಡ ದೊಡ್ಡ ಶಿಲಾ ಬಂಡೆಗಳು ಅಗ್ನಿಯಂತೆ ಪ್ರಜ್ವಲಿಸಿದವು ಮತ್ತು ಸಾವಿರಾರು ಹೋಳುಗಳಾಗಿ ಒಡೆದು ಹೋದವು. ಎಂಥ ಸರ್ಪಗಳು ಅಂದರೆ ಅವೆಲ್ಲ ದಿವ್ಯವಾಗಿರ್ತಕ್ಕಂಥ ಸರ್ಪಗಳು, ಇವಾಗಿರ್ತಕ್ಕಂಥ ಸಣ್ಣ ಸಣ್ಣ ಹಾವುಗಳಲ್ಲ. ಸ್ವಸ್ತಿಕ ಚಿಹ್ನೆ ಅಂತಂದರೆ ಏನು ಅಂದರೆ ಈ ಶ್ರೀಕೃಷ್ಣ ಮಾಡಿರ್ತಕ್ಕಂಥ ಒಂದು ಇದು ಅಂತ ಹೇಳ್ತಾರೆ. ಸರ್ಪಗಳಿಗೆ ಸಹಜವಾಗಿ ಹುಟ್ಟಿನಿಂದ ಇರುತ್ತದೆ. ಈ ಹೆಡೆ ಮುಂದ್ಗಡೆ ನೋಡಿದ್ರೆ ಇಲ್ಲಿ ಒಂದು 2 ಗುಂಡಿಗೆ ಇರತಕ್ಕಂಥ ಕಪ್ಪು ಮಚ್ಚೆಗಳಿರುತ್ತೆ. ಈ ಹೆಡೆಯ ಹಿಂಭಾಗದಲ್ಲಿ ಏನಿರುತ್ತೆ, ಒಂದು ಈ ಥರ ಯು ಶೇಪ್ ಇರತಕ್ಕಂಥದ್ದು. ಇದನ್ನು ಸ್ವಸ್ತಿಕ ಚಿಹ್ನೆಗಳು ಅಂತ, ಅಂದರೆ ಶುಭ. ಸ್ವಸ್ತಿಕ ಅಂದರೆ ಶುಭ ಅಂತ, ಶುಭಪೂರ್ಣವಾಗಿರ್ತಕ್ಕಂಥ ಚಿಹ್ನೆಗಳು. ಈ ಶುಭಪೂರ್ಣವಾಗಿರ್ತಕ್ಕಂಥ ಚಿಹ್ನೆಗಳಿಂದ ಕೂಡಿರ್ತಕ್ಕಂಥ ಈ ಸರ್ಪಗಳು ಈ ಬಂಡೆಗಳನ್ನು ಕಡಿತಾ ಇರಬೇಕಾಗಿದ್ರೆ ಗಾಬರಿಯಿಂದ ಆ ವಿಷ ಅಂತಕ್ಕಂಥದ್ದು ಆ ಬಂಡೆಗಳಿಗೆ ಏರಿ ಅವೆಲ್ಲ ಕೂಡ ಜ್ವಲಿಸೋದಕ್ಕೆ ಶುರುವಾಯ್ತಂತೆ. ಅಂದರೆ ವಿಷಪೂರಿತವಾಗಿರ್ತಕ್ಕಂಥ ಸರ್ಪಗಳು, ದಿವ್ಯವಾಗಿರ್ತಕ್ಕಂಥ ಸರ್ಪಗಳು ಅವೆಲ್ಲ ಬಂಡೆಗಳನ್ನು ಕಡಿದ್ರೆ ಆ ಬಂಡೆಗಳೇ ಹತ್ತಿ ಉರಿತಾ ಇದೆಯಂತೆ. ಅಷ್ಟು ಪಾಯ್ಸನಸ್. ನಾವೆಲ್ಲ ಕೇಳಿರ್ತೀವಿ, ಭಾಗವತ ಬಂದಾಗ ಹೇಳ್ತೀನಿ ಹೆಂಗೆ ಅಂತಂದರೆ ಈ ತಕ್ಷಕ ಕಡಿದ ತಕ್ಷಣ ಇಡೀ ಮರ ಉರಿದು ಬೂದಿ ಆಗೋಗುತ್ತೆ. ಮರದ ಮೇಲೆ ಕಟ್ಟಿಗೆ ಹೊಡಿತಾ ಇರ್ತಕ್ಕಂಥ ಇಬ್ಬರು ಕೂಡ ಉರಿದು ಬೂದಿ ಆಗೋಗ್ತಾರೆ. ಅಂಥ ಒಂದು ವಿಷಪೂರಿತವಾಗಿರ್ತಕ್ಕಂಥ ಸರ್ಪಗಳು ಅವೆಲ್ಲ ಕೂಡ. ಅವು ಕಚ್ಚಿದ ತಕ್ಷಣ ಇಡೀ ಬಂಡೆಗಳೇ ಹೊತ್ಕೊಂಡು ಉರಿತಾ ಇದೆಯಂತೆ. ಇಷ್ಟು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೆ ಈ ಪ್ರವಚನವನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಮುಂದಿನ ಶ್ಲೋಕಗಳನ್ನು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಇವತ್ತು ಯಾಕೆಂದರೆ ಪೂರ್ವ ಪೀಠಿಕೆನೇ ಜಾಸ್ತಿ ಆಗೋಯ್ತು, ಯಾಕೆಂದರೆ ಅದರದ್ದು ಇಂಟ್ರೊಡಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಆಯಿತು. ಮುಂದಕ್ಕೆ ಹೇಳ್ಕೊಂಡು ಹೋಗೋಣ. ಇದು ಮೊದಲನೇ ಒಂದು ಸರ್ಗ ಮಾತ್ರ ತುಂಬ ದೊಡ್ಡದು.
ಉಳಿದ ಸರ್ಗಗಳೆಲ್ಲ ಕೂಡ ತುಂಬ ಚಿಕ್ಕ ಚಿಕ್ಕದು, ಬೇಗ ಬೇಗ ಮುಗಿಯುತ್ತೆ. ಹಾಗಾಗಿ ಅಧ್ಯಯನ ಮಾಡ್ಕೊತ ಹೋಗೋಣ. ಇವತ್ತು 68 ಸರ್ಗ ಇದೆ. 68 ನಮಗೆ 64 ರಜಾ ದಿನಗಳು ಸಿಗತ್ತೆ ಈ ವರ್ಷದಲ್ಲಿ ಅಧ್ಯಯನ ಮಾಡ್ಕೊಳೋದಕ್ಕೆ. ಈಗ ಎಲ್ಲರೂ ಜೋರಾಗಿ ಹೇಳೋಣ. 1 year ಪ್ರಾಜೆಕ್ಟ್ 1 year ಅಂತ ಅನ್ಕೊಳ್ಳೋಣ, ಇನ್ನೂ ಬೇಗ ಮುಗಿದ್ರು ಮುಗಿಬೋದು. ಹಾಗಾಗಿ ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನ ದಿನ 4ನೇ ತಾರೀಕು, ಜನವರಿ 4ನೇ ತಾರೀಕು ಪ್ರಾರಂಭ ಆಗಬೇಕು ಸುಂದರಕಾಂಡ ಅಂತ ಹೇಳ್ಬಿಟ್ಟು ತಮ್ಮ ಎಲ್ಲರ ಅಪೇಕ್ಷೆಯಂತೆ ಸ್ವಾಮಿಗಳು ಇವತ್ತಿನ ದಿನ ಪ್ರಾರಂಭ ಮಾಡಿದ್ದಾರೆ. ಇದು ಪ್ರಾರಂಭದ ದಿನವೇ ಇದು ಮುಂದೆ ಹೆಂಗೆ ಆಗ್ಬೋದು ಅಂತ ಒಂದು ಲಕ್ಷಣ ಕಾಣ್ತಾ ಇದೆ. ಯಾಕೆಂದರೆ ನಾವು ಶ್ರೀರುದ್ರ ಭಾಷೆ ಶುರು ಮಾಡಿದ್ದು ಒಂದು 14-12 ಜನ. ಇದು ಈ ಸುಂದರಕಾಂಡ ಪ್ರಾರಂಭಕ್ಕೇ ಸುಮಾರು ಒಂದು 60-65 ಜನ ಇರ್ಬೋದು ಅನಿಸ್ತಾ ಇದೆ. ಇದು ಶುಭಾರಂಭ ಅಂತ. ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಜೈ ಶ್ರೀರಾಮ್. ಹೌದು, ಚಪ್ಪಾಳೆ ಹೊಡೆಯೋ ಬದಲು ನಾವು ಜೈ ಶ್ರೀರಾಮ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಜೈ ಶ್ರೀರಾಮ್. ಇವತ್ತು ಹೊಸ ಲುಕ್ ಸ್ವಾಮಿಗಳಿಗೆ ಒಂದು ಗಾರ್ಲ್ಯಾಂಡ್ ಹಾಕಬೇಕು ಅಂತ ನಾನು ನಂಜಪ್ಪ ಸರ್ ತೀರ್ಮಾನ ಮಾಡಿ ಅವ್ರು ತಗೊಂಡ್ಬಂದ್ಬಿಟ್ಟಿದ್ದಾರೆ. ಇನ್ನು ಪ್ರತಿದಿನಾನು ಒಂದು ಪುಷ್ಪ ಮಾಲೆ ಮಾರುತಿರಾಯ ಜಯ ಹನುಮಾನ್ ಮಹಾನುಭಾವ ಜಯ ಹನುಮಾನ್ ಮಾರುತಿರಾಯ ಜಯ ಹನುಮಾನ್ ಮಹಾನುಭಾವ ಜಯ ಹನುಮಾನ್ ವಾಯುಕುಮಾರ ಜಯ ಹನುಮಾನ್ ವಾನರ ವೀರ ಜಯ ಹನುಮಾನ್ ವಾಯುಕುಮಾರ ಜಯ ಹನುಮಾನ್ ವಾನರ ವೀರ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಅಂಜನಿ ಪುತ್ರ ಜಯ ಹನುಮಾನ್ ಅತಿ ಬಲವಂತ ಜಯ ಹನುಮಾನ್ ಅಂಜನಿ ಪುತ್ರ ಜಯ ಹನುಮಾನ್ ಅತಿ ಬಲವಂತ ಜಯ ಹನುಮಾನ್ ಶ್ರೀರಾಮದೂತ ಜಯ ಹನುಮಾನ್ ಶ್ರೀರಾಮ ಭಕ್ತ ಜಯ ಹನುಮಾನ್ ಶ್ರೀರಾಮದೂತ ಜಯ ಹನುಮಾನ್ ಶ್ರೀರಾಮ ಭಕ್ತ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ
ಶಿವಾಯ